ಇವತ್ತೊಂದು ಒಳ್ಳೆಯ ಸಂದೇಶ ನೀವು ಕೇಳಿಸ್ಕೊಳಕ್ಕೆ ಹೋಗ್ತೀರಾ. ನಾನು ಹೇಳ್ತೇನೆ, ನೀವು ಈಗಿರೋ ಯೋಚನೆಗಿಂತ ಬೇರೆ ಯೋಚನೆ ಚೇಂಜ್ ಆಗಿಬಿಡ್ತೈತೆ ಈ ಮೆಸೇಜ್. ಅದಾಯ್ತರಾ? ಅದರಿಂದ ದೇವ್ರು ಮಾತ್ರ ಒಳ್ಳೆಯವನಾನು ಮಾತ್ರ ಹೇಳ್ತೀನಿ ಅಷ್ಟೇ, ನಾನು ಬೇರೆ ಏನು ಹೇಳಲ್ಲ. ಅದನ್ನು ಹೆಂಗೆ ನೀವು ಎಕ್ಸೆಪ್ಟ್ ಮಾಡ್ತೀರೋ ಆ ಥರ ನೀವು ಬ್ಲೆಸ್ ಆಗ್ತೀರ. ನಾನು ಹೇಳೋ ರೀತಿಯಲ್ಲಿ ಹೇಳ್ತೀನಿ, ಆದರೆ ನಾನು ಬ್ಲೆಸ್ ಆಗಿರ್ತೀನಿ, ಅದಂತೂ ಗ್ಯಾರಂಟಿ. ಬಟ್ ನೀವು ಯಾಕೆ ಬ್ಲೆಸ್ ಆಗಿಲ್ಲ ಅಂತ ಇವತ್ತು ನೀವು ಪ್ರಶ್ನೆ ಮಾಡ್ಕೊಳ್ಳಿ ಈ ಮೆಸೇಜ್ಗೆ. ಆಮೇಲೆ ಅಲ್ಲೆಲ್ಲೂಯ್ಯ. ಕೆಲವೊಂದು ಸಮಸ್ಯೆಗಳು, ಇದ್ದಕ್ಕಿದ್ದಾಗೆ ನಡೆಯುವ ಘಟನೆಗಳು ಯಾಕೆ ಅನ್ನೋದನ್ನು ಇವತ್ತೆಲ್ಲ ನಿಮ್ಗೆ ಆನ್ಸರ್ ಬಂದ್ಬಿಡ್ತಿದೆ. ಆಮೇಲೆ ಓಕೆ, ನಾವು ದೇವರು ತಂದೆ ಹೃದಯ ಉಳ್ಳಂಥ ಒಬ್ಬ ಮನುಷ್ಯನ ಭೂಮಿಯಲ್ಲಿ ಹುಡುಕ್ತಾರಂತೆ. ಯಾರನ್ನ? ಫಾದರ್ ಹಾರ್ಟ್. ಪಕ್ಕದಲ್ಲಿ ಹೇಳ್ರಿ, ತಂದೆ ಹೃದಯವನ್ನು ದೇವ್ರು ಹುಡುಕ್ತಾ ಇದ್ದಾರಂತೆ. ಒಬ್ಬ ತಂದೆ ಹೃದಯ ಯಾರಿಗಾದ್ರೂ ಇದೆಯಾ ಅಂತ ದೇವ್ರು ಹುಡುಕ್ತಾ ಇದ್ದಾರಂತೆ. ಒಂದು ಪ್ರಶ್ನೆ ಕೇಳ್ತೀನಿ, ನಿಮಗೆ ಆನ್ಸರ್ ಮಾಡ್ಬೇಕು ನೀವು. ನಮಗೆ ಮೂಲ ಪಿತ್ರ ಯಾರು ಹೇಳಿ? ಕರೆಕ್ಟಾಗಿ ಆನ್ಸರ್ ಮಾಡೋದು. ಬೈಬಲ್ ಚೆನ್ನಾಗಿ ಇದಕ್ಕೆ ಬಂದಿರೋಲ್ಲ ಕ್ಯಾಂಪ್ಗೆ, ನಾನು ಬೇರೆಯವ್ರ ಪ್ರಶ್ನೆ ಕೇಳ್ತಾ ಇದ್ದೀನಿ. ಮೂಲ ಪಿತ್ರ ಯಾರು ನಮಗೆ ಆ್ಯಕ್ಚುಲಿ ನೋಡೋಕೆ ಹೋದರೆ? ಅಬ್ರಾಮ್, ನೋಹನ. ನಮಗೆ ಮೂಲ ಪಿತ್ರ ಯಾರು? ಅಬ್ರಾಮ. ಓಕೆ, ಅದು ಒಪ್ಕೊಳ್ತೀನಿ ನಾನು. ಆದರೆ ಈಗ ಜಲಪ್ರಳಯ ಬಂತು, ಕರೆಕ್ಟಾ? ಜಲಪ್ರಳಯ ಬಂದ ಮೇಲೆ ಇಡೀ ಪ್ರಪಂಚವನ್ನೆಲ್ಲ ನೀರಲ್ಲಿ ಮುಳುಗೋದಾದ್ಮೇಲೆ ಉಳಿದಿದ್ದು ಯಾರು? ಮಾತಾಡಬೇಕು. ಇವಾಗ ಯಾರ ಮುಖಾಂತರ ನಾವೆಲ್ಲ ಬಂದಿದ್ದು? ಅಬ್ರಾಮನ ಮುಖಾಂತರನ ಅಥವಾ ನೋಹನ ಮುಖಾಂತರನ? ಹಾಗಾದ್ರೆ ಹೇಳ್ರಿ, ಈಗ ನಮಗೆ ಮೂಲ ತಂದೆ ಯಾರಾಗಿರ್ಬೇಕಾಗಿತ್ತು? ಬ್ರಿಲಿಯಂಟಾಗಿ ಆನ್ಸರ್ ಮಾಡಿ. ರಿಯಲ್ ಫ್ಯಾಕ್ಟ್ ನೋಡಕ್ ಹೋದ್ರೆ ನಮ್ಮ ಮೂಲ ತಂದೆ ಯಾರು? ನೋಹನೇ ಆಕ್ಚುಲಿ. ಆದರೆ ಅವನಲ್ಲ, ದೇವ್ರು ಚೇಂಜ್ ಮಾಡಿದ್ರು. ಅಬ್ರಾಮನ ನಮ್ಗೆ ಚೇಂಜ್ ಮಾಡಿ. ಯಾಕೆ? ಪ್ರಶ್ನೆ. ಆ ಪ್ರಶ್ನೆಗೆ ಇವತ್ತು ಆನ್ಸರ್ ಬರ್ತಿತ್ತು. ದೇವರು ಪರಲೋಕದಲ್ಲಿ ಡೈರೆಕ್ಟಾಗಿ ನಮಗೇನೋ ಮಾಡೋಕ್ಕಾಗಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಒಬ್ಬ ಮನುಷ್ಯನ ದೇವರು ಏರ್ಪಡಿಸ್ತಾರೆ, ಒಬ್ಬ ತಂದೆನ ದೇವರು ಏರ್ಪಡಿಸ್ತಾರೆ, ಒಂದು ಫಾದರನ್ನ ದೇವರು ಏರ್ಪಡಿಸ್ತಾರೆ. ನೋಡಿ, ಇವಾಗ ತಂದೆ ಮಗ ಪರಿಶುದ್ಧಾತ್ಮ, ಅಲ್ಲಿ ಕೂಡ ತಂದೆ ಸಂಬಂಧ ಇದೆ. ಆ ಸಂಬಂಧ ತುಂಬ ಗಟ್ಟಿಯಾಗಿದೆ. ಯಾವುದೇ ಕಾರಣಕ್ಕೂ ಯೇಸು ತಂದೆನ ಬಿಟ್ಕೊಡೋದೇ ಇಲ್ಲ. ಯೇಸು ತಂದೆನ ಬಿಟ್ಕೊಡಲ್ಲ, ತಂದೆ ಯೇಸುನ ಬಿಟ್ಕೊಡಲ್ಲ. ಅವರಿಬ್ಬರು ಪರಿಶುದ್ಧಾತ್ಮ ಬಿಟ್ಕೊಡಲ್ಲ, ಪರಿಶುದ್ಧಾತ್ಮ ಅವರಿಬ್ಬರು ಬಿಟ್ಕೊಡಲ್ಲ. ಅವರಿಬ್ಬರು ಅಂಥ ಬಾಂಡೇಜ್ ಒಳಗಡೆ ನಮ್ಮನ್ನು ದೇವರು ಎತ್ಕೊಂಡು ಸೇರಿಸಿದ್ದಾನೆ. ಯಾಕೆ ನಾವು ಯಾರನ್ನು ಬಿಟ್ಕೊಡ್ಬಾರ್ದು ಅಂತ. ಆಮೇಲೆ ಈಗ ತಂದೆ ಹೃದಯ ದೇವರು ಹುಡುಕ್ತಾ ಇದ್ದಾರೆ. ಗುಡ್ ಹಾರ್ಟ್, ಒಳ್ಳೆ ತಂದೆ ಹೃದಯ. ಯಾಕೆ ಇನ್ನೊಬ್ಬ ತಂದೆ ದೇವರು ಹುಡುಕ್ತಾರೆ? ಈಗ ಜಲಪ್ರಳಯ ಎಲ್ಲ ಮುಗಿದೋಯ್ತು. ಈಗ ಸೂರ್ಯ ಡೈರೆಕ್ಟಾಗಿ ಕಿರಣ ಬೀಳ್ತಾ ಇದೆ. ದ್ರಾಕ್ಷಿಯಲ್ಲಿ ಬಂದು ಮತ್ತು ಬರ್ತಾ ಇದೆ. ಏನು ಬರ್ತಾ ಇದೆ? ಅಷ್ಟು ತನಕ ಮತ್ತಿರಲಿಲ್ಲ ದ್ರಾಕ್ಷಿ ರಸ ಕುಡಿದ್ರೆ. ಆದರೆ ಸೂರ್ಯನ ಬೆಳಗ್ಗೆ ಡೈರೆಕ್ಟಾಗಿ ಬೀಳೋದ್ರಿಂದ ಅದರಲ್ಲಿ ಮತ್ತಿನ ಅಂಶ ಬರೋಕ್ಕೆ ಶುರುವಾಯಿತು. ಈಗ ಚೆನ್ನಾಗಿ ಕುಡ್ದ ನೋಹ, ಕುಡಿದ್ಬಿಟ್ಟು ಮಲ್ಕೊಂಡಿದ್ದ. ಪಾಪ ಬಟ್ಟೆನ ಹಾಕ್ದ ಮಲ್ಕೊಂಡ್ಬಿಟ್ಟಿದ್ದ. ಇದ್ದೀರಾ? ನೋ ಡ್ರೆಸ್. ಈಗ ಯಾರು ಒಳಗೆ ಬರ್ತಾ ಇದ್ದಾನೆ? ಹಾಮಾನ್. ಜೋರಾಗಿ ಹೇಳ್ರಿ, ಹಾಮಾನ್ ಒಳಗೆ ಬರ್ತಾ ಇದ್ದಾನೆ. ಬಂದ್ಬಿಟ್ಟು ಡ್ಯಾಡಿ ಏನಿಲ್ಲಮ್ಮ, ಡ್ಯಾಡಿ ನ್ಯಾಕಡ್ ಅಂತ ಎಲ್ಲ ಹೇಳ್ಕೊಂಡ್ಬಿಟ್ಟ. ಈಗ ಇಬ್ಬರು ಮಕ್ಕಳೇನು ಬಂದ್ಬಿಟ್ಟು ಮಾನವನ್ನ ಮುಚ್ಚಿದ್ರು. ಈಗ ತಂದೆ ಎದ್ಬಿಟ್ಟು ಈ ಮಕ್ಕಳು ಹೇಳಿದ್ರು, ಈ ಥರ ನೀನು ಮೈ ಮೇಲೆ ಬಟ್ಟೆ ಇಲ್ಲದ್ರೆ ಮಲ್ಕೊಂಡ್ಬಿಟ್ಟಿದೆ. ಹಾಮಾನ್ ಬಂದ್ಬಿಟ್ಟು ಎಲ್ಲ ಹಾಮನ್ ಅಲ್ವಾ, ಹಾಮನ್ ಬಂದ್ಬಿಟ್ಟು ಇದರೆಲ್ಲ ಪಬ್ಲಿಸಿಟಿ ಮಾಡಿಬಿಟ್ಟು ನಮ್ಮ ಅಪ್ಪನ ಮೈ ಮೇಲೆ ಬಟ್ಟೆ ಇಲ್ಲ ಅಂತೇಳಿ ಅಂದ. ಇದ್ದೀರಾ? ಕರೆಕ್ಟಾ? ಕರೆಕ್ಟ್ ಅಂತೀರ, ಬೈಬಲ್ ಇದೆ. ಆಗ ಅಪ್ಪ ಏನು ಮಾಡಬೇಕಾಗಿತ್ತು? ಅಪ್ಪನ ಮೇಲೆ ಏನು ಬಂತು? ಜಲಪ್ರಳಯಕ್ಕೆ ಮುಂಚೆ ದೇವರ ಕೃಪೆ ಬಂತ, ದೇವರ ಪ್ರೀತಿ ಬಂತ. ಅದೇ ಪ್ರೀತಿಯನ್ನು ತನ್ನ ಮಗನ ತೋರಿಸ್ಬೇಕಾಗಿತ್ತೆ ಇಲ್ವಾ? ಕಮಾನ್ ಚರ್ಚ್, ಚೆನ್ನಾಗಿ ಅರ್ಥ ಮಾಡೋಣ ಹೇಳೋದನ್ನ. ಇವತ್ತು ನಿಮ್ಮ ಮೈಂಡ್ ಬ್ಲೋಯಿಂಗ್ ಇವತ್ತು ಮೆಸೇಜ್. ಓಕೆ 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 ಇನ್ನೊಂದು ವರ್ಷದಲ್ಲಿ ಸಂಡೇ ಕ್ಲಾಸ್ಗೆ ಹೋಗ್ತೀನಿ ನೀನು. ಹಾಲೆಲೂಯ, ಹಾಲೆಲೂಯ. ಈಗ ಅವನು ಕೊಟ್ಟ ಕೃಪೆನ ಅವನು ಇನ್ನೊಬ್ರು ಕೊಟ್ಟಿಲ್ಲ. ಕೊಟ್ನಾ? ಏನು ಮಾಡ್ದ? ಕ್ಷಮಿಸಿಲ್ಲ. ಎಷ್ಟು ಸ್ವಾರ್ಥಿ ಅಲ್ವಾ? ಇವತ್ತು ಕೂಡ ಲೋಕದಲ್ಲಿ ಎಷ್ಟು ಸ್ವಾರ್ಥಿಗಳು ತಮ್ಮ ಕೊಟ್ಟ ಕೃಪೆನ ಒಂದು ಕ್ಷಮೆ ಕೂಡ ಇಲ್ದಿರ, ಕ್ಷಮಿಸಕ್ಕೆ ಕೂಡ ಬರ್ದಿರ, ಅಷ್ಟು ಸ್ವಾರ್ಥಿಗಳಾಗಿ ನೋಹಂತರ ಜೀವಿಸ್ತಾ ಇದ್ದಾರೆ. ಅಂಥವ್ರು ಬೇಡವೇ ಬೇಡ, ಸಾವಿಗೂ ಬೇಡ, ಯಾವುದಕ್ಕೂ ಬೇಡ. ದೇವರು ತಂದೆ ಹೃದಯ ಉಳ್ಳವರನ್ನ ದೇವರು ಹುಡುಕ್ತಾ ಇದ್ದಾರೆ. ಫಾದರ್ ಹಾರ್ಟನ್ನು ದೇವರು ಹುಡುಕ್ತಾ ಇದ್ದಾರೆ. ಸ್ವಂತ ಮಗನಿಗೆ ಕ್ಷಮೆ ಕೊಡದ ನೋಹನನ್ನ ದೇವರು ಸೈಲೆಂಟಾಗಿ ಇರಿಸ್ಬಿಟ್ಟು ಅಷ್ಟೇ. ನೆಕ್ಸ್ಟ್ ಅವನ ಮಾತೇ ಇಲ್ಲ. ಎಲ್ಲ ನೋಡ್ಕೊಳ್ಳಿ, ಇದೆಯಾ ಅಂತ. ಇದೆಯಾ?
ನಿನ್ನ ಮುಖಾಂತರ ಪ್ರಪಂಚ ಬೆಳೀತು ಅಂತ ಹೇಳಿದ್ರು ಬಂತು. ಆದ್ರೀಗ ಒಳ್ಳೆ ತಂದೆನ ದೇವರು ಹುಡುಕ್ತಾ ಇದ್ದಾರೆ. ಆ ತಂದೆನೇ ಅಬ್ರಹಾಮ. ಅಬ್ರಹಾಮನಿಗೆ ಆಕ್ಚುಲಿ ಹೆಸರಿದ್ದು ಅಬ್ರಮ ಅಂತೇಳಿ, ಅಬ್ರಹಾಮ ಅಂತಲ್ಲ. ಜೋರಾಗಿ ಹೇಳ್ರಿ, ಏನ್ ಹೆಸರು ಅವನ ಹೆಸರಿದ್ದು? ಅಬ್ರಮ. ದೇವ್ರು ಏನ್ ಮಾಡ್ತಾರೆ, ಅವನ ಹೆಸರನ್ನ ಅಬ್ರಹಾಮ ಅಂದ್ರೆ ಹಾಮಾನನ ಹೆಸರು ತಂದು ಇಲ್ಲಿ ಕನೆಕ್ಟ್ ಮಾಡ್ತಾ ಇದ್ದಾರೆ. ಶಾಪ ಉಳ್ಳ ಮನುಷ್ಯ ಹೆಸರು ತಂದು ಯಾರ ಜೊತೆ ಕನೆಕ್ಟ್ ಮಾಡ್ತಾ ಇದ್ದಾರೆ? ಯಾಕೆ? ಅಬ್ರಹಾಮ, ಇನ್ಮೇಲೆ ನೀನು ಆಶೀರ್ವದಿಸು, ಈ ಶಾಪ ಉಳ್ಳನ್ನು ಆಶೀರ್ವದಿಸು, ಅವನ ಆಶೀರ್ವಾದವಾಗಿ ಮಾರ್ಪಡ್ತಾನೆ, ಅವನ ಆಶೀರ್ವಾದವಾಗಿ ಮಾರ್ಪಡ್ತಾನೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಅಬ್ರಹಾಮ ಹಾಮಾನ ಸ್ವಂತ ತಂದೆಯಿಂದ ಆಶೀರ್ವಾದ ಪಡ್ಕೊಂಡಿಲ್ಲ, ಆದರೆ ಒಬ್ಬ ತಂದೆನ ಏರ್ಪಡಿಸಿ ದೇವರು ಅವನ ಹೆಸರಿನಲ್ಲಿ ಸೇರಿಸ್ತಾ ಇದ್ದಾರೆ. ಇವತ್ತು ನೀವು ಯಾವ್ಯಾವ ಪಾಪದಲ್ಲಿದ್ದರು, ಎಂತೆಂಥ ಜೀವನ ಮಾಡ್ತಾ ಇದ್ರು, ದೇವರು ಹೇಳಿದ್ರು ಅಲ್ಲೊಬ್ಬ ಮನುಷ್ಯನಿದ್ದಾನೆ, ಅವನ ಜೊತೆಲಿ ಹೋಗಿ ಸೇರ್ಕೊಳ್ಳಿ, ಅವನು ನಿಮ್ಮನ್ನು ಬ್ಲೆಸ್ ಮಾಡ್ತಾನೆ, ನಿಮ್ಮ ಮೇಲೆ ಡಿಕ್ಲರೇಷನ್ ಮಾಡ್ತಾನೆ, ನೀವು ನೀತಿವಂತರು ಅಂತ ಹೇಳ್ತಾನೆ, ನೀವು ಪಾಪಿಗಳಲ್ಲ, ನಿಮಗಾಗಿ ಯೇಸು ರಕ್ತ ಸುರಿಸಿದು ಅಂತ ಹೇಳ್ತಾನೆ. ಅವನು ಮಾತಾಡುವಾಗ ನೀವೆಂಥ ಪಾಪಿಗಳಾಗಿದ್ರು ಕೂಡ ನೀತಿವಂತರಾಗಿ ಪರಿವರ್ತನೆ ಆಗ್ತೀರ. ದೇವರು ಒಬ್ಬ ಮನುಷ್ಯನ, ಒಬ್ಬ ತಂದೆನ ದೇವರು ನೇಮಿಸುವ ದೇವರಾಗಿದೆ. ಕಮಾನ್ ಚರ್ಚ್. ಹಾಗಾದರೆ ಸಿಸ್ಟಮ್ ಇಷ್ಟೇ. ಡೋರ್ ಕ್ಲೋಸ್ ಮಾಡ್ರಿ. ಸಿಸ್ಟಮ್ ಇಷ್ಟೇ. ಪರಲೋಕದಲ್ಲೂ ತಂದೆ ಮಗ ಪರಿಶುದ್ಧಾತ್ಮರು, ಭೂಮಿಯಲ್ಲಿ ಕೂಡ ತಂದೆ ಮಗ, ತಂದೆ ಸ್ಪಿರಿಚುವಲ್ ಸನ್ಸ್ ಅಂಡ್ ಡಾಟರ್ಸ್. ಇದನ್ನೇ ದೇವರು ತಗೊಂಡ್ಬರ್ತಾರೆ. ಯಾಕೆ? ದೇವರು ನೇಮಿಸ್ತಾರೆ, ಒಬ್ಬ ತಂದೆಯನ್ನು ನೇಮಿಸ್ತಾರೆ ದೇವರು. ಕಿಟಕಿಗಳಲ್ಲಿ ತೆಗೆದುಬಿಡಿ ಕಣೆ. ಒಬ್ಬ ತಂದೆಯನ್ನು ದೇವರು ನೇಮಿಸ್ತಾರೆ. ಯಾಕೆ? ಆ ತಂದೆ ಪ್ರತಿಯೊಬ್ಬರನ್ನ ಏನು ಮಾಡಬೇಕು? ಬ್ಲೆಸ್ ಮಾಡಬೇಕು. ಯಾಕೆ ದೇವರು ಡೈರೆಕ್ಟಾಗಿ ಬ್ಲೆಸ್ ಮಾಡ್ಬೋದಲ್ಲ ನಮ್ಮನ್ನ? ಯಾಕೆ ಒಬ್ಬ ಮನುಷ್ಯ ನೇಮಿಸ್ಬೇಕು ದೇವರು? ಯಾಕೆ ಸೈಲೆಂಟ್ ಆಗ್ಬಿಟ್ಟು? ದೇವರು ಡೈರೆಕ್ಟಾಗಿ ಬ್ಲೆಸ್ ಮಾಡ್ಬೋದಲ್ವಾ? ಯಾಕೆ ಮನುಷ್ಯನ ದೇವ್ ಯಾಕೆ ನೇಮಿಸ್ತಾರೆ ದೇವರು? ಯಾಕಂದ್ರೆ ಭೂಮಿಯಲ್ಲಿ ಮನುಷ್ಯನೇ ಡಾಮಿನೇಟ್ ಮಾಡೋದೆ. ಅದಕ್ಕೆ ಮನುಷ್ಯನ ಮುಖಾಂತರ ದೇವರು ನೇಮಿಸಿರುವ ದೇವನಾಗಿದ್ದಾನೆ. ಆಮೇಲೆ ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಹಾಗಾದರೆ ಒಬ್ಬ ಸಭಾಪಾಲಕ ಒಂದು ಸಭೆಗೆ ತುಂಬ ಮುಖ್ಯ. ಅವನು ಸಭಾಪಾಲಕನಲ್ಲ, ಅವನನ್ನು ಸ್ಪಿರಿಚುವಲ್ ಫಾದರ್ ಅಂತ ಕರಿತೇವೆ. ಆ ಸ್ಪಿರಿಚುವಲ್ ಫಾದರ್ ನಿಮ್ಮನ್ನು ಬ್ಲೆಸ್ ಮಾಡಬೇಕು. ಸ್ಪಿರಿಚುವಲ್ ಫಾದರ್ ದೇವ ಜೀವವುಳ್ಳ ವಾಕ್ಯವನ್ನು ಹೇಳಬೇಕು. ನೀವು ಸಾಯೋ ಮೂಮೆಂಟಲ್ಲಿ ಬಂದಿದ್ರು ಕೂಡ ಇಲ್ಲಿ ನಿಂತು ನಿಮ್ಮನ್ನು ಬ್ಲೆಸ್ ಮಾಡುವಾಗ 101% ನೀವು ಕ್ಲಿಯರ್ ಆಗಿ ಹೋಗ್ತೀರ. ಇದು ಪರಲೋಕದ ಸಿಸ್ಟಮ್. ಪರಲೋಕ ಒಬ್ಬ ಸೇವಕನ ಆರಿಸಿಟ್ಟಿದ್ದಾನೆ, ತಂದೆ ಸ್ಥಾನದಲ್ಲಿ ಇಟ್ಟಿದ್ದಾನೆ. ವಾಯ್? ನೀವೆಂಥ ಸ್ಥಿತಿಯಲ್ಲಿ ಬಂದಿದ್ದೀರೋ ಅದು ಬದಲಾವಣೆ ಆಗಬೇಕು. ಹಲ್ಲೆಲೂಯಾ. ಅದಕ್ಕೆ ಇವತ್ತೊಂದು ಉದಾಹರಣೆ ಕೊಡ್ಬೇಕಂತ ನಾನು ಇಷ್ಟಪಡ್ತೇನೆ. ನಾನು ಹೇಳಿದ ಅರ್ಥ ಆಯ್ತಾ? ಹಾಮನ ತಂದೆ ಏನು ಕೊಟ್ಟರು? ಶಾಪ ಕೊಟ್ಟರು. ಅವನ ತಂದೆ ಕಡೆಯಿಂದ ಅವನಿಗೆ ಆಶೀರ್ವಾದ ಸಿಕ್ಕಿಲ್ಲ. ಅದಕ್ಕೆ ಒಂದು ತಂದೆನ ದೇವರು ಏರ್ಪಡಿಸ್ತಾ ಇದ್ದಾರೆ ಭೂಮಿಯಲ್ಲಿ. ತಂದೆನ ಏರ್ಪಡಿಸಿ ಹಾಮಾನನಿಗೆ ಒಂದು ಬಿಡುಗಡೆ ಕೊಡ್ತಾರೆ. ಯಾರ ಮಗ ಅವನು? ಕಾನನ ಮಗ ಹಾಮಾನ್. ಅದಕ್ಕೆ ಕಾನಾ ಊರಿಗೆ ಕಾಲಿಟ್ಟ ತಕ್ಷಣವೇ ಯೇಸು ಫಸ್ಟ್ ಮಿರಾಕಲ್ ಮಾಡ್ತಾರೆ. ಆಮೇಲೆ ಮನುಷ್ಯನನ್ನು ತಿರಸ್ಕರಿಸಿರ್ಬೋದು, ಆದರೆ ನಾನು ನಿನ್ನ ಪ್ರೀತಿಸ್ತೇನೆ ಎಂಬುದ. ಹಲ್ಲೆಲೂಯಾ. ಹಾಗಾದರೆ ಒಬ್ಬ ಸ್ಪಿರಿಚುವಲ್ ಫಾದರ್ ಒಂದು ಕೆಲಸ ಎಷ್ಟು ಮುಖ್ಯ, ಅವ್ರು ನಾವು ಎಷ್ಟು ಗೌರವಿಸಬೇಕು, ಎಷ್ಟು ಪ್ರೀತಿಸಬೇಕು ಅನ್ನೋ ಕಾರ್ಯವನ್ನು ಇವತ್ತು ನಾನು ನಿಮಗೆ ಇದರಲ್ಲಿ ತೋರಿಸ್ತೇನೆ. ಖಂಡಿತ ನಿಮ್ಮ ಲೈಫಲ್ಲಿ ಇವತ್ತಿಂದ ಒಂದು ದೊಡ್ಡ ಬದಲಾವಣೆ ಬರ್ತಿದೆ. ಟುಡೇ ಆನ್ವರ್ಡ್ಸ್ ನಮ್ಮ ಸಭೆಯಲ್ಲಿ ನೆಕ್ಸ್ಟ್ ವೀಕಿಂದ ದೊಡ್ಡ ಕಾರ್ಯಗಳನ್ನು ಕರ್ತನು ಮಾಡೋದನ್ನು ನೀವು ಬಂದು ಸಾಕ್ಷಿ ಹೇಳ್ತಾ ಇರ್ತೇನೆ. ಎಸ್, ದರ್ಶನಗಳು ನೆರವೇರ್ತವೆ, ಕನಸುಗಳು ನೆರವೇರ್ತವೆ. ರಾತ್ರಿ ಪ್ರತಾಪ್ ಅಂತ ಒಂದು ಹುಡುಗ ಫೋನ್ ಮಾಡ್ದ. ಫಸ್ಟೇ ಚಳಿ ಜ್ವರ ನಡುಗ್ತಾ ಇದೆ, ಬಟ್ ಇವತ್ತು ನಾನು ಬಿಜಾಪುರಕ್ಕೆ ಹೋಗಬೇಕು. ಹಾಸ್ಪಿಟ್ಲಿಗೆ ಹೋಗಿದ್ದೇನೋ ಇಲ್ಲ, ಆದರೆ ನೀನು ನಾಳೆ ಚರ್ಚಿಗೆ ಬರಬೇಕು. ಚರ್ಚಿಗೆ ಬರೋಕ್ಕೆ ನಾನು ಫೋನ್ ಮಾಡ್ತಾ ಇದ್ದೀನಿ, ಕೈ ಕಾಲೆಲ್ಲ ನಡುಗ್ತಾ ಇದೆ, ನಾನು ಏನು ಮಾಡಲಿ ಅಂತ. ಇನ್ ದ ನೇಮ್ ಆಫ್ ಜೀಸಸ್ ಎಲ್ಲ ಜ್ವರ ಹೊರಗಡೆ ಬರ್ರಿ ಅಂದೆ. ಅವನು ಹೇಳ್ತಾನೆ, ಫಸ್ಟ್ ತಕ್ಷಣ ನಾನು ಕ್ಲಿಯರ್ ಆಗಿದ್ದೀನಿ, ಚೆನ್ನಾಗಾಗ್ಬಿಡಿ, ನಾನು ಮಾತ್ರೆ ತಗೊಂಡ, ನಾನು ಯಾವ ಮಾತ್ರೆ ತಗೊಂಡಿಲ್ಲ. ಇದ್ದೀರಾ? ಬೆಳಿಗ್ಗೆ ಬಂದು ಸರ್ವಿಸ್ ಅಟೆಂಡ್ ಮಾಡಿ ಹೋದ. ದಿಸ್ ಇಸ್ ಸೂಪರ್ ನ್ಯಾಚುರಲ್. ಇದು ಸೂಪರ್. ಅವನು ಇನ್ನೂ ಬ್ಯಾಪ್ಟಿಸಮ್ ತಗೊಂಡಿಲ್ಲ, ಅವನು ನನ್ನ ಅಪ್ಪ ಅಂತ ಕರೀತಾನೆ. ಆ ಅಪ್ಪನ ರಿಲೇಶನ್ಶಿಪ್ ಇದೆ ನೋಡಿ, ಅದೇ ಅವನ ಹೀಲ್ ಮಾಡೋದೇ ಅರ್ಥ. ಒಬ್ಬ ವಿಶ್ವಾಸಿ ನನ್ನನ್ನು ಪಾಸ್ಟರ್ ಥರ ನೋಡಿದ್ರೆ, ಅಪ್ಪ ಥರ ನೋಡುವಾಗ
ಪರಲೋಕದ ಅಪ್ಪ ಫುಲ್ ಫಿದಾ ಆಗ್ತಾನೆ. ಪರವಾಗಿಲ್ಲಪ್ಪ, ನಾನು ನೇಮಿಸಿದ ಒಬ್ಬ ಮನುಷ್ಯನ ಅಪ್ಪ ಅಂತ ಕರೀತಾ ಇದ್ದಾರೆ, ಇವ್ರು ನಾನು ಆಶೀರ್ವಾದ ಮಾಡಲೇಬೇಕು ಅಂತೇಳಿ. ಹಲ್ಲೆಲೂಯಾ. ಇದ್ದೀರಾ? ಫಾದರ್ ಅಂದರೆ ಯೇಸು ಎಲ್ಲಾದರೂ ನೋಡಿ ಬೈಬಲಲ್ಲಿ, ಯೋಹಾನ ಓದ್ ನೋಡ್ಕೊಳ್ಳಿ. ಯೋಹಾನದಲ್ಲಿ ಯಾವಾಗ ನೋಡಿದ್ರು ಯೇಸು ಯಾರನ್ನ ಮಹಿಮೆ ಪಡಿಸ್ತಾ ಇರ್ತಾರೆ? ತಂದೆ 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 ತಂದೆ. ತಂದೆ ಹೇಳಿದ್ರೆ ಈ ಪಾತ್ರೆ ಕೂಡ ನಿಮ್ಮನ್ನೆಲ್ಲ ಬಿಟ್ಟು ಓಡೋಗ್ಬಿಡ್ತೀನಿ ಅಂತಾರೆ. ತಂದೆ ಮಾತಿಗೆ ಅಷ್ಟು ಗೌರವ, ರಿಲೇಶನ್ಶಿಪ್. ನಾವು ಹೇಳ್ತೀವಿ ಯೇಸು ಸ್ವಾಮಿ ನಮ್ಮ ಹುಡ್ಕೊಂಬಂದ್ರು ಅಂತ. ತಂದೆ ಯೇಸು ಸ್ವಾಮಿನ ಕಳಿಸಿದ್ದು. ತಂದೆ ಏನಾದರೂ ಮಗನೇ ಬಂದ್ಬಿಡು, ಈ ಪಾಪಿಗಳು ಸರಿ ಇಲ್ಲ ಅಂತ ಹೇಳಿದಿದ್ರೆ, ಹಲೋ, ಯೇಸು ಹೇಳಿದ್ರು, ಅಪ್ಪ ಎಂಥ ಘೋರ ಮರಣಪ್ಪ, ಈ ಶಿಲುಬೆ ಬೇಕತ್ತ, ಈ ಪಾತ್ರೆ ನನ್ನ ತೆಗಿಯಪ್ಪ ಅಂದ. ಅಪ್ಪ ಹೇಳಿದ್ರು, ಮಗನೇ ನೋ ನೋ ನನ್ನ ಮಾತು ಕೇಳ್ತಿಲ್ವ? ಆದ್ರೆ ಕೇಳ್ತೀನಿ ಡ್ಯಾಡಿ. ಹಾಗಾದ್ರೆ ಇದು ಅನುಭವಿಸ್ಲೇಬೇಕು ನೀನು. ಅಂದರೆ ಆ ತಂದೆ ಬಾಂಡೇಜಿಂಗ್ ಹಂಗಿತ್ತು. ಸಭೆಯಲ್ಲಿ ಕೂಡ ಸ್ಪಿರಿಚುವಲ್ ಫಾದರ್ ಆ್ಯಂಡ್ ಸನ್ಸ್ ಬಾಂಡೇಜ್ ಹಂಗಿದ್ರೆ ನಿಮ್ಮ ಲೈಫಲ್ಲಿ ಯಾವ ವ್ಯಾಧಿ ನಿಮ್ಮನ್ನು ಓವರ್ಕಮ್ ಮಾಡೋಕ್ಕಾಗಲ್ಲ, ಯಾವ ದರಿದ್ರ ನಿಮ್ಮನ್ನು ಓವರ್ಕಮ್ ಮಾಡೋಕ್ಕಾಗಲ್ಲ. ನೀವು ಪ್ರಾಸ್ಪರಿಟಿಯಲ್ಲಿ ಹೈಯರ್ ಲೆವೆಲ್ಗೆ ಹೋಗ್ತೀರಾ. ಅಂದರೆ ಬಂದು ನಾನು ಪೂಜೆ ಮಾಡ್ರಿ ಅಂತ ಹೇಳ್ತಾ ಇಲ್ಲ, ನಾನು ಆರಾಧನೆ ಮಾಡ್ರಿ ಅಂತ ಹೇಳ್ತಾ ಇಲ್ಲ. ಹಾನರ್ ಈಸ್ ಮೈ ಸ್ಪಿರಿಚುವಲ್ ಫಾದರ್. ಇವ್ರ ಬಾಯಿಂದ ಏನೋ ಒಂದು ಮಾತು ಬಂದರೆ ಕರ್ತನಾದ ಯೇಸುವಿನ ನಾಮದಲ್ಲಿ ಅದು ನೆರವೇರ್ತೈತೆ ಅಂತ ನೀವು ನಂಬೋದಾದರೆ, ಇನ್ನು 3 ತಿಂಗಳು ಟೈಮ್ ಕೊಡ್ತೇನೆ, ನಿಮ್ಮ ಲೈಫ್ ಎಷ್ಟು ಚೇಂಜ್ ಆಗಿರ್ತೈತೆ ಅಂತ ಬಂದು ನಂಗೆ ಸಾಕ್ಷಿ ಕೊಡ್ತೀರ. ಇನ್ನು ಕೆಲವೇ ದಿನಗಳಲ್ಲಿ ಅನೇಕ ಎವಿಡೆನ್ಸ್ ಇಲ್ಲಿ ಬರ್ತೈತೆ. ಎವಿಡೆನ್ಸ್ ನೀವು ನೋಡ್ತೀರಾ. ಅವ್ರ ಬಿಸ್ನೆಸ್ಸಲ್ಲಿ, ಅವ್ರ ಕೆಲಸದಲ್ಲಿ ಕೆಲವು ಕೋಟಿಗಳನ್ನು ನೋಡೋದೇ ನೀವು ನೋಡ್ತೀರಾ. ನನ್ನ ಸ್ಪಿರಿಚುವಲ್ ಮಕ್ಕಳು ನಂಗೆ ಬ್ಲೆಸ್ ಮಾಡ್ತಾ ಇದ್ದೇನೆ ರೀ ಮಕ್ಕಳ. ನಾನು ಹೇಳ್ತೀನಿ, ನಿಮ್ಮ ಕೈ ಕೆಳಗೆ 100 ಜನ ಕೆಲಸ ಮಾಡ್ತಾರೆ ಅಂತ ಮತ್ತೊಂದ್ಸಲಿ ಪ್ರಾಪಸಿ ಮಾಡ್ತಾ ಇದ್ದೇನೆ. ಒನ್ ಮೋರ್ ಟೈಮ್ ಐ ಪ್ರಾಪಸಿ. ನಿಮ್ಮ ಕೈ ಕೆಳಗೆ 100 ಜನ ಕೆಲಸ ಮಾಡ್ತಾರೆ. ನೀವು ಇನ್ನೊಬ್ಬರ ಕೈ ಕೆಳಗಲ್ಲ, ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಾರೆ. ರಿಸೀವ್ ದಿಸ್ ವರ್ಡ್. ನೀವು ಯಾವ್ದು 10,000 20,000ಕ್ಕಾಗಿ ಜೀವಿಸೋರಲ್ಲ. ನೀವು 10,000 20,000 ಸ್ಯಾಲರಿಯನ್ನು ಕೊಡೋರು, ಸಂಬಳವನ್ನು ಕೊಡೋರು. ಯೇಸುವಿನ ನಾಮ ನಿಮ್ಮನ್ನು ಆ ರೀತಿಯಲ್ಲಿ ದೇವರು ಮಾಡ್ತಾನೆ. ಜಸ್ಟ್ ಬಿಲೀವ್ ದಿಸ್ ವರ್ಡ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಐ ಲವ್ ಯು ಮೈ ಪೀಪಲ್, ಐ ಲವ್ ಯು. ನಾನು ನಿಮ್ಮನ್ನು ಪ್ರೀತಿಸ್ತೇನೆ, ನಿಮ್ಮನ್ನು ಪ್ರೀತಿಸಿ ನಿಮ್ಮನ್ನು ಬ್ಲೆಸ್ ಮಾಡ್ತೇನೆ. ನೀವು ಸಾಧಾರಣ ಮನುಷ್ಯರಾಗಿ ಈ ಲೋಕದಲ್ಲಿ ಇರಬಾರ್ದು. ದೇವಪುತ್ರರ ಮಹಿಮೆ ಈ ಲೋಕಕ್ಕೆ ಹೊರಪಡಬೇಕಾಗಿದೆ. ಕಮ್ ಆನ್ ಚರ್ಚ್, ನೀವು ದೇವಪುತ್ರರು, ನೀವು ದೇವಪುತ್ರರೆಂಬುದಾಗಿ ಈ ಲೋಕ ಅರಿವಿಗೆ ಬರಬೇಕು. ದೇ ಆರ್ ಗಾಡ್ ಚಿಲ್ಡ್ರನ್. ಅವರು ದೇವರ ಮಕ್ಕಳು, ಅದಕ್ಕೆ ಅವರು ಹಿಂಗಿದ್ದಾರೆ. ಆಮೇನ್. ನೀವು ಯಾವ್ದು 10,000 20,000ಕ್ಕಾಗಿ ಭಿಕ್ಷಕ್ಕಾಗಿ ಜೀವಿಸೋರಲ್ಲ. ಇನ್ನೊಬ್ಬರಿಗೆ 10,000 ಸಂಬಳ ಕೊಡ್ತಾರೆ ದೇವ್ರು ಮಾಡ್ತಾರೆ, ಇನ್ನೊಬ್ಬರಿಗೆ 50,000 ಸಂಬಳ ಕೊಡ್ತಾರೆ ಮಾಡ್ತಾರೆ. ನಾಟ್ ಓನ್ಲಿ ಮ್ಯಾನೇಜರ್ ಪೋಸ್ಟ್, ಕಮ್ ಆನ್ ರಿಸೀವ್ HR ಪೋಸ್ಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಕೂತ್ಕೊಳ್ಳಿ, ರಿಸೀವ್ ಮಾಡ್ಕೊಂಡು ಮಾತಾಡಿ ಹೋಗಿ ಮನೆಯಲ್ಲಿ ಹೇಳ್ರಿ, ನಮ್ಮ ಸ್ಪಿರಿಚುವಲ್ ಫಾದರ್ ಹೇಳಿದ್ದಾರೆ, ರೀಕಾಲಮ ಖಂಡಿತ ಇದು ನನ್ನ ಲೈಫಲ್ಲಿ ದೇವ್ರು ನೆರವೇರಿಸ್ತಾರೆ. ನಮ್ಮ ಅಪ್ಪ ಬಾನಲ್ಲಿ ಬಂದಿದ್ದನ್ನ ಯೇಸು ನಾಮದಲ್ಲಿ ತಂದೆ ನೆರವೇರಿಸ್ತಾರೆ. ಫಾದರ್ ಇಸ್ ವೆರಿ ಹ್ಯಾಪಿ. ಆಮೇಲೆ ಓಕೆ, ಇವತ್ತು ಹೋಗೋಣ ಬನ್ನಿ. ಇದನ್ನ ಹಂಗೆ ಮುಂದುವರಿಸ್ತೀನಿ. ಸೂಕ್ಷ್ಮವಾಗಿ ಗಮನಿಸಬೇಕು, ನಿದ್ರೆ ಮಾಡಬಾರ್ದು. ಪಕ್ಕದಲ್ಲಿ ಹೇಳ್ರಿ, ಫಸ್ಟ್ ಸರ್ವಿಸ್ ಬಂದರೆ ಓಕೆ, ಸ್ವಲ್ಪ ತೂಗಿಸೋಕೆ ಚಾನ್ಸ್ ಇದೆ. ಅದೇ ಸೆಕೆಂಡ್ ಸರ್ವಿಸ್ ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು. ಇವತ್ತಿಂದ ನಿಮ್ಮ ರೆಲ್ಮ್ ಚೇಂಜ್ ಆಗ್ತದೆ. ಅಂದರೆ ನಿಮ್ಮ ಮಂಡಲಗಳು ಚೇಂಜ್ ಆಗ್ತಾಯಿದೆ, ನಿಮ್ಮ ಮಂಡಲಗಳು ಚೇಂಜ್ ಆಗ್ತೈತೆ. ಓ ಹಲ್ಲೆಲೂಯಾ. ಓದ್ರಿ ಅಪೊಸ್ತಲರ ಎಲ್ಲ ಓದಬೇಕು. ಆ ಕಿಟಕಿ ಮುಚ್ಚಿಬಿಟ್ರಿ, ಕರೆಂಟ್ ಬಂದಿದೆ, AC ಆನ್ ಮಾಡಿದ್ದಾರೆ. ಅಪೊಸ್ತಲರ ಪುಸ್ತಕ 5ನೇ ಅಧ್ಯಾಯ. ಎಲ್ಲರೂ ಬೈಬಲ್ ತೆಗೀರಿ. ಆಕ್ಟ್ಸ್ ಚಾಪ್ಟರ್ 5 ವರ್ಸಸ್ 1 ಓದೋಣ. ಇದ್ದೀರಾ? ಇರಬೇಕು, ಇರಲೇಬೇಕು. ಹೊಸ ಜಾಗಕ್ಕೆ ನಾವು ಹೋಗ್ತಾ ಇದ್ದೀವಿ, ಹೊಸ ಜಾಗಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಹೊಸ ಕಟ್ಟಡ ಕಟ್ಟಲ್ಪಡ್ತಾ ಇದೆ, ಗೊತ್ತಾ ನಿಮಗೆ? ಆದಷ್ಟು ಬೇಗ ಅದರೊಳಗೆ ಕಾಲಿಡ್ತಾ ಇದ್ದೀವಿ. ನಿಮ್ಮ ಕಣ್ಣು ಮಾತ್ರ ನೋಡಲಿ. ಬ್ಯೂಟಿಫುಲ್ ಬಿಲ್ಡಿಂಗ್ ವಿ ಆರ್ ಗೋಯಿಂಗ್. ಎಕ್ಸಲೆಂಟ್ ಸೌಂಡ್. ಆಮೇಲೆ ನೋಡ್ತಾ ಇರಿ, ಇದು ನಡೆಯಕ್ಕೆ ಸ್ಟಾರ್ಟ್ ಆಗಿ ಹೋಗಿದೆ. ನಾವಿನ್ನು ಕಾಲಿಡೋದೊಂದೇ ಬಾಕಿ. ಆಮೇನ್, ಹಲ್ಲೆಲೂಯಾ. ಪಾಪ ಕೆಲವರೆಲ್ಲ ಪಾಪ ಬೇಜಾರಾಗ್ತಾರೆ. ಅಯ್ಯೋಯ್ಯೋ ನಾನಿಲ್ವೇ ಈ ಟೈಮ್ನಲ್ಲಿ ಅಲ್ಲಿ, ಅಯ್ಯೋಯ್ಯೋ ಇದ್ದಿದ್ರೆ ಚೆನ್ನಾಗಿತ್ತೇ. ವಂಡರ್ಫುಲ್ ಚರ್ಚ್, ಸೋ ಮೆನಿ ಪೀಪಲ್ ಆರ್ ವರ್ಷಿಪ್. ಅನೇಕ ಜನಗಳ ಆರಾಧನೆ ಮಾಡ್ತಾ ಇದ್ದಾರೆ.
ದರ್ಶನ ನೆರವೇರೋ ಟೈಮ್ ಹತ್ರ ಬಂದಾಯಿತು. ನೀವು ನೋಡ್ತೀರಾ, ನಾನು ಬೋಗಸ್ ಆಗಿ ಹೇಳ್ತಾ ಇಲ್ಲ, ನೀವು ಕಣ್ಣಾರೆ ನೋಡ್ತೀರಾ, ಅದನ್ನು ಅನುಭವಿಸ್ತೀರಾ. ಆ ಸಭೆಯಲ್ಲಿ ನಿಂತು ದೇವರನ್ನ ಆರಾಧನೆ ಮಾಡ್ತೀರಾ. ಹಲ್ಲೆಲೂಯ. ಓದ್ರಿ, ಎಲ್ಲರೂ ಓದ್ರಿ ವಾಕ್ಯ. ಅಪೊಸ್ತಲರ ಪುಸ್ತಕ 5ನೇ ಅಧ್ಯಾಯ 1-6 ವಚನ ಎಲ್ಲರೂ ಓದೋಣ. ಕಮ. ಅನನೀಯನೆಂಬ ಒಬ್ಬ ಮನುಷ್ಯನು ಸಫೇರಳೆಂಬ ತನ್ನ ಹೆಂಡತಿಯ ಸಮೇತ ಒಂದು ಭೂಮಿಯನ್ನು ಮಾರಿ ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು. ಆಗ ಪೇತ್ರನು, ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡದ್ದೇನು? ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದಿ? ಆ ಆಸ್ತಿ ಇದ್ದಾಗ ನಿನ್ನದಾಗಿಯೇ ಇತ್ತಲ್ಲವೇ? ಮಾರಿದ ಮೇಲೆಯೂ ಬಂದ ಹಣವು ನಿನ್ನ ಅಧೀನದಲ್ಲೇ ಇತ್ತಲ್ಲವೇ? ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡದ್ದು ಯಾಕೆ? ನೀನು ಸುಳ್ಳಾಡಿದು ಮನುಷ್ಯರಿಗಲ್ಲ, ದೇವರಿಗೇ ಹಾಡಿದಿ ಅಂದನು. ಈ ಮಾತುಗಳನ್ನು ಅನನೀಯನು ಕೇಳಿದ ಕೂಡಲೇ ಬಿದ್ದು ಪ್ರಾಣ ಬಿಟ್ಟನು. ಕೇಳಿದವರೆಲ್ಲರಿಗೂ ಮಹಾಭಯ ಹಿಡಿಯಿತು. ಆಗ ಯೌವನಸ್ಥರು ಎದ್ದು ಅವನನ್ನು ವಸ್ತ್ರದಲ್ಲಿ ಸುತ್ತಿ ಒತ್ತುಕೊಂಡು ಹೋಗಿ ಊಣಿಟ್ಟರು. ಸುಮಾರು 3 ಗಂಟೆ ಹೊತ್ತಿನ ಮೇಲೆ ಅವನ ಹೆಂಡತಿಯು ನಡೆದ ಸಂಗತಿಯನ್ನು ತಿಳಿಯದೆ ಒಳಗೆ ಬಂದಳು. ಪೇತ್ರನು ಆಕೆಯನ್ನು ನೋಡಿ, ನೀವು ಆ ಹೊಲವನ್ನು ಮಾರಿದು ಇಷ್ಟೇ ಹಣಕ್ಕೋ? ನನಗೆ ಹೇಳು ಎಂದು ಕೇಳಲು ಆಕೆಯು ಹೌದು, ಇಷ್ಟಕ್ಕೆ ಅಂದಳು. ಆಗ ಪೇತ್ರನು ಆಕೆಗೆ, ನೀವಿಬ್ಬರು ಕರ್ತನ ಆತ್ಮನನ್ನು ಪರೀಕ್ಷಿಸುವುದಕ್ಕೆ ಯಾಕೆ ಒಡಂಬಟ್ಟಿರಿ? ಅಗೋ, ನಿನ್ನ ಗಂಡನನ್ನು ಊನಿಟ್ಟವರು ಬಂದು ಬಾಗಿನಲ್ಲಿ ಕಾಲಿಟ್ಟಿದ್ದಾರೆ, ನಿನ್ನನ್ನು ಹೊತ್ತುಕೊಂಡು ಹೋಗುವರು ಎಂದು ಹೇಳಿದನು. ಕೂಡಲೇ ಆಕೆಯು ಅವನ ಪಾದಗಳ ಮುಂದೆ ಬಿದ್ದು ಪ್ರಾಣ ಬಿಟ್ಟಳು. ಆ ಯೌವನಸ್ಥರು ಒಳಗೆ ಬಂದು ಆಕೆಯನ್ನು ಸತ್ತಿರುವುದನ್ನು ಕಂಡು ಆಕೆಯನ್ನು ಹೊತ್ತುಕೊಂಡು ಹೋಗಿ ಗಂಡನ ಮಗ್ಗುಲಲ್ಲಿ ಹೂಣಿಟ್ಟರು. ಮತ್ತು ಸರ್ವ ಸಭೆಗೂ ಈ ಸಂಗತಿಗಳನ್ನು ಕೇಳಿದವರೆಲ್ಲರಿಗೂ ಮಹಾಭಯ ಹಿಡಿಯಿತು. ಆಮೇಲೆ ಈಗ ಒಂದು ಪ್ರಶ್ನೆ ಕೇಳ್ತೀನಿ. ಸಭೆಯಲ್ಲಿ ನೀವು ಬಂದ ಮೇಲೆ ನಿಮಗೆ ಭಯ ಹಿಡಿಬೇಕಾ ಅಥವಾ ಧೈರ್ಯ ಬರಬೇಕಾ? ಮಾತಾಡಿ, ಓಪನ್ ಆಗಿರಿ. ನಾನು ಕೇಳೋ ಪ್ರಶ್ನೆ ಕರೆಕ್ಟಾಗಿ ಆನ್ಸರ್ ಮಾಡಿ. ಹಾಗಾದರೆ ಸಭೆಯಲ್ಲಿ ಒಂದು ಭಯ ಬಂತು ಅಂದರೆ ಏನು ಪ್ರೀಚಿಂಗ್ ನಡೀತಾ ಇದೆ ಅಲ್ಲಿ? ಅರ್ಥ ಮಾಡ್ಕೊಂಡು ನಾನು ಹೇಳೋದನ್ನು. ನಾನು ಪೀಟರ್ ರಾಂಗ್ ಅಂತ ಹೇಳ್ತಾ ಇಲ್ಲ, ಬಟ್ ಪೀಟರ್ ಮಾಡಿದ ಪ್ರಸಂಗ ರಾಂಗ್ ಅಂತ ಹೇಳ್ತಾ ಇದ್ದೀನಿ. ಈಗ ಸಭೆಯಲ್ಲಿ ಒಬ್ಬ ಮನುಷ್ಯ ಭಯ ಪಡ್ತಾ ಇದ್ದಾನೆ. ಭಯ ಪಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಮೆಸೇಜ್ ಹೆಂಗಿದೆ? ಇವಾಗ ನೀನೇನೋ ಒಂದು ಪ್ರಾಬ್ಲಮಲ್ಲಿ ಬಂದ್ಬಿಟ್ಟೆ, ಡಾಕ್ಟ್ರ್ ಹೇಳ್ಬಿಟ್ರು ನಾಳೆ ಸತ್ತೋಗ್ತೀಯ ಅಂತೇಳಿ, ಅಲ್ಲ ಇನ್ನೊಂದು ವಾರದಲ್ಲಿ. ಈಗ ನಾನು ಕೂಡ ಬಂದ್ಬಿಟ್ಟು ಡಾಕ್ಟ್ರ್ ಹೇಳ್ಬಿಟ್ರಾ, ಸ್ವಲ್ಪ ಏನಕ್ಕೆ ಸ್ವಲ್ಪ ಹುಷಾರಾಗಿ ಸ್ವಲ್ಪ ನೀರು ಜಾಸ್ತಿ ಕೊಡಿ, ಇನ್ನೊಂದು 2 ದಿನ ಇರ್ತೀಯ, ಸ್ವಲ್ಪ ನೋಡೋಕ್ಕಾಗಲ್ಲಪ್ಪ, ನೀನು ಸತ್ತಿಗೆ ಹೋಗ್ಬಿಡ್ತೀಯ. ನಾನು ಅದನ್ನೇ ಕನ್ಫರ್ಸ್ ಮಾಡಿದ್ರೆ ಏನಾಗ್ತಿದೆ? ಹಾಗಾದರೆ ಪೇತ್ರನು ಪ್ರಸಂಗ ಏನು ಪ್ರಸಂಗ ಮಾಡಿರ್ಬೋದು? ಅವನಿಗೆ ಇನ್ನೂ ಕೃಪೆ ಅರ್ಥ ಆಗಲಿಲ್ಲ, ಭಯ. ಓಕೆ, ಸರಿ. ನಿಮ್ಗೊಂದು ಪ್ರಶ್ನೆ, ಯಾಕೆ ಇವರು ಸತ್ತೋಗ್ಬಿಟ್ರು? ಏನು ಸತ್ತಿಟ್ಟಂಗು ಸಿಸ್ಟರ್? ಪೊಯ್ಸೊನ್ನಂಗು ಕರೆಕ್ಟಾ? ಅವ್ರು ಹೇಳ್ತಾ ಇದ್ರೆ ಸುಳ್ಳು ಹೇಳಿದ್ರು ಅಂತ. ನೀವೇನಂತೀರ? ಅಗ್ರಿನಾ? ಹೇಳ್ರಿ, ಕೈ ಎತ್ತಿರಿ ಯಾರಾದರೂ. ನೀವೇಂತೀರ? ಸುಳ್ಳು ಹೇಳಿದ್ರಲ್ವಾ? ಸುಳ್ಳು ಮುಚ್ಚಿಡೋದೇನೋ ಸುಳ್ಳು ಹೇಳೋದೇನೋ 2 ಒಂದೇ ತಾನೆ. ಇವಾಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ನೀವು ಯಾರು ಸುಳ್ಳು ಹೇಳೋದೇ ಇಲ್ವಾ? ಇರ್ಕಟ್ಟು ನೀವು ಹೇಳೋದು ದೆವ್ವ ಇದೆ ಒಳಗಡೆ, ನಮ್ಮ ಒಳಗಡೆ. ಸಾಯಿಬಾಬಾ ಕೂತಿದ್ದಾನೆ ಒಳಗಡೆ, ಪರಿಶುದ್ಧಾತ್ಮ ನನ್ನೊಳಗಿರೋದು. ನನ್ನೊಳಗೆ ವಾಕ್ಯತಾನೆ ಇದೆ. ಅರ್ಥ ಆಗ್ತಾ ಇದೆಯಾ? ಹಾಗಾದರೆ ಎಷ್ಟು ಸುಳ್ಳು ಹೇಳಿ ಇವತ್ತು ಚರ್ಚಿಗೆ ಬಂದಿರ್ಬೋದು? ನೋಡ್ದ, ಕೆಲವ್ರು ಮಕ್ಕ ಎಲ್ಲ ಮುಚ್ಕೊತಾ ಇದ್ದಾನೆ. ಕೆಲವ್ರು ನಮಗೆ ಆತ್ಮೀಯರೇ ಚರ್ಚಲ್ಲಿ ಅಣ್ಣಾಗಿ ಗೊತ್ತಿಲ್ಲ ನೆನೆಸ್ಕೊಂತಾರೆ. ನೀವು 4 ಗೋಡೆಯಲ್ಲಿ ಏನು ಮಾತಾಡಿದ್ರು ಕೂಡ ನನ್ನ ಮನೆಗೆ ರಿಪೋರ್ಟ್ ಬಂದ್ಬಿಡ್ತೈತೆ. ಏನು ಹೇಳ್ತೀರಾ? ಹಂಗೆ ಕುಸು ಓಟಕ್ಕೆ ಹಿಂಗೆ ವಾಸನೆ ಬರ್ದಂತ ನೀವು ನೆನೆಸ್ಕೊಂಡಿದ್ದೀರಾ ನನಗೇನು ಗೊತ್ತಿಲ್ಲ ಅಂತ. ನನಗೆಲ್ಲ ಗೊತ್ತಿದ್ದು ಕೂಡ ಈ 32 ಅಲ್ಲ ನಿಮ್ಮ ಮುಂದೆ ತೋರಿಸ್ಕೊಂಡು ಪ್ರೈಸ್ ಲಾರ್ಡ್. ಯಾಕೆ ಎಷ್ಟೇ ನೋವು ನನ್ನ ಬೆನ್ನ ಮೇಲೆ ಇದ್ದರೂ ಕೂಡ ನಿಮಗೋಸ್ಕರ ನಗ್ತಾನೇ ಇರ್ತೀನಿ. ಯಾಕೆ ಗೊತ್ತಾ? ಪರವಾಗಿಲ್ಲ, ನನ್ನ ಮಕ್ಕಳು ಏನೋ ಗೊತ್ತಿಲ್ಲದ್ರೆ ಮಾತಾಡ್ಬಿಡಿದ್ದಾರೆ, ಏನೋ ನನ್ನ ಮಕ್ಕಳು ಹೇಳ್ಬಿಡಿದ್ದಾರೆ, ಬಿಡಿ ದೇವರೇ ಇವ್ರನ್ನ ಕ್ಷಮಿಸ್ಬಿಡು ಅಂತ ತಂದೆನೇ ದೇವ್ರು ಹುಡುಕ್ತಾ ಇದ್ದಾರೆ. ಈಗ ನೀವು ಹೇಳಿದ್ರಿ ಅನನ್ಯ ಬರೀ ಬಂದು ಸುಳ್ಳು ಹೇಳ್ಬಿಟ್ರು ಅಂತ ಹೇಳ್ತೀರಿ.
ಆಗ ನಾವೆಷ್ಟು ಸುಳ್ಳು ಹೇಳಲ್ಲ. ಹಾಗಾದರೆ ಆಗ ನಾವ್ಯಾಕೆ ಸತ್ಯಲ್ಲಿ ಇನ್ನೂ ಬದುಕಿದ್ದೇವೆ? ಮಾತಾಡಿ. ಸುಳ್ಳು ಹೇಳ್ತೀವ ಇಲ್ವಾ? ಏನು ದೊಡ್ಡ ಯೋಗ್ಯ ಥರ ಕೆಲವು ಬರೀ ಮಾತಾಡೋದು ನಾವು. ನಾನು ಯಾರು ಗೊತ್ತಾಗ್ಬಿಡ್ದು, ನನ್ನ ಜೀವನ ಹೆಂಗೆ ಗೊತ್ತಾಗ್ಬಿಡ್ದು, ಇಲ್ಲಿ ಗೊತ್ತು ಮುಚ್ಚಲೇ. ಓಹೋ, ಏನೆಲ್ಲ ನೋಡಿರೋ ದೇವ್ರು ನಿನ್ನ ಹತ್ರ. ಪಾಸ್ಟಿಂಗ್ ಮಾಡ್ಬೋದಾ? ಪಾಸ್ಟಾಗಿ ಮಾಡ್ಬೋದಾ? ಹಾಂ, ನೀನೇನು ಮಾಡ್ತೀನಿ? ನೀನು ಮಾತಾಡ್ತಾ ಇದ್ದೆ ರಂಗ್. ಇವಾಗ ನಿನ್ನ ಆತ್ಮೀಯ ತಂದೆ ಬಗ್ಗೆ ಮಾತಾಡ್ತಾ ಇರೋದೇ ರಂಗ್ ಮಗ. ಸ್ವಲ್ಪ ಹಂಗೆ ಕಾನ್ಷಿಯಸ್ಗೆ ಬಾ. ಎಲ್ಲಿ ಬೀಳ್ತೀವಿ ಹುಷಾರು. ಅವ್ರು ಏನೋ ಮಾತಾಡ್ಬಿಟ್ರೆ ಬಂತು ಗ್ರಾಚಾರಣೆ ನನಗೆ. ಇದ್ದೀರಾ? ಈ ಪೀಟರಪ್ಪ ಹೆಂಗೆ ಬಂದೊಂದು ಸುಳ್ಳು ಹೇಳಿದ್ನಾ ಹೇಳ್ದ ಅಷ್ಟೇ, ಮುಗೀತು, ಸತ್ತಲ್ಲೇ ಬಿದ್ದ. ಹಾಗಾದರೆ ಯಾಕೆ ಅವನು ಬಿದ್ದೋದ ಅಂದರೆ ಭಯದಲ್ಲೇ ಬಂದಿದ್ದಾನೆ ಅವನು. ಭಯ ಬಂದ್ಬಿಡ್ತು ಅವನಿಗೆ. ಹಾಗಾದ್ರೆ ಇಷ್ಟಿನೇನು ಪ್ರೀಚಿಂಗ್ ಕೇಳಿದ್ದಾನೆ? ಭಯದ ಪ್ರಸಂಗ. ಕೆಲವೆಲ್ಲ ಪ್ರಸಂಗ ಮಾಡ್ತಾರೆ ನೋಡಿ, ಏಸು ಬರ್ತಾರೆ, ನಿಮ್ಗೆ ನ್ಯಾಯ ತೀರ್ಪು ಕೊಡ್ತಾರೆ, ನಿಮಗೆ ನರಕಕ್ಕೆ ಹೋಗ್ಬಿಡ್ತೀರಾ, ಹಿಂಗೆಲ್ಲ ಹೇಳಿದ್ರೆ ಜನ ಏನು ಮಾಡ್ತಾರೆ? 3 ಹೊತ್ತು ಪ್ರೇಯರ್ಗೆ ಬರ್ತಾರೆ. ಯಾಕೆ ಹೇಳಿ? ನರಕಕ್ಕೆ ಹೋಗ್ಬಿಡ್ತೀರೇನೋ ಅಂತ. ನಮ್ಮ ಹಳೆ ಚರ್ಚೆ ಇದೆ ಗೊತ್ತಾ, 600 ಸ್ಕ್ವೇರ್ ಫೀಟಲ್ಲಿ 3 ಹೊತ್ತು ಪ್ರೇಯರ್ ನಡೀತಿತ್ತು. 3 ಹೊತ್ತು ಜನ ಬರೋರು. ಯಾಕೆ? ಭಯ. ಆಮೇಲೆ ಗ್ರೇಸ್ ಪ್ರೀಚ್ ಮಾಡಕ್ಕೆ ಶುರು ಮಾಡಿದ್ಮೇಲೆ ಬುಧವಾರ ಪ್ರೇಯರ್ಗ ನೋಡ, ಭಾನುವಾರ ಸಂಡೇನಾ ಎಂಥ ಗತಿ. ಹಂಗಾದ್ರೆ ದೇವ್ರು ನಿಮ್ಮನ್ನ ಕ್ಷಮಿಸ್ಕೊಂಡೇ ಬರ್ತಾ ಇದ್ದಾರಾ? ಮಾತಾಡ್ರಿ. ಕೃಪೆಗೂ ಲಾಗೂ ವ್ಯತ್ಯಾಸ ಇದೆಯಾ? ಇವಾಗ ಏನಕ್ಕೆ ಇಷ್ಟು ಧೈರ್ಯವಾಗಿ ಬಂದು ಇಲ್ಲಿ ಕೂತ್ಕೊಂಡಿದ್ದೀರಾ? ಯಾಕೆ? ಕೃಪೆ. ನಾನೇನು ಪ್ರೀಚ್ ಮಾಡ್ತೀನಿ, ನೀವು ಏನೇ ಮಾಡಿದ್ರು ದೇವ್ರು ಏನು ಮಾಡ್ತಾರೆ? ಕ್ಷಮಿಸ್ತಾರೆ ಅಂತಾನೆ. ಇವಾಗ ನಾನೇನಾದರೂ ನೀವು ಹಾಳಾಗಿ ಹೋಗ್ತೀರಾ ಅಂತ ಯಾವತ್ತಾದ್ರೂ ಪ್ರೀಚ್ ಮಾಡಿದ್ದಿದ್ರೆ ನೀವೇನು ಮಾಡ್ತಾ ಇದ್ರಿ? ಒಂದು ಸಂಡೇ ಎಣ ಬಿದ್ದರೂ ಕೂಡ ಇಲ್ಲಿ ಬಂದು ಕುತ್ಕೊಂಡ್ಬಿಡ್ತಾರೆ. ಯಾಕೆ ಹೇಳಿ? ಸತ್ಕಿತ್ತು ಹೋಗ್ಬಿಡ್ತೀನಿ ಅಂತ ಭಯ. ಹಾಗಾದರೆ ಪೇತ್ರ ಏನು ಪ್ರೀಚ್ ಮಾಡ್ತಾ ಇದ್ದ ಅಲ್ಲಿ? ಭಯ, ಲಾ, ಡೆತ್. ಯೋಚನೆ ಮಾಡ್ರಿ. ಇಷ್ಟು ವರ್ಷ ನಾನು ಪ್ರೀಚ್ ಮಾಡಿದ್ದೀನಿ, ಯಾವತ್ತಾದ್ರೂ ಮರಣವನ್ನು ಪ್ರೀಚ್ ಮಾಡಿದ್ದೀನಾ? ಕಮಾನ್ ಚರ್ಚ್, ಏನು ಪ್ರೀಚ್ ಮಾಡಿದ್ದೀನಿ? ಜೀವದನೇ ಪ್ರೀಚ್ ಮಾಡಿದ್ದೀನಿ. ಯಾವತ್ತಾದರೂ ನಮ್ಮ ಸ್ಪಿರಿಚುವಲ್ ಫಾದರ್ ಇಷ್ಟೊಳ್ಳೆ ಮೆಸೇಜ್ ಮಾತಾಡಿದ ಯಾರಾದ್ರೂ ಸ್ಟೇಟಸ್ ಹಾಕ್ಕೊಂಡಿದ್ದೀರಾ? ಇಲ್ಲ. ನಮ್ಮ ಸ್ಪಿರಿಚುವಲ್ ಫಾದರ್ ಅದ್ಭುತವಾಗಿ ನಮ್ಮ ಪ್ರಸಂಗ ಮಾಡ್ತಂತ ಯಾವತ್ತಾದ್ರು ಎಲ್ಲದು ಮಾತಾಡಿದ್ದೀವ? ಇಲ್ಲ. ಮತ್ತೆ ಹೆಂಗೆ ಪರಲೋಕ ತಂದೆ ನಿಮ್ಮನ್ನು ಆನರ್ ಮಾಡ್ತಾರೆ? ಒಂದು ಹೇಳ ನಿಮಗೆ, ನೀವು ಯಾರಾದರೂ ಒಬ್ಬರು ಬಂದಿಲ್ಲ ಅಂದರೆ ಅಳೋದು ಯಾರು ಗೊತ್ತಾ? ನಾನೇ. ಯಾವ ಅಸಿಸ್ಟೆಂಟ್ ಪಾಸ್ಟರ್ ಅಳಲ್ಲ, ಯಾವ ವಿಶ್ವಾಸಿನ. ಯಾವ ಥರ ಹತ್ತಿದ್ದೀರಾ? ಒಂದು ಫ್ಯಾಮಿಲಿ ಆಚೆ ಹೋಯ್ತು, ನೀವು ಹತ್ತಿದ್ದೀರಾ, ನಿಮಗೆ ಅಳೋ ಬರೋಲ್ಲ. ಯಾವ ಬಂದರೆ ಬರ್ತಾರೆ. ಇವತ್ತು ನಾನು ಗ್ಯಾರಂಟಿ ಇಲ್ಲ, ನಾಳೆ ನಾನು ಏನಾಗ್ತೀನಿ ಗೊತ್ತಿಲ್ಲ, ನೀವು ಯೋಚನೆ ಮಾಡ್ತಾ ಇರ್ತೀರ. ಇವತ್ತು ಅವ್ರು ಹೋಗಿದ್ದಾರೆ ಬಾಲ ಹಿಡ್ಕೊಂಡು, ನಾಳೆ ನಾನು ಹೋಗ್ಬೋದಂತ. ಆದರೆ ಹೋಗುವಾಗ ಕುತ್ಕೊಂಡು ರೂಮಲ್ಲಿ 1 ಇಂಚು ಕಮ್ಮಿ ಮಾಡಿಕೊಂಡು ವೆಯ್ಟ್ನ ಅಳೋದು ಯಾರು ಗೊತ್ತಾ? ಪಾಸ್ಟರ್ಗಳೇ, ತಂದೆಗಳೇ. ಏನು ನೆನ್ಸ್ಕೊತಾರೆ? ಎಲ್ಲ ಕಾಸ್ಗೋಸ್ಕರ ಸೇವೆ ಮಾಡ್ತಾರೆ ಅಂತ. ಕಾಸ್ಗೋಸ್ಕರ ಅಲ್ಲ ಸ್ವಾಮಿ, ದೇವರು ನಮ್ಗೆ ಕೊಟ್ಟಿರುವಂಥ ಸ್ಪಿರಿಚುವಲ್ ವರ್ಕ್ ಇದು. ಒಂದು ಸ್ವಲ್ಪ ಹಾನರ್ ಮಾಡಿದೆ, ಎಷ್ಟು ರಂಪಾಟ, ಎಷ್ಟು ರಾದಾಟ. ಕರೆಕ್ಟಾ? ಯಾವತ್ತಾದರೂ ಒಂದು ದಿನ ಹೊರಗಡೆ ಹೋಗಿ ನಿಮ್ಮ ಸ್ಪಿರಿಚುವಲ್ ಫಾದರ್ ಬಗ್ಗೆ ಮಾತಾಡ್ಬಿಟ್ಟಿದ್ರೆ ನಿಮ್ಮ ಲೈಫ್ ಹಿಂಗಿರ್ತಾ ಇದ್ರೆ, ನಿಮ್ಮ ಲೈಫ್ ಬೇರೆ ಲೆವೆಲ್ ಇರ್ತಾ ಇತ್ತು. ತಂದೆ ದೇವರಾದರೆ ಎದುರು ನೋಡ್ತಾರೆ. ನಾನು ಅವ್ರು ಕೊಟ್ಟರು ಆತ್ಮೀಯ ತಂದೆ ಬಗ್ಗೆ ಯಾವತ್ತಾದ್ರೂ ಮಾತಾಡ್ತಾನ ಬಾಬು? ಯಾವತ್ತಾದ್ರೂ ಮಾತಾಡ್ತಾನ ಸುರೇಶು? ಯಾವತ್ತಾದ್ರೂ ಮಾತಾಡ್ತಾನ ರಮೇಶು ಅಂತ ದೇವ್ರು ಎದುರು ನೋಡ್ತಾರೆ. ಇವತ್ತು ಇಲ್ಲಿ ಬಂದು ವ್ಯಕ್ತಿ ಕುತ್ಕೊಂಡಿದ್ದಾನೆ, ಅವ್ನು ಹೇಳ್ತಾನೆ ಡಾಕ್ಟರ್ ಹೇಳಿದ್ರು ಬೈಕೇ ಓಡಿಸ್ಬಾರ್ದಂತ. ಇವತ್ತು ಊರೆಲ್ಲ ಸುತ್ತಾನೆ, ಉಡುಪಿಯಲ್ಲೂ ರಿಚರ್ಡೆ, ಮಂಗಳೂರಲ್ಲೂ ರಿಚರ್ಡೆ. ಇವತ್ತು ಏನು ಹೇಳ್ಬೇಕು ರಿಚರ್ಡು? ನನಗೆ ಆ ದೇವ ಮನುಷ್ಯ ಸಿಕ್ಕಿಲ್ಲ ಅಂತ ಹೇಳಿದರೆ, ಆತ್ಮೀಯ ತಂದೆ ನನಗೆ ಸಿಕ್ಕಿಲ್ಲ ಅಂತ ಹೇಳಿದರೆ, ನಾನು ಯಾವತ್ತೂ ಬೆಡ್ಡಲ್ಲೇ ಮಲಗಿರ್ಬೇಕಾಗಿತ್ತು. ಈ ಮಾತು ಹೇಳ್ಬೇಕಾ ಬೇಡ? ಅದು ಹೇಳಲ್ಲ ಜನಗಳು. ದೇವರು ಪಾಸ್ಟರ್, ದೇವರು. ಅಯ್ಯೋ, ದೇವರು ಒಬ್ಬನ ಕಳಿಸ್ತೀರ, ಏನಾದ್ರು ಎಲೆಯನ್ನ ಕಳಿಸ್ತೀರಾ ಮಳೆ ನಿಲ್ಸಕ್ಕಾಗ್ತಿದ್ದ? ಮಾತಾಡ್ರಿ. ಮನುಷ್ಯನಾಗಿ ಯೇಸು ಕ್ರಿಸ್ತನ ಕಳಿಸ್ತಾ ಹೋಗಿದ್ರೆ ನಮಗೆ ರಕ್ಷಣೆ ಬರ್ತಾ ಇದ್ದ? ದೇವರ ಪ್ಲಾನ್ ಇದು. ಒಂದು ಸಭೆ ಹೀಗೆ ಇರಬೇಕಂತ ದೇವರು ಡಿಸೈನ್ ಮಾಡಿದ್ದಾರೆ. ಪೇತ್ರನ ದೇವರು ಸೀನಿಯರ್ ಪಾಸ್ಟರ್ ಆಗಿ ಮಾಡಿದ್ರು. ಪೇತ್ರ ಏನು ಪ್ರೀಚ್ ಮಾಡ್ತಾ ಇದ್ದಾನೆ? ಭಯವನ್ನು ಪ್ರೀಚ್ ಮಾಡ್ತಾ ಇದ್ದಾನೆ. ಬಂದಾಗಲೂ ಅವನು ಭಯದಿಂದನೇ ಬಂದ. ಬಟ್ ನಾವು ಯಾರಾದ್ರು ಭಯದಿಂದ ಸುಳ್ಳು ಹೇಳಿದ್ರೆ ಇಲ್ಲ. ಯಾರಾದ್ರು ಸುಳ್ಳು ಹೇಳಿದ್ರೆ ಬಂದಿದ್ದು? ಯಾರಾದರೂ ಆ ಡೋರ್ ಮುಚ್ಚಿಬಿಟ್ರಪ್ಪ. ಯಾರಾದರೂ ಸುಳ್ಳು ಹೇಳಿದ್ರೆ ಬಂದಿದ್ದೀರಾ? ನೋಡಿ, ಯಾರು ಸಲ ಸೈಲೆಂಟ್ ಆಗಿದ್ದಾರೆ. ಯಾಕೆ ಹೇಳಿ? ಎಲ್ಲೋ ಒಂದು ಕಡೆ ನಾವು ಸುಳ್ಳು ಹೇಳಿರ್ತೀವಿ. ಯಾಕೆ? ನಾವು ಸತ್ತಿಲ್ಲ. ಯಾಕೆ? ಕೃಪೆ. ಕೃಪೆ ಪಕ್ಕದ ಹೇಳ್ರಿ, ಕೃಪೆ. ಕೃಪೆ ಇದ್ದುಕೊಂಡು ಕೂಡ ಒಬ್ಬ ಸೇವಕ ಕೃಪೆಯನ್ನು ಮಾತಾಡಿಲ್ಲ. ಸತ್ತೋಗ್ಬಿಟ್ಟ ಅವನು. ಯಾರು? ಸತ್ತೋಗ್ಬಿಟ್ಟ. ಸತ್ತೋಗಾಯ್ತು. ಈಗ ಯಾರು ಸತ್ತೋದ್ರೆ ನಿಮ್ಮ ಮನೆಗೆ ತಿಳಿಸ್ತಾರ ಇಲ್ವಾ? ಯಾರೋ ಸತ್ತೋದ್ರೆ SMS ಬರ್ತಿದೆ, ನಿಮ್ಮ ದೊಡ್ಡಪ್ಪ ತೀರೋದ್ರು,
ಇಲ್ಲಿ ನೋಡಿದ್ರೆ ಹೆಂಡತಿಗೆ ಗೊತ್ತಿಲ್ಲ ಗಂಡ ಸತ್ತೋಗಿರೋದು. ಎಂತ ಕಠಿಣ ನೋಡಿ ನಮ್ಮ ಸೀನಿಯರ್ ಪಾಸ್ಟ್ರು. ಅರ್ಥ ಮಾಡ್ಕೊಂಡು ಹೇಳ್ತಾ ಇದ್ದ ನಮ್ಮ ಸೀನಿಯರ್ ಪಾಸ್ಟ್ರು ಹೆಂಗಿದ್ದಾನೆ ಪಾಪ. ಯಪ್ಪ ಸತ್ತೋದು ಅಟ್ಲೀಸ್ಟ್ ಇನ್ಫಾರ್ಮೇಶನ್ ಕೊಡ್ಬೇಕಲ್ಲ ಮನೆಗೆ, ನಿಮ್ಮ ಗಂಡ ಸತ್ತೋದ ಅಂತ. ಎತ್ಕೊಂಡು ಸಮಾಧಿನೇ ಮಾಡ್ಬಿಟ್ರೆ, ಯಾವ ಬಂದಿಲ್ಲ ಬನಗಳು ಈ ಅಪ್ಪನೇ ಸಮಾಧಿ ಮಾಡ್ಬಿಟ್ಟ. ಈಗ ಅವ್ರ ಹೆಂಡತಿ ಮೆತ್ತಗೆ ಬರ್ತಾ ಇದ್ದಾಳೆ. ಅವ್ರ ಹೆಂಡತಿಗೆ ಮ್ಯಾಟ್ರ್ ಗೊತ್ತಿಲ್ಲ, ಮ್ಯಾಟ್ರ್ ಅವ್ರ ಹೆಂಡತಿ ಗೊತ್ತಿಲ್ಲ. ಬರ್ತಾ ಇದ್ದಾರೆ, ಫಾದರ್ ಪೀಟರ್ ಫಾದರ್. ಅವಾಗ ಏನು ಪ್ರಶ್ನೆ ಕೇಳ್ತೇನೆ ನೋಡಿ, ಎಂಥ ಪ್ರಶ್ನೆ. ನಾನು ಯಾವತ್ತ ನಿಮ್ಮನ್ನು ಕೇಳಿದ್ರೆ ನಿಮ್ಮ ಪರ್ಸೆ ಖಾಲಿ ಆಗ್ಬಿಟ್ಟಿರೋದು. ಹಲೋ ಇರಿಕ್ರಿಂಗ್ಲಾ ಓದಿ. ಇವಾಗ 3 ಅವರ್ ಬಿಟ್ಟು ಯಾರು ಬರ್ತಾ ಇದ್ದಾರೆ? ಇದು ಹೆಂಗೆ ಹೇಳ್ತೀರ ಪಾಸ್ಟೇ? ನಿರೂಪಿಸ್ತೀನಿ ಇವತ್ತು, ಡೋಂಟ್ ವರಿ, ನಿರೂಪಿಸ್ತಾರೆ. ಯಾವ ಪ್ರಸಂಗ ಮಾಡಲ್ಲ. ಪರಿಶುದ್ಧಾತ್ಮನ ಪ್ರಸಂಗ ಕೊಡ್ತಾನಂತ ಹೇಳಿದ್ರೆ ಅದಕ್ಕೆ ಫುಲ್ ವಿವರಣೆ ಇದ್ದೇ ಮಾತಾಡೋದು. ಸುಮ್ಮನೆ ನಾನು ಡಮ್ಮಿಯಾಗಿ ಮಾತಾಡೋಕೆ ಹೋಗಲ್ಲ. ಓದಿ. ಹೇಗೆ 3 ಅವರ್ ಬಿಟ್ಟು ಯಾರು ಬರ್ತಾ ಇದ್ದಾರೆ? ಸುಮಾರು 3 ಗಂಟೆ ಹೊತ್ತಿನ ಮೇಲೆ, ಸುಮಾರು 3 ಅವರ್ಸ್ ಆದ್ಮೇಲೆ ಗಂಡ ಬಂದಿಲ್ಲ ಮನೆಗೆ. ಇವಾಗ ನೀವೆಲ್ಲ 1 ಅವರ್ ಲೇಟ್ ಆದ್ರೆ ಏನಂತೀರಾ? ಹಲೋ ರೀ, ಎಲ್ರಿ ಇದ್ದೀರಾ? ಅವ್ರ ಶಬ್ದ ಕೇಳಿದೆ, ಬರ್ತಾ ಇದ್ದೀರಾ? ಬನ್ನಿ. ಆಗ ಸ್ವಲ್ಪ ಕೋಪ. ಬೆಳಿಗ್ಗೆಯಿಂದ ಫುಲ್ ಜಗಳ ಆಡಿದ್ರೆ ಗಂಡ ಹೆಂಡತಿ. ಗಂಡ 1 2 ಅವರ್ ಲೇಟು. ಹೆಂಡತಿ ಫುಲ್ ಟೆನ್ಷನ್. ನನ್ನ ಗಂಡ ಏನಾಗ್ಬಿಟ್ಟು ಗೊತ್ತಿಲ್ಲ, ಬೆಳಿಗ್ಗೆ ಫುಲ್ ವಾರ್ ಮಾಡಿ ಕಳಿಸಿದೆ, ವಾಲೆ ತಗೊಟ್ಟಿಲ್ಲ, ಬಳೆ ತಗೊಟ್ಟಿಲ್ಲ ಅಂತ. ಒಂದು ಫೋನು, ರೇ ಎಲ್ರಿ ಇದ್ದೀರಾ? ಅದ್ರ ಮೇಲೆ ದೌಲತ್ ಬೇರೆ. ಅವಾಗ ಯಪ್ಪ ಕೊಡು ಸ್ವಲ್ಪ ಗುರಂತಿರ್ತಲ್ಲ. ಇದ್ದೀನಿ ಇಲ್ಲಿ. ಏನು ಹೇಳು? ಇದ್ದೀನಿ ಹೇಳು. ಎಲ್ಲಿದ್ದೀರಾ? ಬರ್ತಾ ಇದ್ದೀನಿ, ಅರ್ಧವ್ರಲ್ಲಿ. ಬರ್ತಾ ಇದ್ದೀರಾ? ಅವಾಗ ಎಷ್ಟೇ ಕೋಪ ಇದ್ರು ಒಳಗಡೆ, ಅಪ್ಪ ಬರ್ತಾ ಇದ್ದೀನಿ ನನ್ನ ಗಂಡ, ಸ್ತೋತ್ರ. ಕರೆಕ್ಟಾ? ಶಬ್ದ ಬರ್ತಾ ಇಲ್ವೇ? ಮಾಡ್ತೀರಾ ಇಲ್ವಾ? ಏನೇ ಕೋಪ ಆಗಿದ್ರು ಕೂಡ ಆ ಸ್ವರ ಕೇಳಿದ ತಕ್ಷಣ ನನ್ನ ಗಂಡ ಭದ್ರವಾಗಿದ್ದಾನೆ, ಬಂದ್ಬಿಡ್ತಾನೆ. ಈಗ ಪಾಪ ಈ ಅಮ್ಮ ಬರ್ತಾ ಇದ್ದಾಳೆ, ಮ್ಯಾಟ್ರ್ ಗೊತ್ತಿಲ್ಲ. ಮ್ಯಾಟ್ರ್ ಗೊತ್ತಿದ್ರೆ ಆದರೂ ಸ್ವಲ್ಪ ಹುಷಾರಾಗಿ ಬಂದ್ಬಿಟ್ಟು, ಹೌದು ಸ್ವಾಮಿ ನಾವು ಮಾರ್ಬಿಟ್ಟು ಸ್ವಲ್ಪ ಬಚ್ಚಿಕ್ ಬಿಟ್ಟಿದ್ದು ಅಂತ ಹೇಳ್ಬೋದಾಗಿತ್ತು. ಇವನು ಮಾರ್ದ ಫುಲ್ಲಾಗಿ ತಂದು ಕೊಡೋರ್ದ. ಹಲೋ, ಅದರಲ್ಲಿ ಬೇರೆ ಕಾಸು ನೋಡಿದ ತಕ್ಷಣ 1 ಕೋಟಿ ಏನಕ್ಕೆ ಪಾಸ್ಟರ್ ಕೊಡೋದು? 50 ಲಕ್ಷ ಎತ್ತಿಕಣ ಬೇಕಾ ಇದು? ಕುಡುಕ್ರೇನು ಸೋನಿಯಾ? ಕುಡ್ತಿಡೆ, ಖಾಲಿ ಪನ್ನಿಡೆ. ಕೆಲವು ಬಾರಿ ನಾವು ತೀರ್ಮಾನ ಮಾಡ್ಕೊತೇವೆ, ಆ ಕಾಸು ಕೈಲಿ ಬಂದ ತಕ್ಷಣ ತೀರ್ಮಾನಗಳೆಲ್ಲ ಚೇಂಜ್ ಆಗ್ತಿದೆ. ಆದರೆ ಸ್ಪಿರಿಚುವಲ್ ಫಾದರ್ ಒಳ್ಳೆಯವನಾಗಿದ್ದಾನೆ, ಅದೇ ಗ್ರಾಚಾರ. ನಾನೇನಾದರೂ ನಿಮ್ಮ ಹತ್ರ ಓದಿ ಇವಾಗ ಈ ಥರ ಕೇಳಿದ್ರೆ ಪಡಿಮ್ಮ, ಪಡಿಗಮ್ಮ ಜೋರ. ಸುಮಾರು 3 ಗಂಟೆ ಹೊತ್ತಿನ ಮೇಲೆ ಅವನ ಹೆಂಡತಿಯು ನಡೆದ ಸಂಗತಿಯನ್ನು ತಿಳಿಯದೆ, ಅವನ ಹೆಂಡತಿಗೆ ಗಂಡ ಸತ್ತೋಗಿರೋದು ಗೊತ್ತಿಲ್ಲ. ಪಕ್ಕದ ಹೇಳ್ರಿ, ಗೊತ್ತಿಲ್ಲ, ಮ್ಯಾಟ್ರೇ ಗೊತ್ತಿಲ್ಲ. ಫುಲ್ ಖುಷಿಯಾಗಿ ಬರ್ತಾನೆ. ನಾಳೆ ಜ್ಯೂಲ್ ಶಾಪ್ಗೆ ಹೋಗ್ಬಿಡೋಣ, ಭೀಮಾ ಜ್ಯುವೆಲ್ಲರ್ ಹೋಗಿ ನೆಕ್ಲೆಸ್ ತಗೊಂಡ್ಬಿಡೋಣ ಅನ್ಕೊಂಡು ಫುಲ್ ಖುಷಿಯಾಗಿ, ಫಾದರ್ ವೇರ್ ಇಸ್ ಮೈ ಹಸ್ಬೆಂಡ್? ಮ್ಯಾಟ್ರೇ ಗೊತ್ತಿಲ್ಲದ್ರೆ ಬರ್ತಾಳೆ. ಪೇಟ್ರೆ ಗೊರ್ರಮ್ಮಾಗಿದ್ದಾನೆ, ಹೃದಯ ಸಮುದ್ರ ಕಲಕಿ ಅಂತ ಬಾರೇ. ಹಂಗಂದ್ರೆ ಒಬ್ಬ ವಿಶ್ವಾಸ ನಂಗೆ ಕರೆದಿದ್ರೆ ಹೆಂಗಿರ್ತಾ ಇತ್ತು? ಬಾರೋ, ತೈತ್ ಕೊಟ್ಟನೆ ತಿಂಗಳು, ಮರ್ಯಾದೆ ಇಲ್ದಿರಾ? ನಿನ್ನೆ ಶ್ರೀನಿವಾಸ ಇದಗಳು ತೈತ್ ಕೊಟ್ಟಿಲ್ಲ, ಹಾಸ್ಪಿಟ್ಲಿಗೆ ಹೋಗ್ಬಿಡ್ತೀಯ ಅಂತ ಹೇಳಿದಿದ್ರೆ ಏನಾಗಿರೋದು? ಅಪ್ಪ ಹಾಸ್ಪಿಟ್ಲಿಗಂತೂ ಹೋಗೋದು ಬೇಡ, ಫಸ್ಟು ಈ ಅಪ್ಪಂದು ಫಸ್ಟ್ ತೈತ್ ಕೊಟ್ಬಿಡಂತ ಕೊಟ್ಬಿಡ್ತಾ ಇದ್ದ. ಶಬ್ದ ಬರ್ದಿಲ್ಲ, ಸೈಲೆಂಟ್ ಆಗ್ಬಿಟ್ರೆ ಎಲ್ಲ ಪರ್ಸ್ ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ. ಇಟ್ಕೊಳ್ಳಿ. ಪೇತ್ರ ಬಂದು ಏನು ಕೇಳ್ತಾನೆ? ಸಂಗತಿಯನ್ನು ತಿಳಿಯದೆ ಹೊರಗೆ ಬಂದಳು. ಪೇತ್ರನ ಆಕೆಯನ್ನು ನೋಡಿ, ನೀವು ಆ ಹೊಲವನ್ನು ಮಾರಿ ಇಷ್ಟೇ ಹಣಕ್ಕೋ? ಅಲ್ಲಿ ಹೆಣ ಸತ್ತು ಸಮಾಧಿ ಆಗಿದೆ, ದೊಡ್ಡ ಸೀರಿಯಸ್ ಮ್ಯಾಟರ್ ಅಲ್ಲಿ. ಈ ಅಪ್ಪನ ಕಾಸು ಎಂತ ಪಾಸ್ಟರ್ ಈ ಅಪ್ಪ, ಅಂತ ಪಾಸ್ಟರ್ ಸಿಗ್ಬೇಕಾಗಿದ್ದೆ ನಿಮಗೆ. ನೋಡ್ರಿ, ನಗಿತಿದ್ದೀರಾ? ಬಂದ ತಕ್ಷಣ ಏನು ಕೇಳ್ದ? ಜಮೀನ್ ಇಷ್ಟಕ್ಕೆ ಮಾರಿದ್ದು. ಪಾಪ ಗಂಡ ಬೇರೆ ಸತ್ತೋಗಿದ್ರೆ ಮುಂದೆ ಆಗ್ಬಿಡ್ತಾಳೆ ಅಮ್ಮ. ಈ ಅಪ್ಪನಿಗೆ ಅಷ್ಟು ಫೀಲಿಂಗ್ ಇಲ್ಲ. ಪಾಪ ಎಲ್ಲ ನಾವು ಕ್ಷಮಿಸ್ಬಿಟ್ಟು ಕಳಿಸ್ಬಿಟ್ಟು ನಾ ಅಮ್ಮನ್ನ. ಅಲ್ಲೂ ಅಪ್ಪನಿಗೆ ಆ ಫೀಲಿಂಗ್ ಬಂದಿಲ್ಲ ನೋಡ್ರಿ. ಬಟ್ ಒಳ್ಳೆ ಗ್ರೇಟ್ ಮ್ಯಾನ್ ಆಫ್ ಗಾಡ್. ಕೊನೆಗೆ ಅರ್ಥ ಆದ್ಮೇಲೆ ಟೋಟಲ್ ಆಗಿ ತಲೆ ಕೆಳಗಾಗಿ ಕಾಲ ಮೇಲೆ ತನ್ನ ಪ್ರಾಣನೇ ಕೊಟ್ಬಿಟ್ಟ. ಅರ್ಥ ಆಗಿಲ್ಲ ಪಾಪ ಪೇತ್ರನಿಗೆ, ಗಾಸ್ಪುಲ್ ಗ್ರೇಸ್ ಅರ್ಥ ಆಗಿಲ್ಲ. ಅವರೇ ಬರೀತಾರೆ, ಆಮೇಲೆ ಒಂದು ಲೆಟ್ರಲ್ಲಿ ಬರೀತಾರೆ, ಪೌಲ ಬರೀತಾರೆ, ನನಗೇನು ಅರ್ಥ ಆಗಿಲ್ಲ ಅಂತ. ಏನು ಕೇಳ್ತಾನೆ ಫಸ್ಟು? ಹೊಲವನ್ನು ಮಾರಿದ ಇಷ್ಟೇ ಹಣ. ಏನು ಸುರೇಶ, ಇಷ್ಟೇನಾ ಬಿಸ್ನೆಸ್ ಬಂದಿದ್ದು? 10 ಲಕ್ಷನೇನಾ? ಇಲ್ಲ ಒಂದು 5 ಆ ಕಡೆ ಇಕ್ಬಿಟ್ಟು 10 ಅಂತ ಹೇಳ್ತಾ ಇದೀಯಾ? ಇಲ್ಲ ಪಾಸ್ಟ್ರೇ, 10 ಬಂದಿದ್ದು ಪಾಸ್ಟ್ರೇ ಅನ್ಬೇಕಾಗಿತ್ತು ಇಲ್ಲಿ. ಬಟ್ ಇಲ್ಲ, ಇವಾಗ ಹಂಗೆಲ್ಲ ಇಲ್ಲ.
ಇವಾಗ ಅಮ್ಮ ಏನನ್ಬಿಟ್ಲು ಪಾಪ, ಗೊತ್ತಿಲ್ಲ ಮ್ಯಾಟ್ರು, ಗಂಡ ಸಮಾಧಿಯಲ್ಲಿ ಮಲ್ಕೊಂಡಿದ್ದಾನಂತ. ಏನಂತ ಇದ್ದಾಳೆ? ಹೌದು ಹೌದು ಇಷ್ಟೇ. ಹೌದು ಇಷ್ಟಕ್ಕೆ ಅಂದಳು. ಏನಾಯ್ತು? ಆಗ ಪೇತ್ರನು ಆಕೆಗೆ ನೀವಿಬ್ಬರು ಕರ್ತನ ಆತ್ಮನನ್ನು ಪರೀಕ್ಷಿಸುವುದಕ್ಕೆ ಯಾಕೆ ಒಡಂಬಟ್ಟಿರಿ? ನೋಡಿದ್ರ, ನಿಜವಾಗಿ ಒಂದು ಹೇಳ್ತೀನಿ, ಬೇಜಾರಾಗ್ಬಿಟ್ಟು, ನಿಜವಾಗಿ ಪೇತ್ರ ಪರಿಶುದ್ಧಾತ್ಮನಿಂದ ನಡೆಸಲ್ಪಟ್ಟಿದ್ರೆ ಕ್ಷಮೆ ಕೊಡ್ತಾ ಇದ್ರ ಹಿಂಗ್ ಮಾತಾಡ್ತಾ ಇದ್ರ? ನೀವು ಹೇಳಿ. ಪೌಲ ಏನ್ ಬರೀತಾನೆ ಗಲಾತ್ಯರಿಗೆಲ್ಲ? ನಿಮ್ಮನ್ನು ಹಿಂಸಿಸುವವರಿಗೆ ಪ್ರಾರ್ಥಿಸಿರಿ. ಇಲ್ಲಿ ಇವನ್ ಪಾಪ ಪೇತ್ರನ ಯಾರು ಹಿಂಸೆ ಮಾಡಕ್ ಬಂದಿಲ್ಲ, ಬರೀ ಕಾಣಿಕೆ ವಿಷಯ ಅಷ್ಟೇ. ಮ್ಯಾಟ್ರ್ ಇಸ್ ಮಣಿ. ಅದು ಹೇಳ್ರಿ, ಮ್ಯಾಟ್ರ್ ಇಸ್ ಮಣಿ. ಏನಾಯ್ತು ಪಾಪ ಅಮ್ಮನಿಗೆ ಗೊತ್ತಿಲ್ಲ. ನಿನ್ನ ಗಂಡನ ಊತಾಗ್ಬಿಟ್ಟು ಬಂದವರು, ಸಮಾಧಿ ಮಾಡಿ ಬಂದವರು ಬಾಗಿಲು ನಿಂತಿದ್ದಾರೆ, ನಿನ್ನೆ ಎತ್ಕೊಂಡು ಹೋಗ್ತಾರೆ ಅಷ್ಟೇ. ದಬಕ್ಕನ್ ಬಿದ್ಲು, ಗೊಟಕ್ಕನ್ ಓದ್ಲು. ಏನಾಯ್ತು? ಸಭೆ ಭಯ ಬಿದ್ದು. ಸಭೆ ಏನಾಯ್ತು? ಸರ್ವ ಸಭೆಗೂ ಈ ಸಂಗತಿಗಳನ್ನು ಕೇಳಿದವರೆಲ್ಲರೂ, ಸರ್ವ ಸಭೆ, ಅಲ್ಲಿ ಎಷ್ಟು ದೊಡ್ಡ ಸಭೆ ಇತ್ತೋ ಎಲ್ಲ ಸಭೆ ಇದನ್ನು ಕೇಳಿದವರೆಲ್ಲರಿಗೂ ಮಹಾಭಯ ಹಿಡಿಯಿತು. ಭಯ ಅಂತ ಬರ್ದಿಲ್ಲ, ಮಹಾಭಯ. ಅದಕ್ಕೆ ಎಲ್ಲರೂ ಅವತ್ತಿಂದ ಕರೆಕ್ಟಾಗಿ ಚರ್ಚೆಗೆ ಬರೋಕೆ ಶುರು ಮಾಡ್ರು, ತೈತ್ ಕೊಡೋಕೆ ಶುರು ಮಾಡಿಬಿಟ್ರು, ಆಸ್ತಿಗಳೆಲ್ಲ ತಂದು ಇಕ್ಕಕ್ಕೆ ಶುರು ಮಾಡ್ರು. ಯಾಕಪ್ಪ ಬೇಡಪ್ಪ ಗ್ರಾಚಾರ ಅಂತ. ಭಯದಲ್ಲಿ ಬಂದರೆ ಅದು ಆರಾಧನೆ ಅಲ್ಲ. ಭಯವಿಲ್ಲದಿರೇ ಬಂದು ದೇವರ ಆರಾಧನೆ ಮಾಡೋದೇ ಅದು ಆರಾಧನೆ. ಹಾಗಾದರೆ ಪೇತ್ರನು ಏನು ಪ್ರೀಚ್ ಮಾಡ್ತಾ ಇದ್ದಿರ್ಬೋದು? ಭಯನ ಗ್ರೇಸ? ಅಲ್ಲಿ ಎರಡು ಕಡೆ ಭಯ ಅಂತ ಮೆನ್ಷನ್ ಆಗ್ತದೆ ನೋಡಿ, 2 ವಾಟಿ வருது ಭಯ ಅಂಟೆ ಇಲ್ಲಿಯಾ ವೈ அப்படி என்ன ಪ್ರಸಂಗೋ? ಹಾಗಾದ್ರೆ ಯೋಚನೆ ಮಾಡಿ, ಯಾವತ್ತಾದ್ರೂ ಅನಿಲ್ ಗೌಡ ಇಷ್ಟು ವರ್ಷದಲ್ಲಿ ಮರಣ ಮಾತಾಡಿದ್ರೆ ಹೇಳ್ರಿ. ಚರ್ಚಲ್ಲಿ ಬಂದು ಯಾವತ್ತೋ ಒಂದು ಪ್ರಸಂಗ ಕೇಳಿ ಭಯಪಟ್ಟು ಹೋಗಿದ್ದೀನಿ ಅಂತ ಯಾರಾದ್ರೂ ಒಂದಿನ ಹೇಳಕ್ಕಾಗ್ತಿದ? ಮಾತಾಡ್ರಿ, ಹೇಳಕ್ಕಾಗ್ತಿದೆ? ಯಾಕೆ? ಜೀವವನ್ನು ಮಾತಾಡೋಕ್ಕೆ ದೇವರು ನನ್ನ ತಂದೆಯಾಗಿ ನೇಮಿಸಿದ್ದಾರೆ. ಮರಣವನ್ನು ಮಾತಾಡೋಕ್ಕಾಗಿಲ್ಲ. ನೀವು ನನ್ನ ರೆಸ್ಪೆಕ್ಟ್ ಮಾಡ್ತಿರೋ ಮಾಡಲ್ವೋ, ನನ್ನ ವಿಷಯ ಹ್ಯಾಪಿ ಬರ್ತಡೆಗೆ ವಿಶ್ ಮಾಡ್ತಿರೋ ಇಲ್ವೋ, ನನಗೆ ಗಿಫ್ಟ್ ಕೊಡ್ತಿರೋ ಇಲ್ವೋ, ಬಟ್ ನಿಮಗಾಗಿ ಪ್ರಾರ್ಥಿಸೋ ನಾನೇ, ನಿಮಗಾಗಿ ಪ್ರಸಂಗ ಮಾಡೋ ನಾನೇ, ನಿಮಗಾಗಿ ಜೀವ ಮಾತಾಡೋ ನಾನೇ. ಆ ಜೀವ ನೀನು ಒಳ್ಳೆ ರೀತಿಯಿಂದ ಎಕ್ಸ್ಪೆಕ್ಟ್ ಮಾಡೋದಾದ್ರೆ ನಿನ್ನ ಲೈಫಲ್ಲಿ, ನಿನ್ನ ಬಿಸ್ನೆಸ್ ಅಲ್ಲಿ, ನಿನ್ನ ಕೆಲಸದಲ್ಲಿ ಎಲ್ಲ ಕಡೆ ದೇವರ ಜೀವ ಓವರ್ ಫ್ಲೋ ಆಗ್ತದೆ ಇನ್ ದ ನೇಮ್ ಆಫ್ ಜೀಸಸ್. ನಾವು ಆತ್ಮೀಯ ತಂದೆಯಾಗಿ ನೋಡ್ತಾ ಇಲ್ವೇ? ಅದೇ ಪ್ರಾಬ್ಲಮ್. ಏನಾದರೂ ಮಾತಾಡುವಾಗ ಪಕ್ಕದಲ್ಲಿ ನೋಡು ಏನೋ ಮಾತಾಡ್ತಾರೆ. ನೀನು ಯಾವಾಗ ತಂದೆಯನ್ನ, ಇವರು ನನಗೆ ನೇಮಿಸಿದಂಥ ಒಂದು ತಂದೆ ಅಂತ, ಸ್ಪಿರಿಚುವಲ್ ಫಾದರ್ ಅಂತ, ಆ ತಂದೆ ಸ್ಥಾನದಲ್ಲಿ ನಾನು ನೋಡುವಾಗ ನಾನು ಮಾಡುವ ಬ್ಲೆಸ್ಸಿಂಗ್ಸ್, ನಾನು ಹೇಳ್ತೇನೆ 101% ನಿನ್ನ ಲೈಫಲ್ಲಿ ನೆರವೇರಿಲ್ಲ ಅಂದರೆ ಚಾಲೆಂಜ್ ಮಾಡ್ತೀನಿ ನಾನು. ನೆರವೇರ್ತೈತೆ. ಇವಾಗಿಂದ ನೋಡ್ರಿ, ನೆಕ್ಸ್ಟ್ ಯಾರ್ಯಾರು ನನ್ನ ಸನ್ಸ್ ಅಂಡ್ ಡಾಟರ್ಸ್ ಇದ್ದೀರೋ, ಯಾರು ನನ್ನ ತಂದೆಯಿಂದ ಒಪ್ಕೊಂಡಿದ್ದೀರೋ, ನಿಮ್ಮ ಲೈಫ್ ಎವಿಡೆನ್ಸ್ ಆಗ್ತಿದೆ ಸಭೆಯಲ್ಲಿ. ಎವಿಡೆನ್ಸ್. 3 ದಿನ ಕಾನ್ಫರೆನ್ಸ್, ಯಾರೋ ಕಾಲಿಗೆ ಬೀಳೋದೆಲ್ಲ ಪ್ರೋಗ್ರಾಮ್. ಅದು ಹೈಯರ್ ಟೀಚಿಂಗ್, ಹೈಯರ್ ಲೆವೆಲ್, ಹೈಯರ್ ಮೆಸರ್. ಯಾವುದೋ ಕಿತ್ತೋಗಿರೋ ಒಂದು ವಿಷಯನ ಇಟ್ಕೊಂಡು ಚಿಲ್ಡ್ರೆಗಳ ಥರ ಊರೆಲ್ಲ ಮಾತಾಡಿಕೊಂಡು, ಅದಕ್ಕಾಗಿ ದೇವರು ನಮ್ಮನ್ನ ಕರೆದಿಲ್ಲ. ಯಾವತ್ತಾದ್ರೂ ಸ್ಪಿರಿಚುವಲ್ ಫಾದರ್, ಇಷ್ಟು ವರ್ಷ ಪ್ರಸಂಗ ಮಾಡಿದ್ದೀನಿ, ಒಂದು ದಿನ ನಮ್ಮ ಸ್ಪಿರಿಚುವಲ್ ಫಾದರ್ ಬಗ್ಗೆ ಎಲ್ಲಾದ್ರೂ ಮಾತಾಡಿದ್ದೇವಾ? ಎಲ್ಲೋ ಒಂದು ಚಿಕ್ಕ ಕೊರತೆನ ಊರೆಲ್ಲ ಮಾತಾಡ್ಕೊಂಡ್ ಬರ್ತೀವಿ. ಪಾಸ್ಟ್ ಹಿಂಗೆ ಮಾಡ್ಬೋದು. ಪಾಸ್ಟ್ ಇಷ್ಟು ವರ್ಷ ಏನು ಪ್ರಸಂಗ ಮಾಡ್ದೆ, ಅದು ನೀನು ಸ್ಟೇಟಸ್ ಹಾಕಿದ್ಯಾ ನೀನು ಯೋಗ್ಯತೆಗೆ? ಯಾರ ಹತ್ರ ಹೇಳಿದ್ಯಾ ಈಸ್ ಮೈ ಗ್ರೇಟ್ ಸ್ಪಿರಿಚುವಲ್ ಫಾದರ್ ಅಂತ ಯಾವತ್ತು ಹೇಳಿದ್ಯಾ? ದೇವರು ನೋಡ್ತಾ ಇದ್ದಾರೆ. ಅವ್ರ ಆರಿಸಿದಂಥ ದೇವ ಮನುಷ್ಯನನ್ನ ನೋಯಿಸ್ಬೇಕು, ಅವ್ರು ಸುಮ್ಮನೆ ಇರ್ತಾರ? ನಾನು ಏನು ಮಾತಾಡಿದ್ರೆ ನೆರವೇರೋದಿಲ್ಲ. ಯಾವಾಗ ಹಾನರ್, ಅದೇ ಹೇಳ್ತಾರೆ, ಮರ್ಯಾದೆ ಕೊಟ್ಟು ಗಿವ್ ರೆಸ್ಪೆಕ್ಟ್. ಲೋಕನೇ ಹಂಗಿರುವಾಗ ದೇವ್ರ ಹಂಗೆ ಗಿವ್ ರೆಸ್ಪೆಕ್ಟ್ ಯುವರ್ ಸ್ಪಿರಿಚುವಲ್ ಫಾದರ್. ನಾನು ನಿಮ್ಮನ್ನು ಆಶೀರ್ವದಿಸಿರ್ಬೋದು, ಆದರೆ ಒಬ್ಬರು ನೇಮಿಸಿದೆ ನಿಮ್ಮ ಮೇಲೆ ಬ್ಲೆಸ್ಸಿಂಗ್ ಮಾತಾಡೋಕ್ಕಾಗಿ, ಒಬ್ಬರು ನೇಮಿಸಿದೆ ನಿಮ್ಮನ್ನು ಆಶೀರ್ವದಿಸೋಕ್ಕಾಗಿ. ನಾವೇನು ಅನ್ಸ್ಕೊಂತೇವೆ? ನಾವು ಬಂದ್ಬಿಟ್ಟು ನಾವೇನು ಮಾತಾಡಿದ್ರು ಕೂಡ ದೇವ್ರ ಹತ್ರ, ದೇವರೇ ನಾನು ಬಂದ್ಬಿಟ್ಟು ಅವ್ರ ವಿರುದ್ಧವಾಗಿ ಮಾತಾಡ್ಬಿಟ್ಟೆ, ಕ್ಷಮಿಸಿ ಅಂದ್ಬಿಟ್ಟು ಆಗೋಗ್ತಿದ್ದ? ಬರ್ಬೇಕು, ನನ್ನ ಹತ್ರ ಬರ್ಬೇಕು. ಬಂದು ನನ್ನ ಕ್ಷಮೆ ಕೇಳುವಾಗ ಆ ಕ್ಷಮೆ ಸಿಗೋದೆ. ಅದಕ್ಕೆ ಯಾಕೋಬ ಪತ್ರಗಳು ಏನು ಬರೆದಿದೆ? ಒಬ್ಬರಿಗೊಬ್ಬರು ಏನು ಮಾಡ್ರಿ, ಅರಿಕೆ ಮಾಡ್ಕೊಳ್ರಿ. ಅದೇ ಒಂದು ಸಾಕ್ಷಿ ಹೇಳ್ತೀನಿ, ಅದು ಸ್ವಲ್ಪ ಇದು ಕಟ್ ಮಾಡಿ.
ಒಂದು ಹೇಳ್ತೀನಿ ನೋಡಿ, ದೇವ ಮನುಷ್ಯನ ವಿರುದ್ಧವಾಗಿಯೂ ಸುಮ್ಮನೆ ಕೂಡ ಮಾತಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಬಾಯೊಳಗಡೆ ಜೀವ ಮರಣ ಇದೆ, ಅದು ನಿಮ್ಗೆ ಎಫೆಕ್ಟ್ ಆಗ್ತೈತೆ. ಪೇತ್ರನಲ್ಲಿ ಜೀವ ಮಾತಾಡಬೇಕಾಗಿತ್ತು, ಮರಣನೇ ಮಾತಾಡ್ದ. ಎರಡು ಡೆತ್ ಆಗೋಯ್ತು. ಈಗ ಇದು ನಡೆದಿದ್ದು ಶಿಲುಬೆಗೆ ಮುಂಚೆನಾ ಶಿಲುಬೆ ಆದ್ಮೇಲ ಹೇಳಿ? ಹಾಗಾದ್ರೆ ಶಿಲುಬೆ ಆದ್ಮೇಲೆ ನಮಗೆ ಶಾಪನ ಆಶೀರ್ವಾದನ? ಆಫ್ಟರ್ ಕ್ರಾಸ್. ಶಿಲುಬೆಗೆ ಮುಂಚೆ ಏನಿತ್ತು? ಆಫ್ಟರ್ ಕ್ರಾಸ್ ನೋ ಕರ್ಸ್, ನೋ ಶಾಪ. ಹಾಗಾದ್ರೆ ಮತ್ತೆ ಇಲ್ಲಿ ಯಾಕೆ ನಡೀತು? ಒಬ್ಬ ದೇವ ಮನುಷ್ಯ ಮಾತಾಡೋದನ್ನ ದೇವರು ತಡೆ ಮಾಡೋಕ್ಕಾಗಲ್ಲ ಅಂತೆ. ಅದೇ ವಿಷಯ, ಮ್ಯಾಟ್ರ್ ಅದೇ. ನಾವು ಹೆಂಗ್ ನೋಡ್ತೀವಿ ಒಬ್ಬ ದೇವ ಮನುಷ್ಯನನ್ನ? ವೀಡ ಮತ್ತೆಲ್ಲೇದ ಕಮ್ಮನಳ್ಳಿಲ್ಲ ನುಣ್ ಕೊಟ್ಕೊಂಡೆ ವೀಡ, ಇವನು ಎಣ್ಣೆ ಹೊಡ್ಕೊಂಡಿದ್ನಲ್ಲ, ಜೈಲಿಗೆ ಹೋಗಿದ್ನಲ್ಲ, ಹಂಗೆ ನೋಡೋದು. ದೇವ್ರು ಹಂಗೆ ನೋಡಲ್ಲ, ನನ್ನ ವ್ಯತ್ಯಾಸವಾಗಿ ನೋಡ್ತಾರೆ. ನಿಮ್ಮ ದೃಷ್ಟಿಕೋನ ನನ್ನ ಮೇಲೆ ವ್ಯತ್ಯಾಸ ಆಗಿರಬೇಕು. ಏನೋ ನಿಮ್ಮ ಹತ್ರ ಕಿತ್ಕೊಳ್ಳೋಕ್ಕಾಗಿದ್ದನ್ನು ಮಾಡ್ತಾ ಇಲ್ಲ, ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೀವು ಇದ್ರಲ್ಲಿ ಸಂಪಾದನೆ ಮಾಡ್ತೀರಲ್ಲ ತೋಳಲ್ಲಿ, ಅದು ಏನಿಲ್ಲ. ನೀವು ಯಾವಾಗ ಸಭೆಯಲ್ಲಿ ಬಂದು ದೇವ್ರ ವಾಕ್ಯನ ಮ್ಯಾನ್ ಆಫ್ ಗಾಡ್ ಹತ್ರ ಕೇಳ್ಬಿಟ್ಟು ನೀವು ಹಾನರ್ ಮಾಡ್ತಿರೋ, ಅದಕ್ಕಿಂತ 1000 ಪಟ್ಟು ಹೆಚ್ಚಾಗಿ ನಿಮ್ಮ ಲೈಫಲ್ಲಿ ಬ್ಲೆಸ್ಸಿಂಗ್ ಬರೋಕ್ಕೆ ಶುರು ಆಗ್ತೈತೆ. ಸಿಸ್ಟಮ್ನ ಅಂತ ಪ್ರಿನ್ಸಿಪಲ್ನ ದೇವ್ರು ಇಟ್ಟಿದ್ದಾನೆ ಭೂಮಿನಲ್ಲಿ. ನಾವು ಹೇಳೋದು ನಾನು ದೇವ್ರಿಗೆ ಡೈರೆಕ್ಟ್ ಆಗಿದ್ದೀನಿ. ಓಹೋ, ದೇವ್ರು ಡೈರೆಕ್ಟ್ ಆಗಿದೆ, ಹೋಗ್ಬಿಟ್ಟು ಡೈರೆಕ್ಟ್ ಆಗಂಗೆ. ಡೈರೆಕ್ಟ್ ಆಗಕ್ಕಾಗಲ್ಲ ಅಂದರೆ ಒಬ್ಬ 5 ಫೋಲ್ಡ್ಸ್ ಆಫ್ ಮಿನಿಸ್ಟ್ರಿ ಇಟ್ಟು ಅದರಲ್ಲಿ ಪಾಸ್ಟ್ನ ಗ್ರೇಟ್ ಆಗಿಟ್ಟಿರೋ ದೇವರು. ಶಬ್ದ ಬರ್ತಾ ಇಲ್ಲ. ಹಾಗಾದ್ರೆ ಪೇತ್ರ ಜೀವ ಮಾತಾಡ್ದ, ಮರಣ ಮಾತಾಡ್ದ ಚರ್ಚಲ್ಲಿ. ಎರಡು ಹೆಣ ಬಿತ್ತು. ಆಫ್ಟರ್ ಕ್ರಾಸ್ ಇದಾಗ್ತಾ ಇದೆ. ಯಾಕೆ? ದೇವ್ರು ಒಂದು ಕಾಪಾಡೋಕ್ಕಾಗಿಲ್ಲ, ಆಗಲ್ಲ. ಒಬ್ಬ ದೇವ ಮನುಷ್ಯನ ನೇಮಿಸಿದ ಮೇಲೆ ಅವನೇನು ಡಿಕ್ಲೇರ್ ಮಾಡ್ತಾನೆ ಅದೇ ನಡೆಯೋದು. ದೇವ್ರು ಒಂದು ಕಾಪಾಡ್ಬೋದಾಗಿತ್ತು. ಇಲ್ಲ, ದೇವ್ರೊಬ್ಬನ ನೇಮಿಸಿದ ಮೇಲೆ ಅವಂತ ಕರೆಕ್ಟ್ ಮಾಡೋಕೆ ಬಂದು, ಅಪ್ಪ ನೀನು ಮಾಡ್ತಾರೆ ಸರಿ, ಸ್ವಲ್ಪ ಕರೆಕ್ಟಾಗಿ ಮಾಡು ಅಂತ ನೀವು ಬಂದು ಯಾರು ಎದುರಿಸೋಕ್ಕಾಗಲ್ಲ. ಅವ್ರು ಯಾಕೆ ಹಂಗೆ ಮಾಡಿದ್ರು? ನೀವು ಮಾತಾಡಬಾರ್ದು, ಸೈಲೆಂಟಾಗಿ ಕೂತಿರ್ಬೇಕು ಅಷ್ಟೇ. ಒಬ್ಬ ಸಭಾಪತಿನ ದೇವ್ರು ಕರೆಕ್ಟ್ ಮಾಡಿಬಿಡ್ತಾರೆ. ಇದ್ದೀರಾ? ಒಂದು ಹೇಳ್ತೀನಿ ನೋಡ್ರಿ, ನಾನು ಯಾವತ್ತೂ ಕೂಡ ಯಾವುದಾದ್ರೂ ಹುಡುಗಿ ಕೇಸಲ್ಲೋ ಅಥವಾ ಎಣ್ಣೆ ಕೇಸಲ್ಲೋ ಅಥವಾ ಮತ್ತೊಂದು ಕೇಸಲ್ಲಿ ಸಿಕ್ಕಾಕೊಂಡಿದ್ದೀನ? ಓಪನ್ ಆಗಿ ಹೇಳ್ರಿ ಇದ್ರೆ ಇಲ್ಲ. ವಾರವೆಲ್ಲ ಯೋಚನೆ ಮಾಡ್ತೀನಿ, ಈ ವಾರ ನನಗೆ ಏನು ಬ್ಲೆಸ್ ಮಾಡಿ ಅವ್ರನ್ನ, ಈ ಬುಧವಾರ ಏನು ಅವ್ರನ್ನ ಬ್ಲೆಸ್ ಮಾಡಿ, ಇದೇ ಯೋಚನೆ. ತಿನ್ನುವಾಗಲೂ ಅದೇ ಯೋಚನೆ. ಒಂದು ಫ್ಯಾಮಿಲಿ ಬಂದಿಲ್ಲ ಅಂದರೆ ಅಯ್ಯೋ ಇವತ್ತು ಒಳ್ಳೆ ಮೆಸೇಜ್ ಇದೆ, ಅವ್ರು ಬಂದಿಲ್ವೇ, ಇದೇ ಯೋಚನೆ. ಅವನೆಲ್ಲೇ ಹೋಗಿ ಕೂತಿರ್ಬೋದು, ಹೋಗ್ಬಿಟ್ಟು ಯಾವ ಸಭೆಯಲ್ಲಿ ಕೂತಿರ್ಬೋದು, ಬಟ್ ಅವನ ಸ್ಪಿರಿಚುವಲ್ ಸನ್ನೆ. ನಾನೇ ಅವನ ಆತ್ಮಕ್ಕೆ ಲೆಕ್ಕ ಕೊಡಬೇಕು. ಇಬ್ಬರು ಲೆಕ್ಕ ಕೊಡ್ತಾರೆ ಬೈಬಲಲ್ಲಿ. ಒಂದು ಪರಿಶುದ್ಧಾತ್ಮ ನೋಯಿಸಬಾರ್ದು, ಇನ್ನೊಂದು ಆತ್ಮ ತಂದೆ ನೋಯಿಸಬಾರ್ದು ಅಂತ ನಾನು ಬರ್ದಿಲ್ಲ, ಬೈಬಲ್ ಬರ್ದಿದೆ. ಇವತ್ತು ಯಾಕೆ ಸಭೆಯಲ್ಲಿ ಮಕ್ಕಳು ಚೆನ್ನಾಗಿಲ್ಲ? ಯಾಕೆ ದರಿದ್ರ? ಒಂದು ಪರಿಶುದ್ಧಾತ್ಮ ಕೆಲವರು ನೋಯಿಸ್ತಾರೆ, ಆತ್ಮ ತಂದೆನೂ ನೋಯಿಸ್ತಾರೆ. ಮುಂದಗಡೆ ಹಿಂದಗಡೆ ಪಕ್ಕದಲ್ಲಿ ನಾನು ಬೈದಿರ್ಬೋದು, ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡಿರ್ಬೋದು, ಆದರೆ ಅವನ ಹತ್ರ ನಾನು ನೋಡ್ತೀನಿ ಚೆನ್ನಾಗಿದ್ದೀರಾ, ಅವಾಗ ನಿಮಗೆ ಒಳಗೊಳಗೆ ಪರವಾಗಿಲ್ಲ ಪಾಸ್ಟ್ರಿಗೆ ಎಲ್ಲ ಗೊತ್ತು. 4 ಸೇವರ್ ಮಾತೈತೆ ಎಲ್ಲ ನಡೆದ ಎಲ್ಲ ತೆರೆಯೋ ಪಾಸ್ಟ್ರಿಗೆ. ಆನಾಲು நான் 32 பல்ல காமிச்சின்னு வெக்கம் இல்லாத உங்க முன்னாடி நிற்கிறையா, என்னை நியமிச்சிருக்காரு, உன்னை ஆசீர்வாதத்துக்கு படியா. ಇದ್ದೀರಾ? ಯಾವತ್ತಾದ್ರೂ ಒಂದಿನ ಬಂದ್ಬಿಟ್ಟು ಫಸ್ಟ್ ಬನ್ನಿ ನಿಮಗೆ ಒಂದೆರಡು ಶೂ ತಗೊಡ್ತೀನಿ ಅಂತ ಕರ್ಕೊಂಡು ಹೋಗಿದ್ದು ಉಂಟಾ? ಬನ್ನಿ ನೆಕ್ಸ್ಟ್ ಸಂಡೇ ಒಂದು ಒಳ್ಳೆ ಬ್ಲೇಸರ್ ಹಾಕೊಳ್ಳಿ ಬನ್ನಿ. ಯಾವತ್ತು ನಾವು ಆ ರೆಲ್ಮ್ ಬರ್ತೀವೋ ನಿಮ್ಮ ಮಂಡಲಗಳು ಓಪನ್ ಆಗ್ತವೆ. ನಮಗೇನಂದ್ರೆ ಅಯ್ಯೋ ನಮ್ಮ ಅವ್ನಿಗೇನು ತಗೊಳ್ಳೋದು. ಯಾವತ್ತು ಸ್ಪಿರಿಚುವಲ್ ಫಾದರ್ ಬಗ್ಗೆ ನೀವು ಹಾನರ್ನ ತೆಗೆದಾಕ್ತಿರೋ ಅಲ್ಲಿ ನಿಮ್ಮ ಲೈಫಲ್ಲಿ ನಿಮ್ಗೆ ಹಾನರ್ ಸಿಗೋದಿಲ್ಲ. ಇವತ್ತು ಎಷ್ಟು ಕ್ರೈಸ್ತರು ಚೆನ್ನಾಗಿದ್ರೆ ಹೇಳಿ ನೋಡೋಣ. ಆದರೆ ಹಾನರ್ ಮಾಡುವಂಥ ಕ್ರೈಸ್ತ ಎಕ್ಸಲೆಂಟ್ ಆಗಿದ್ದಾನೆ. ಆದರೆ ನನಗೇನು ಸಂತೋಷ ಅಂದರೆ ನನ್ನ ಈ ಸಭೆಯಲ್ಲಿ ಕೆಲವು ಆತ್ಮೀಯ ಮಕ್ಕಳು ಆ ಲೆವೆಲ್ಗೆ ಬೆಳೆಯೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ನಿನ್ನೆ ಕೂಡ ಒಂದು ಆತ್ಮೀಯ ಮಗನ ನನ್ನ ಅಪ್ಪ ನಿಮ್ಮ ಕಾಲು ತುಂಬ ನೋಬೋದು, ಶೂ ನಾರ್ಮಲ್ ಶೂ ಹಾಕೊಂಡ್ರೆ ಬನ್ನಿ ಹೋಗ್ಬಿಟ್ಟು ನಿಮ್ಗೆ ಒಂದು ಒಳ್ಳೆ ಚೆನ್ನಾಗಿ ನಿಂತ್ಕೊಂಡು 2 ಅವರ್ ಆದರೂ ಏನು ಕಾಲು ನೋವುದಾಗ ಒಂದು ಪ್ರಸಂಗ ಮಾಡಿದ್ರಿಂದ ಕರ್ಕೊಂಡೋಗಿ ಶೂ ರೂಮಲ್ಲಿ 4 ಜೊತೆ ಶೂ ಎತ್ಕೊಂಡು ಹೋಗಂದ. ಇಲ್ಲ ಬೇಡಪ್ಪ 4 ನನಗೆ 2 ಸಾಕು. ಇದ್ದೀರಾ? ಶಬ್ದ ಬರ್ತಾ ಇಲ್ಲ. ಇದು ಪ್ರಿನ್ಸಿಪಲ್. ಈ ಪ್ರಿನ್ಸಿಪಲ್ ಫಾಲೋ ಮಾಡುವಾಗ ನೀವು ಟೆಸ್ಟ್ ಮಾಡಿ ನೋಡ್ರಿ, ನಿಮ್ಮ ರೆಲ್ಮ್ಸ್ ಓಪನ್ ಆಗ್ತೈತೆ. ನೀವು ಸೆಕೆಂಡ್ ಸರ್ಸ್ಗೆ ಬಂದಿರೋದು ಆಲ್ಮೋಸ್ಟ್ ನನ್ನ ಸ್ಪಿರಿಚುವಲ್ ಸನ್ಸ್ ಅಂಡ್ ಡಾಟರ್ಸ್. ಅದಕ್ಕೆ ನಿಮ್ಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ ಮಾತನ್ನು. ಪೇತ್ರ ನಾವು ಯಾರೋ ಮಾತು ಕೇಳ್ಬಿಡ್ತೇವೆ, ಏಮ್ಟು ಪಾಸ್ಟ್ಗೆ ಇಸ್ತಾವೋ ಅಂತ మీరు ತಿನ್ನಿ ಕೊಬ್ಬಬೇಕು. ಪಾಸ್ಟ್ ಕೊಬ್ಬಬೇಕು. ಇರ್ಲಿ ಹೇಳ್ಬೇಕು ನೀವು, ಅವ್ರ ಬಾಯಿಂದ ನನ್ನ ಬ್ಲೆಸ್ ಮಾಡಿದ್ದಾರೆ, ಅವ್ರು ಬ್ಲೆಸ್ ಮಾಡೋ ಥರ ನಾನು ಕೊಡ್ತಾ ಇರ್ಬೇಕು. ಇವತ್ತು ನಾನು ಮೊನ್ನೆ ಯಾವುದೊಂದು ಒಂದು ಸೇವಕರ ಮನೆಗೆ ಹೋಗಿದ್ದೆ. ರಾತ್ರಿ 4 ಗಂಟೆಗೆ ಅವ್ರ ಮನೆ ಕಾರ್ ಎಂಟ್ರಿ ಆಗ್ತಿದೆ ಅವ್ರ ಕಾಂಪೌಂಡ್ ಒಳಗಡೆ. 1,40,000 ಬ್ಯಾಂಕಲ್ಲಿ ಸ್ಯಾಲ್ರಿ ತಗೊಳ್ಳೋ ಒಂದು ಹುಡುಗಿ ಕಾರ್ ಮುಂದೆ ಓಡ್ತಾ ಇದ್ದಾಳೆ.
ನಾನು ಹೇಳಿದೆ, ಹೋಗು, ಯಾಕಮ್ಮ ಓಡ್ತಾ ಇದೆಯಾ? ಇಲ್ಲ, ನಿಮ್ಮನ್ನು ವೆಲ್ಕಮ್ ಮಾಡೋಕ್ಕೆ ಪಾಸ್ಟರ್ ಕಳಿಸಿದ್ದಾರೆ. ಎಷ್ಟು ಸ್ಯಾಲ್ರಿ? 1,60,000. ದೊಡ್ಡ ಬ್ಯಾಂಕಲ್ಲ ಎಮ್ಮ ಕೆಲಸ. ಒಂದು ಕೆಲಸ ಮಾಡೋಕೆ ನಮ್ಮನ್ನು ಬಿಡ್ತಲ್ಲ ಮನೆಯಲ್ಲಿ. ಒಂದು ಪೇಪರ್. ನಾನು ಹೇಳಿದೆ, ಎಲ್ಲ ಪ್ಲಸ್ಸಿಗೆ ನೀನೇ ಕಿತ್ಕೊಂಡ್ಬಿಟ್ರೆ ನಮ್ಗೆ ಹೆಂಗಮ್ಮ? ಇಲ್ಲ, ಎಲ್ಲ ಮಾಡೋಬಗ್ಗೆ ಇವಾಗ ನಾನು ಬೇರೆ ಲೆವೆಲ್ಗೆ ಹೋಗ್ಬೇಕಂತಿದ್ದೆ. ಆಕಾಶ ಮಂಡಲದಲ್ಲಿ ಅನೇಕ ಮಂಡಲಗಳು ಓಪನ್ ಆಗ್ತಿದೆ ನನಗೆ. ಈಗ ನಾನು ಇಂಡಿಯಾದಲ್ಲಿ ಹಿಂಗಿದೆ, ನೆಕ್ಸ್ಟ್ ಫಾರಿನ್ ಲೆವೆಲ್ ಹೋಗ್ಬೇಕಂತ ಆಗೋಯ್ತು, ಹೋಗಮ್ಮ ಅಂದೆ. ನಮಗೆ ಪಾಸ್ಟ್ ಬಂದ್ರೂ ಎದ್ದು ನಿಂತ್ಕೊಳ್ಳೋಕೆ ಕಷ್ಟ, ಏನು ಅವ್ನು ಬರೋದು? ಹಾಗಾದರೆ ನಿನಗೆಲ್ಲ ಯಾವ ಪರಲೋಕದ ರೈಲ್ ಮಂಡಲ ಓಪನ್ ಆಗ್ತಿದೆ. ಸಾಧಾರಣ ಒಂದು ಚೇರಿಂದ ಎದ್ದು ನಿಂತ್ಕೊಳ್ಳೋಕ್ಕೆ ನಾವು ಕುಂಡಿನ ಓದಿದೆ. ಆವಾಗಲೇ ವರ್ಷಪಲ್ಲಿ ಒಂದ್ಸಲ ನಿಂತ್ಕೊಂಡ್ವಿ. ಇವಾಗ ಒಂದು ಹಾನರ್ ಮ್ಯಾನ್. ನೀವೇನೋ ಕೊಡೋದು ಮುಖ್ಯ ಅಲ್ಲ. ತಂದೆ ನಿಮ್ಮ ನೋಡ್ತಾರೆ, ನನ್ನ ವಾಕ್ಯವನ್ನು ತಗೊಂಬರುವ ಒಬ್ಬ ಸೇವಕರನ್ನ ಎಷ್ಟು ಇವರು ಆನರ್ ಮಾಡ್ತಾರೆ. ಇವನ್ನ ಆನರ್ ಮಾಡುವಾಗ ಅವನ ಬಾಯಿಂದ ಬರುವಂಥ ಒಂದೊಂದು ನನ್ನ ಮಾತುಗಳನ್ನು ನಾನು ಅವ್ರ ಲೈಫಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡ್ತೇನೆ. ಅದನ್ನು ಮ್ಯಾನಿಫೆಸ್ಟೇಷನ್ ಕನ್ನಡದಲ್ಲಿ ಅದನ್ನು ನಿರೂಪಿಸ್ತೇನೆ ಅಂತ ದೇವರು ಹೇಳ್ತಾರೆ. ಇವತ್ತು ನೋಡಿ, ಯಾರು ಬಿಟ್ಟು ಹೋದ್ರು, ಯಾರು ಬಂದರು, ನಾನು ಚೆನ್ನಾಗಿದ್ದೇನೆ ಚೆನ್ನಾಗಿಲ್ವ? 10,000 ತೈದು ಬಿಟ್ಟು ಹೋಗಿರ್ಬೋದು, 20,000 ತೈದು ಬಿಟ್ಟು ಹೋಗಿರ್ಬೋದು ಬೈ ಚಾನ್ಸು. ನಾನು ಚೆನ್ನಾಗಿಲ್ಲ, ಅವರೇನು ನೆನೆಸ್ಕೊಂತಾರೆ? ನಾನು ನೀನು ಕೊಡೋದಲ್ಲೋ ಅಪ್ಪ, ನನಗೆ ಎಲ್ಲಿ ಬೇಕಾದ್ರೂ ಸೋರ್ಸ್ನ ಕಳಿಸ್ತಾನೆ. ಈ ಲೋಕದಲ್ಲಿರೋವರೆಗೂ ಬೆಸ್ಟ್ ಡ್ರೆಸ್ಸೇ ಹಾಕ್ತೀನಿ, ಬೆಸ್ಟ್ ಶೂವೇ ಹಾಕ್ತೀನಿ. ಯಾಕಂದ್ರೆ ನನ್ನನ್ನು ಪೋಷಿಸ್ತಾ ಇರೋದು ಮನುಷ್ಯನಲ್ಲ, ನನ್ನನ್ನು ಪೋಷಿಸ್ತಾ ಇರೋದು ದೇವರು, ಸೃಷ್ಟಿಕರ್ತನೋ. ಆಮೇನ್, ಹಲ್ಲೆಲೂಯಾ. ಪಕ್ಕದಲ್ಲಿ ಕೇಳಿದ್ದೀರಂತ. பேதுரு என்ன பண்ணன்னு மாஞ்சி சொல்லுங்க. ஜீவனா மரணமா? என்ன பண்ண ಚರ್ಚಿಲ್ಲ? ನೀನು ಎಪ್ಪ ನಾವು ಪಾಸ್ಟ್ ಮರಣತೆ ಪೇಸಿರ್ಗಣ ಮಾತಾಡಿ. ನಿಮ್ಮ ಫ್ಯಾಮಿಲಿ ಬಗ್ಗೆ ಎಷ್ಟು ನಾನು ಮಾತಾಡಿರ್ತೀನಿ. ಯಾವತ್ತೂ ನನ್ನ ಫ್ಯಾಮಿಲಿ ಬಗ್ಗೆ ಒಂದ್ಸಲಿ ಮಾತಾಡಿರ್ತೀರ? ಎಲ್ಲಾದರೂ ಒಂದು ಸ್ಟೇಟಸ್ ಹಾಕ್ಕೊಂಡಿರ್ತೀರಾ? ಈಸ್ ಮೈ ಸ್ಪಿರಿಚುವಲ್ ಫಾದರ್, ನನಗೆ ಹೆಮ್ಮೆ ಆಗ್ತದೆ ಅಂತ ಯಾವತ್ತದು ಹಾಕಿದ್ದೀರಾ? ಅದೇ ಸೂಪರ್ ಸ್ಟಾರ್ ಯಾವುದೋ ಒಂದು ಆ್ಯಕ್ಟ್ರ್ ಹಾಕ್ಕೊಂಡು ಈಸ್ ಮೈ ಫೇವ್ರೇಟ್ ಇರಮ್ಮಕ ಮುಚ್ಚಿ, ಅದು ಸಿನಿಮಾ ಹಾಡು ಬೇರೆ ಹಾಕ್ಕೊಳೋದು. ಸೀಕ್ರೆಟ್, ಬೈಬಲ್ ಸೀಕ್ರೆಟ್ ಇದು. ಸ್ಪಿರಿಚುವಲ್ ಫಾದರ್, ನಮ್ಮ ಸಭೆ ಮಕ್ಕಳು ಬಿಟ್ಟು ಹೊಸದಾಗಿ ಬಂದಿದ್ರೆ ನಿಮ್ಗೊಂದು ಸ್ಪಿರಿಚುವಲ್ ಫಾದರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೀಕ್ರೆಟ್ ಇರೋದು ಅಲ್ಲೇ ನಿಮ್ಮ ಲೈಫಲ್ಲಿ. ಅವ್ರನ್ನ ಹೋಗಿ ಹೋಗಿ ಆನರ್ ಮಾಡ್ತಾರೆ. 10 ರೂಪಾಯಿ ಇದ್ರೂ ಕೂಡ ಹೋಗಿ ಆನರ್ ಮಾಡಿ ಬನ್ನಿ. ನೀವು ನೋಡಿ, ಮಂಡಲಗಳು ಚೇಂಜ್ ಆಗ್ತಿದೆ, ಮಂಡಲಗಳು ಚೇಂಜ್ ಆಗ್ತಿದೆ. ನಾನು ಯಾಕೆ ಇಲ್ಲಿ ಬರೋ ಸೇವಕರನ್ನ ಅಷ್ಟು ಆನರ್ ಮಾಡ್ತೀನಿ. ನನ್ನ ಹತ್ರ ಕಾಸ್ಟ್ಲಿ ಲಾಸ್ಟ್ ಬಂದಾಗಲ್ಲ ಕಾಸ್ಟ್ಲಿ ಚೈನ್ ನನ್ನ ಹತ್ರ ಇದೆ, ಅದೇ ಕೊಟ್ಬಿಟ್ಟೆ. ನನಗೆ ಯಾರೋ ಕೊಟ್ಟಿದ್ದು ಪ್ರೀತಿಯಿಂದ ಕೊಟ್ಬಿಟ್ಟೆ. ಅದೇನು ಕೊಡೋಂದ್ರೆ ಕೊಟ್ಬಿಟ್ಟೆ. ವೈ? ಅಹಂಕಾರನ? ಅಹಂಕಾರ ಅಲ್ಲ. ಐ ವಾಂಟ್ ಟು ಹಾರ್ನ್. ನನಗಂತೂ ಸ್ಪಿರಿಚುವಲ್ ಫಾದರ್ ಯಾರು ಇಲ್ಲ. ನನಗಂತ ಯಾರು ಬರ್ತಾರೋ ಆ ಟೈಮ್ಗೆ ಅವ್ರನ್ನ ನಾನು ಆನರ್ ಮಾಡ್ತಾನೆ ಇರ್ತೀನಿ. ಯಾಕಂದರೆ ನನ್ನ ರೆಲ್ಮ್ ಓಪನ್ ಆಗ್ತಾನೆ ಇದೆ ಡೈಲಿ. ನನ್ನ 4 ಜನ ಮಕ್ಕಳಿರ್ಬೋದು, ನನ್ನ ಫ್ಯಾಮಿಲಿ ಇರ್ಬೋದು, ಅದ್ಭುತವಾಗಿ ನಡೀತಾ ಇದೆ ಅಂದರೆ ಬಿಕಾಸ್ ಆಫ್ ಹಾನರಿಂಗ್. ಅಬ್ರಹಾಮ ಒಂದು ಫ್ಯಾಮಿಲಿನ ಆನರ್ ಮಾಡ್ತಾನೆ. ಅಲ್ಲಿ ದೇವರೇ ಬಂದರು, ಅವನಿಗೆ ಗೊತ್ತಿಲ್ಲ 18ರಲ್ಲಿ. ಅವನ ಮನೇಲಿ ಒಂದು ಕೊರತೆ ಇತ್ತು, ಆಸ್ತಿ ಎಲ್ಲ ಇತ್ತು, ಮಗು ಇದ್ದಿಲ್ಲ. ಆನರ್ ಮಾಡಿ ನೆಕ್ಸ್ಟ್ ಮಿನಿಟ್ಗೆ ನೆಕ್ಸ್ಟ್ ಇಯರ್ ಇದೇ ದಿನ ನಿನಗೆ ಮಗು ಬರ್ದಿದೆ. ನಾವು ಹೇಳೋ ದೇವ್ರು ಬಂದಿಲ್ಲ, ಮನುಷ್ಯರು ಬಂದ್ರು. ನೀವು ನೋಡಿ, ಮನುಷ್ಯರ ಥರ ಬಂದರು ದೇವರಲ್ಲಿ. ಅದಕ್ಕೆ ಬೈಬಲ್ ಹೇಳ್ತೈತೆ, ಕೆಲವು ಬಾರಿ ದೇವದೂತರುಗಳೇ ನಿಮ್ಮ ಮನೆಗೆ ಬಂದ್ಬಿಡ್ತಾರೆ. ಒಂದು ಪಾಸ್ಟ್ ನಿಮ್ಮ ಮನೆಗೆ ಬರ್ತಾನೆ ಅಂದರೆ 40 ರೂಪಾಯಿ 50 ರೂಪಾಯಿ ಬಿರಿಯಾನಿ ತಂದಿಕ್ಕದಲ್ಲ, ರೆಹಮಾನ್ಸಲ ಬಿರಿಯಾನಿ ತಂದು ಕೊಡಬೇಕು. ತಿಂತಿನ ಬಿಡ್ತೀನ, 2ನೇದು ಆಮೇಲೆ ಕೇಳಬೇಕು. ಪಾಸ್ಟ್ ಎಷ್ಟು ನಾವು ಹೈಯರ್ ಲೆವೆಲ್ ಹಾನರ್ ಮಾಡ್ತೀವೋ ಅಷ್ಟು ನಮ್ಮ ಪರಲೋಕ, ನಮ್ಮ ಬಿಸ್ನೆಸ್ ಎಲ್ಲ ಮಂಡಲಗಳು ಓಪನ್ ಆಗ್ತವೆ, ಶತ್ರುವಿನ ಕೋಟೆಗಳು ಮುರಿಯಲ್ಪಡ್ತವೆ. ಸಿಸ್ಟಮ್ ದೇವ್ರು ಇಟ್ಟಿದ್ದಾನೆ ಅಲ್ಲಿ. ಶಬ್ದ ಬರ್ತಾ ಇಲ್ವೇ? ಜನ ಮಾತಾಡ್ತಾರೆ, ಕೆಲವು ಮೂರ್ಖರು. ನೀವು ಕೊಟ್ಟೆ ಕೊಬ್ಬಿರೋದಂತ. ಹೌದು, ಫಸ್ಟ್ ಇವ್ರ ಪರಿಸ್ಥಿತಿ 1 ರೂಪಾಯಿ ಕೊಡಂತೇಳಿ ನೋಡೋಣ. ಇವ್ರು ಕೊಡೋಕೆ ಯೋಗ್ಯತೆ ಇಲ್ಲ. ಚೆನ್ನಾಗಿ ಬೆಳೆಯೋರ್ನ ಕೆಡ್ಸಕ್ಕೆ ಬರ್ತಾರೆ. ಒಂದು ಮ್ಯಾಟ್ರ್ ಹಾಕ್ಬಿಟ್ರೆ ಊರೆಲ್ಲ ಹೇಳ್ಕೊಂಬರೋದು. ಈ ಹೆಂಗಸರು ಹೇಳ್ಕೊಂಬರ್ತಾರಲ್ಲ, ಟಕ ಎಲ್ಲ ಕದ ತಟ್ಟಿ. ಆದರೆ ಒಂದು ಹೇಳ್ತೀನಿ ಹೇಳ, ಇದರ ರಿಸಲ್ಟ್ ಭಯಂಕರ ಡೇಂಜರ್ ಆಗುತ್ತೆ. ನಾನೇನು ಮಾತಾಡಲ್ಲ. ಯೂದ ಪತ್ರಿಕೆ ಹೇಳ್ತಿದ್ದೆ, ಮೋಶೆ ಹೆಣದ ಬಗ್ಗೆ ಬಂದ್ಬಿಟ್ಟು ಸೈತಾನ ಮಾತಾಡುವಾಗ ಏಂಜಲ್ ಏನು ಮಾತಾಡಲ್ಲ, ಗೊತ್ತಾ ನಿಮಗೆ? ನಾನು ಮಾತಾಡಲ್ಲ ಅಂತಾನೆ. ಯೂದ ಪತ್ರಿಕೆ ಓದಿ ನೋಡ್ಕೊಳ್ರಿ. ಹಾಗಾದ್ರೆ ಒಬ್ಬ ಸೇವಕನ ವಿರುದ್ಧವಾಗಿ ನೀನು ಪಾಸಿಟಿವ್ ಮಾತಾಡ್ತಾ ನೆಗೆಟಿವ್ ಮಾತಾಡ್ತಾ ನಿನಗೆ ಸೇರಿರೋದು. ಏನಕ್ಕೆ ನನಗೆ ಯಾಕೆ ನನ್ನ ಬಂದು ಇಲ್ಲಿ ಕೆಳಗಿನ ಪ್ರಸಂಗ ಮಾಡಿಸ್ಬರಲ್ಲ ದೇವರು? ಯಾಕೆ ಪ್ರತಿ ಚರ್ಚಲ್ಲಿ ಯಾಕೆ ಫುಲ್ ಫಿಟ್ ಕೊಟ್ಟಿರೋದು? ಯಾಕೆ? ಒಂದು ಸ್ಟೆಪ್ ಮೇಲೆ ನಿಂತು ಪ್ರಸಂಗ ಮಾಡು. ನೀನು ಅವನ್ನ ಬ್ಲೆಸ್ ಮಾಡೋಕ್ಕಾಗಿ ನನಗೊಂದು ಫುಲ್ ಫಿಟ್ ಕೊಟ್ಟಿರೋದು. ಹಲ್ಲೆಲೂಯಾ. ಫುಲ್ ಫಿಟ್ ಅಂದ್ರೆ ಏನು ಗೊತ್ತಾರ್ಥ?
ನೀವು ಹಳ್ಳದಲ್ಲಿರೋನ ಬಾ ಧೈರ್ಯ ಬೈಬಲಿ ಕಲ್ಲಿ. ಇದೇನು ಗೊತ್ತಾ ಸ್ಟೇಜು? ಒಬ್ಬ ಆತ್ಮೀಯ ತಂದೆ ಕೆಳಗಿದ್ದವ್ರನ್ನ ಎಳೆದು ಮೇಲೆ ತಗೊಂಬರೋದು, ಅದನ್ನೇ ಫುಲ್ ಫಿಟ್ ಅನ್ನು ಕರೆಯೋದು. ಎಳ್ದವನ್ನ ತಳ್ಳೋದು ಎಷ್ಟೊತ್ತು? ತಳ್ಳಲ್ಲ. ಏನೇ ಅಮ್ಮ ಮಾತಾಡಲಿ, ಗಾಡ್ ಬ್ಲೆಸ್ ಯು ಅಂತ. ಯಾಕೆ? ತಂದೆ, ಫಾದರ್ ಎಳ್ದು ತಂದೆ ತಳ್ಳಕ್ಕಾಗಲ್ವಾ? ಅಯ್ಯೋ ಬೇಡ, ನಾನು ಎಳ್ದಿದ್ದು ಇದೇನಾಗ್ಬಾರ್ದು ಇದಕ್ಕೆ. ಪೇತ್ರ 2 ಮಕ್ಕಳು ಸತ್ತೋದ್ರೆ ಪಾಪ, ಅವ್ರ ಮಕ್ಕಳಿದ್ರೋ ಏನೋ ಗೊತ್ತಿಲ್ಲ, ಅವ್ರ ಫ್ಯಾಮಿಲಿ ಕತೆ ಏನಾಗಿರ್ಬೋದು ಯೋಚನೆ ಮಾಡ್ರಿ. ಇಷ್ಟು ಕದರ್ರಾಗಿದ್ದಾನೆ. ಕೂತ್ಕಮ್ಮ. ಆಮೇಲೆ ಏನಾಯ್ತು? ಹಂಗೆ ಹೋಗಿ ಧೈರ್ಯ, ಹಂಗೋಗಿ ಆರೋಗ್ಯವಾಗಿ ಹತ್ತಿದ್ರೆ ಆರೋಗ್ಯವಾಗಿ ಇಳಿರಿ. ಪಾಪ ಬೊಮ್ಮನಹಳ್ಳಿಯಿಂದ ಬರ್ತಾಳೆ ಬಸ್ಸಲ್ಲ ಅಮ್ಮ. ಬೊಮ್ಮನಹಳ್ಳಿ ಗೊತ್ತಲ್ಲ, ಎಲೆಕ್ಟ್ರಾನಿಕ್ ಸಿಟಿಯಿಂದ ಬರ್ತಾಳೆ, ಬಸ್ಸಲ್ಲಿ ಬರ್ತಾಳೆ ಪ್ರತಿ ವಾರ. ನಮ್ಮ ಪಕ್ಕದಲ್ಲಿ ಕಮ್ಮನಹಳ್ಳಿಂದ ನಾಲ್ಕು ಇಲ್ಲಿ 1 ವಾರ ತಪ್ಪದಿರ ಬರ್ತಾಳೆ. ಆ ಅಮ್ಮ ಹಿಂಗಿರೋದಿಲ್ಲ, ಇನ್ನೂ ಚೆನ್ನಾಗಿರ್ತಾಳೆ, ಸೂಪರ್ ಆಗಿರ್ತಾಳೆ. ಈಗ ಇದೆಲ್ಲ ಆದಮೇಲೆ ಪೇತ್ರ ಭಯಂಕರ ಬಿಸಿ. ಯಾಕೆ ಹೇಳಿ? ನಡ್ಕೊಂಡು ಹೋಗ್ತಾ ಇದ್ದು ಸಾಕು, ನೆರಳು ಬಿದ್ದರೆ ಸಾಕು, ಏನಾಯ್ತು? ಫುಲ್ ಹೀಲಿಂಗ್ಸ್. ಅವಾಗ ನೆನೆಸ್ಕೊಂಡ, ಓಹೋ ಪರವಾಗಿಲ್ಲ, ಪವರ್ಫುಲ್ಲಾಗಿ ಕೆಲಸ ನಡೀತಾ ಇದೆ ಅಂತ ಪೇತ್ರ ನೆನೆಸ್ಕೊಂಡ. ದೇವರೇ ಮಾಡಿದ ಅದನ್ನು. ಇದೆಲ್ಲ ಮಾಡುವಾಗ ಅವ್ರ ಕಣ್ಣುಗಳಲ್ಲಿ ಹೆಂಗಾಗ್ತಿದೆ? ವಿರೋಧಿ ಕಣ್ಣುಗಳು ಕೆಂಪಗಾಗ್ತಿದೆ. ಅವಾಗ ಜೈಲಿಗೆ ಹಾಕ್ಬೇಕಂತ ಪ್ಲಾನ್ ಮಾಡ್ತಾರಾ? ದೇವ್ರು ಏನು ಮಾಡಿದ್ರು? ಪೇತ್ರ ನಡ್ಕೊಂಡು ಹೋಗುವಾಗ ಏನಾಯ್ತು? ಎಲ್ಲ ಮಿರಾಕಲ್ಸು. ಇದೆಲ್ಲ ಆಗುವಾಗ ನೋಡಿ ಅಲ್ಲಿ ಏನಾಗ್ತಿದೆ, ಕೆಲವರಿಗೆಲ್ಲ ಕೋಪ ಬರೋಕ್ಕೆ ಸ್ಟಾರ್ಟ್ ಆಯ್ತು. ಓದ್ರಿ, ಎಷ್ಟನೇ ವಾಕ್ಯ? 5, 17, 18 ಓದ್ರಿ, ಎಲ್ರು ಕೋಪ ಬರೋಕ್ಕೆ ಶುರುವಾಯ್ತು. ಏನಾಯ್ತು? ನಾನು ಹೇಳಿದ ಅರ್ಥ ಆಗ್ತಾ ಇದೆಯಾ? ಪ್ಲೀಸ್ ಒಂದು ನಿಮಿಷ. ನಾನು ಹೇಳಿದ ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತದೆ ಇವತ್ತಿಂದ ನಿಮ್ಮ ಮೈಂಡ್ ಚೇಂಜ್ ಮಾಡ್ಕೊಂಬಿಡಿ. ಯಾವನೇನಾದ್ರು ಹೇಳ್ದಕ್ಕೆ ಯಾಕೆ ಒಂದು ಬೀಡ ಬಾಯಿನ ಇಕ್ಬಿಟ್ಟು ಬೀಡಾಕ್ಬಿಟ್ಟು ಏನು ಹೇಳಬೇಕು? ಓಡೋಗ್ಬಿಡು ಅಂತೇಳಿ ಹೊಸ ಐಡಿಯಾ. ಇವಾಗ ಬಂದ್ಬೇಡ, ಬೀಡ ಇಟ್ಬಿಡಿ. ಅಲ್ಲೆಲ್ಲೂಯ್ಯ. ಆಮೇಲೆ ಈಗಿರುವಲ್ಲಿ ಮಹಾಯಾಜಕನು ಸದ್ದುಕಾಯರ ಮತಕ್ಕೆ ಸೇರಿದವರಾದ ಅವನ ಜೊತೆಯಲ್ಲಿದ್ದವರೆಲ್ಲರೂ ಎದ್ದು ಮತಾಭಿಮಾನದಿಂದ ತುಂಬಿದವರಾಗಿ ಅಪೋಸ್ತಲನನ್ನು ಹಿಡಿದು ಏನಂತೆ ಎಲ್ಲರನ್ನ ಹಿಡ್ಕೊಂಡೋಗಿ ಎಲ್ಲ ಹಾಕ್ಬಿಟ್ರು. ಟೋಟಲ್ ಬ್ಯಾಚ್ನೆ ತಗೊಂಡೋಗ್ಬಿಟ್ಟು ಪಟ್ಟಣದ ಕಾವಲಿನಲ್ಲಿಟ್ಟರು. ಎತ್ಕೊಂಡೋಗಿ ಜೈಲಲ್ಲಿ ಹಾಕ್ಬಿಟ್ರು. ಹೋಗ್ಲಿ ಅಂತ ಇನ್ಮೇಲೆ ಮಾತಾಡ್ಬೇಕು ಆಗ್ರಿ ಒಳಗಡೆ ಅಂತ. ಇದು ದೇವ್ರು ಮಾಡಿದ ಒಂದು ವಿಷಯ, ಕೇಳಿಸ್ಕೊಳ್ಳಿ ಚೆನ್ನಾಗಿ. ದೇವ್ರ ಪ್ರೋಗ್ರಾಮ್. ಕಳೆದ ವಾರ ನಡೆದಿದ್ದು ಕೂಡ ದೇವ್ರ ಪ್ರೋಗ್ರಾಮೇ. ಉತ್ತದಿಂದ ಆವಳು ಹೊರಗಡೆ ಬರ್ತಾವಂತ ದೇವ್ರು ತೋರಿಸ್ತಾ ಇದ್ರು. ಹೋದ ವಾರ ಶಬ್ದ ಬರ್ತಾ ಇಲ್ಲ, ಅರ್ಥ ಆಗ್ತಾ ಇದೆಯಾ? ಕೆಲವೆಲ್ಲ ಎಡೆ ತಾಡ್ತವೆ, ಏನಾಗಲ್ಲ. ಕೆಲವು ಯೋಚನೆ ಮಾಡಿದ್ರು, ಈ ಸಂಡೆ ಯಾರು ಬರಲ್ವೇನೋ ಅಂತ. ಅಟೆಂಡೆನ್ಸ್ ಜಾಸ್ತಿ ಈ ಸಂಡೆ, ಬರೋವಾರ ಇನ್ನೂ ಅಟೆಂಡೆನ್ಸ್ ಜಾಸ್ತಿ, ಆಚೆ ವಾರ ಇನ್ನೂ ಜಾಸ್ತಿ, ಇದಕ್ಕೆ ಮೇಲೆ ಅಟೆಂಡೆನ್ಸ್ ಜಾಸ್ತಿನೇ. ಇದಕ್ಕೆ ಮೇಲೆ ನಾನು ಮಾತಾಡೋದೆಲ್ಲ ಬ್ಲೆಸ್ಸಿಂಗೆ, ಇದಕ್ಕೆ ಮೇಲೆ ನಾನು ಮಾತಾಡೋದೆಲ್ಲ ಹೀಲಿಂಗೆ, ಇದಕ್ಕೆ ಮೇಲೆ ನಾನು ಮಾತಾಡೋದೆಲ್ಲ ಬೇರೆ ಲೆವೆಲ್. ನಿಮ್ಮ ಮೇಲೆ ನಾನು ಏನು ಮಾತಾಡ್ತೀನೋ ಅದು ಶಾರ್ಟ್ ಪೀರಿಯಡಲ್ಲಿ ನಿಮ್ಮ ಮೇಲೆ ನಡೆಯಕ್ಕೆ ಶುರು ಆಗ್ತಿದೆ. ನೋ ಲಾಂಗ್ ಪೀರಿಯಡ್, ಶಾರ್ಟ್ ಪೀರಿಯಡ್, ಚಿಕ್ಕ ಸಮಯದಲ್ಲಿ ಅದು ನೆರವೇರ್ತೈತೆ. ಆಮೇನ್, ಒಂದು ಆಮೇನ್ ಬರಲಿ. ನನ್ನ ಹೃದಯದಲ್ಲಿ ಏನೋ ಲಾಭದ ನೀಚ ಹಣದಾಸೆ ಇಟ್ಕೊಂಡು ನಾನು ಮಾತಾಡ್ತಾ ಇಲ್ಲ. ಹಣದಾಸೆ ಇದ್ದಿದ್ರೆ ಸ್ವಂತ ಮನೆಯೇ ಇಲ್ಲ ನನಗೆ. 25 ವರ್ಷ ಸೇವೆ, ಗ್ರೇಟ್ ಮಿನಿಸ್ಟ್ರಿ. ಅನಿಲ್ಗೌಡ ಬಂಗ್ಲಾದಲ್ಲಿ ಇರೋದೇ ಒಂದು ನಾರ್ಮಲ್ ಬಾಡಿಗೆ ಮನೆ ಇದ್ದೀನಿ. ಇವತ್ತು ಯಾವುದೋ ಹಳೆ 7 years ಬ್ಯಾಕ್ ತೆಗೆದ್ರೆ ಸ್ಕಾರ್ಪಿಯೋ ಓಡಾಡ್ತಾ ಇದ್ದೀನಿ. ವಾಯ್? ಮನೆಗಾಗಿ ಇಲ್ಲಿ ಸೇವೆ ಮಾಡ್ತಿಲ್ಲ. ಹೆಂಗಾದರೂ ಒಂದು ದಿನ ದೇವರೇ ಇಷ್ಟು ಆತ್ಮಗಳನ್ನು ಕಾಪಾಡಿದ್ದೀನಿ, ಹಾನರ್ ನಿನಗಿಂದ ಬರಲಿ. ಹಾನರ್ ಇವಾಗ ನೀವು ಅವ್ರು ನನಗೆ ಆನರ್ ಮಾಡ್ತಾರೆ, ನೀವು ನನಗೆ ಆನರ್ ಮಾಡಬೇಕು. ಓಪನ್ ಆಗಿ ನನ್ನ ಸ್ಪಿರಿಚುವಲ್ ಡಾಟರ್ ಸಂಸದರು ಹೇಳ್ತಾ ಇದ್ರು, ಯಾವತ್ತಾದ್ರೂ ಯೋಚನೆ ಮಾಡಬೇಕು, ಇವ್ರು ನಾನು ಒಂದು ಮನೆ ತಗೊಡ್ಬೇಕು, ಇವ್ರಿಗೊಂದು ಕಾರ್ ತಗೊಡ್ಬೇಕಂತ. ಯಾವತ್ತು ಆ ರೆಲ್ಮ್ಗೆ ನೀವು ಬರ್ತಿರೋ ಆಗ ನೀವು ನಿಮ್ಮ ಮಂಡಲಗಳು ಓಪನ್ ಆಗ್ತಿತ್ತು. ಯಾವ್ಯಾವ ಮಂಡಲ ಇಷ್ಟು ವರ್ಷದಿಂದ ಆಗಲಿಲ್ಲ ಅಂತೆಲ್ಲ ಆ ಮಂಡಲಗಳು ಓಪನ್ ಆಗಕ್ಕೆ ಶುರು ಮಾಡ್ತೇವೆ. ಆಮೇಲೆ ಇವಾಗ ಎಲ್ಲೋಗಿದ್ದಾರೆ? ಇವಾಗ ಎಲ್ಲ ಅಣ್ಣಂದ್ರು ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಜೈಲಲ್ಲಿ ಕೂತಿದ್ದಾರೆ, ಮಾತ್ರ ಮುದ್ದೆ ಮುರಿತಿದ್ರು, ಪ್ರೇಯರ್ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಅಲ್ಲಿ ಏನು ಹಾಕಿಲ್ಲ, ಎಲ್ಲ ಜೈಲಲ್ಲಿದ್ದರು. ಈಗ ಏನಾಯ್ತಂತೆ, ಪೌಲ ಶೀಲ ಪ್ರೇಯರ್ ಮಾಡುವಾಗ ಅವ್ರು ಏನು ಮಾಡ್ತಾರೆ? ಜೈಲಿಗೆ ಹೋಗಿ ಪ್ರೇಯರ್ ಮಾಡ್ತಾ ಇದ್ರು. ಕರೆಕ್ಟಾ? ಅದು ಮೆನ್ಷನ್ ಆಗಿದೆ. ಬಟ್ ಇವ್ರು ಪ್ರೇಯರ್ ಮಾಡ್ತಾ ಮೆನ್ಷನ್ ಆಗಿದೆಯಾ? ಇಲ್ಲ. ಕೆಲವು ಬಾರಿ ಫ್ಲೆಶರ್ ಇರೋರು ಪಾಸ್ಟರ್ಗಳು ಜೈಲಲ್ಲಿ ಹೋದರೆ
ಅಯ್ಯೋ ಅಮ್ಮ ಪಡಿ ಯಾರೋ ಆದರೆ ಸ್ಪಿರಿಟಲ್ಲಿ ನೋಡಿದ್ರೆ ದೇವರೇ ಈ ಪೊಲೀಸವರೆಲ್ಲ ರಕ್ಷಣೆ ಒಂದೇನು ಪ್ರೇಯರ್ ಮಾಡೋಕೆ ಶುರು ಮಾಡ್ತಾನೆ. ಅವನೇನು ಮಾಡ್ತಾನೆ, ಅಪ್ಪ ನೀನು ಪ್ರೇಯರ್ ಬೇಡ, ಆಚೆ ಹೋಗಪ್ಪ ಫಸ್ಟು ಅಂತಾನೆ. ಕರೆಕ್ಟಾ? ಈಗ ಪೇತ್ರಣ್ಣ ಏನು ಮಾಡ್ತಾನೆ ನೋಡೋಣ, ಓದಿ. ಆದರೆ ಕರ್ತನ ದೂತನು ರಾತ್ರಿಯಲ್ಲಿ ಸೆರೆಮನೆಯ ಬಾಗಿಲುಗಳನ್ನು ತೆರೆದು ಅವರನ್ನು ಹೊರಗೆ ಕರೆದುಕೊಂಡು ಬಂದು, ಯಾರನ್ನ? ಎಲ್ಲ ಪೀಟರ್ ಗ್ಯಾಂಗ್ನ ಎಲ್ಲಿ ಕರ್ಕೊಂಡ್ ಬಂದ್ರು? ಹೊರಗಡೆ ಕರ್ಕೊಂಡು ಬಂದ್ರು. ಓಕೆನಾ? ನೀವು ಹೋಗಿ ದೇವಾಲಯದಲ್ಲಿ ನಿಂತುಕೊಂಡು, ನೋಡಿ ಇಲ್ಲಿ ಇದು ಅಂಡರ್ಲೈನ್ ಮಾಡ್ಕೊಳ್ಳಿ, ನೀವು ಹೋಗಿ ದೇವಾಲಯದಲ್ಲಿ ನಿಂತುಕೊಂಡು ಜೀವವಾಕ್ಯಗಳನ್ನೇ ಮಾತುಗಳನ್ನೆಲ್ಲ ಜನರಿಗೆ ಹೇಳಿರಿ ಅಂದನು. ಜೀವ ಮಾತುಗಳನ್ನ ಏನ್ ಮಾಡ್ರಿ? ತಮಿಳೇನಾಗಿದೆ? யா சொன்னாரு. ஏஞ்சல் வந்து சொல்றதுக்கு கெப்பாசிட்டி இருக்குதா? சொந்தம் வந்து சொல்ல முடியுமா? ಯಾರು ಸ್ವಂತವಾಗಿ ದೇವದೂತರು ಬಂದು ಹೇಳಿದಾರಾ? ಇಲ್ಲ. ಯಾರು ಹೇಳಿ ಕಳಿಸಿದ್ದಾರೆ? ದೇವರು ಹೇಳಿ ಕಳಿಸಿದ್ರು. ಏನಂತ? ಅಪ್ಪ ಏಂಜಲ್ಸ್, ನಮ್ಮ ಪೀಟರ್ ತುಂಬ ಎಕ್ಸೈಟ್ ಆಗಿದ್ದಾನೆ, ಹೋಗ್ಬಿಟ್ಟು ಮರಣ ಮಾತಾಡ್ಬೇಡ, ಜೀವ ಮಾತಾಡಕ್ಕೆ ಕೇಳಪ್ಪ ಅಂತ ಗ್ಯಾಬ್ರಿಯಲ್ ದೂತನ ಹತ್ರ ಏನು ಹೇಳಿ ಕಳಿಸ್ತರು? ಗ್ಯಾಬ್ರಿಯಲ್ ದೂತ ಬಂದು ಡೈರೆಕ್ಟ್ ಆಗಿ ನಿನಗೆ ಗರ್ಭದಲ್ಲಿ ಮಗುಡ್ ಅಂತ ಹೇಳ್ದ? ಅವ್ರು ಹೇಳಿ ಕಳಿಸಿದ್ದಾರೆ. ಒಬ್ಬ ಏಂಜಲ್ ನಿಮ್ಮ ಹತ್ರ ಬರ್ತಾನಂದ್ರೆ ದೇವರು ಹೇಳಿ ಕಳಿಸಿರೋದು. ಪೇತ್ರನಿಗೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಪೇತ್ರ, ಎರಡು ಸತ್ತೋದ್ರು, ಇನ್ನು ಸಾಯೋದು ನನಗೆ ಇಷ್ಟ ಇಲ್ಲ. ಇನ್ನು ಎಷ್ಟು ಹೆಣಗಳು ಬೀಳ್ತಾವ ನಿನ್ನ ಪ್ರಸಂಗದಲ್ಲಿ, ಇನ್ನು ಜೀವ ಉಳಿಬೇಕು. ನಾನು ಬಂದಿದ್ದು ಜೀವ ಉಳಿಸಕ್ಕಾಗಿ. ಗೋ ಅಂಡ್ ಪ್ರೀಚ್ ಲೈಫ್, ಗೋ ಪ್ರೀಚ್ ಇಟ್ ಲೈಫ್, ಗೋ ಪ್ರೀಚ್ ಇಟ್ ಲೈಫ್. ಐ ಆಮ್ ಪ್ರೀಚಿಂಗ್ ಲೈಫ್. ನಿಯರ್ಲಿ 25 years ಐ ಆಮ್ ಪ್ರೀಚಿಂಗ್ ಲೈಫ್ ಓನ್ಲಿ, ನಾಟ್ ಡೆತ್. ಯಾರಿಗಿದು ಅರ್ಥ ಆಗಿಲ್ಲ? ಯಾವತ್ತಾದ್ರೂ ಒಂದು ಸನ್ಮಾನ ಮಾಡಿದಾರ? ಹೇಳ್ರಿ ಪಾ. ಈ ಮನುಷ್ಯ ದೇವ್ರ ವಾಕ್ಯ ಸಾರಿ ನನ್ನ ಮನೆ ನನ್ನ ಕುಟುಂಬನ ಕಾಪಾಡಿದ್ದಾನೆ, ಈ ಮನುಷ್ಯ ಚೆನ್ನಾಗಿರ್ಲಿ, ಈ ಮನುಷ್ಯ ಚೆನ್ನಾಗಿರ್ಲಿ, ಈ ಮನುಷ್ಯ ಚೆನ್ನಾಗಿರ್ಲಿ ಅಂತ ಯಾವತ್ತೋ ನಾವು ಮಾತಾಡಿದೀವ. ಏನೋ ಒಂದು ಚಿಕ್ಕ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗಿದೆ, ಊರೆಲ್ಲ ತಮಟೆ ಹೊಡ್ಕೊಂಡು ಡಮ್ಮ 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 ಅಂತ ಪಾಪ ಎಷ್ಟು ಪಾಸ್ಟ್ಗಳು ಮಾನ ತೆಗಿತಾ ಇದ್ದಾರೆ ವಿಶ್ವಾಸಿಗಳು, ಗೊತ್ತಾ? ಅನಿಲ್ ಗೌಡದಲ್ಲ ಎಷ್ಟೋ ಪಾಸ್ಟ್ಗಳು ಮಾನ ತೆಗಿತಾ ಇದ್ದಾರೆ. ನನ್ನ ಹತ್ರ ಬಂದು ಹೇಳ್ತಾರೆ, ಯಾರಾದರೂ ಒಂದು ಪಾಸ್ಟ್ ಬಗ್ಗೆ ಮಾತಾಡ್ಬೇಡ್ರಿ, ಗೆಟ್ ಲಾಸ್ಟ್ ಅಂತೀನಿ. ಯಾಕೆ ಗೊತ್ತಾ? ನನಗೆ ಆ ಕತೆ ಬೇಡ. ಕೆಲವು ಹೇಳ್ತಾರೆ ಪ್ರೇಯರ್ ಮಾಡಿ. ನೀವು ಫಸ್ಟ್ ಯಾವ ಚರ್ಚ್ಗೆ ಹೋಗ್ತೀಯಾ? ನಮ್ಮ ಚರ್ಚ್ ಅಲ್ಲೇ. ನಿಮ್ಮ ಪಾಸ್ಟ್ ಹೆಸರು ನಮ್ಮ ಪಾಸ್ಟ್ ಇದು. ಮತ್ತು ನಿಮ್ಮ ಪಾಸ್ಟ್ ಪ್ರೇಯರ್ ಮಾಡಿಸ್ಕೊಂಡು ನನ್ನ ಹತ್ರ ಏನು ಪ್ರೇಯರ್ ಮಾಡಿಸ್ಕೊಂಡ್ಯಾ? ಇಲ್ಲ, ನಮ್ಮ ಪಾಸ್ಟ್ ನಾನು ಪ್ರೇಯರ್ ಮಾಡಲ್ಲ, ಫಸ್ಟ್ ನಿಮ್ಮ ಪಾಸ್ಟ್ ಹತ್ರ ಪ್ರೇಯರ್ ಮಾಡಿಸ್ಕೊ. ಹೋಗಿ ಯೂಟ್ಯೂಬಲ್ಲಿ ನಾನು ಮೆಸೇಜ್ ನೋಡಿ, ಅಷ್ಟೇ ಸಾಕು. ಹೋಗಿ ಏನಂತೀರಾ? ಪಕ್ಕದಲ್ಲಿ ಹೇಳಿದ್ದೀರಾ ಅಂತ. ಬಟ್ ನೀವೆಲ್ಲ ಬಂದ್ಬಿಟ್ಟಿದ್ದೀರಾ, ಒಂದು ಸ್ಪಿರಿಚುವಲ್ ಫಾದರ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ. ಗಟ್ಟಿಯಾಗಿ ನಿಂತ್ಕೊಳ್ರಿ. ಯಾಕಂದರೆ ಕೆಲವು ಹುಡುಗರು ಹೇಳ್ತಾರೆ, ನಮಗಿದ್ರ ಜೀವದ ವಾಕ್ಯಗಳೇ ಇಲ್ಲ, ಓನ್ಲಿ ಮನಿ ಕಾಣಿಕೆ ಬರೋದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಬಟ್ ನಮಗೆ ನಿಮ್ಮ ಮೆಸೇಜ್ ಕೇಳಿದ್ಮೇಲೆ ನಮಗೆ ಜೀವ ಸಿಕ್ಕಿದೆ. ಬಟ್ ಒಂದು ವಿಟ್ನೆಸ್ ಬಂದಿದೆ. ಮೊಬೈಲ್ ಕೊಡಿ, ಅದರಲ್ಲಿ ಒಂದು ವಿಟ್ನೆಸ್. ನನ್ನ ಫಸ್ಟ್ ಸರ್ವಿಸ್ ಓದಿಸಿಲ್ಲ, ಪರಿಶುದ್ಧಾತ್ಮ ಲೀಡ್ ಮಾಡಿಲ್ಲ, ಇವಾಗ ಲೀಡ್ ಮಾಡ್ತಾ ಇದ್ದಾರೆ. ಒಬ್ಬರು ನಿನ್ನೆ ಏನೋ ಒಂಥರ ಬೇಜಾರಲ್ಲಿ ಕೂತಿರುವಾಗ ಈ ಮೆಸೇಜ್ ಬರ್ತಾ ಇದೆ ನನಗೆ. ಒಬ್ಬ ವ್ಯಕ್ತಿ ಲೈವಲ್ಲಿ ನೋಡೋನು ಏನು ಮಾತಾಡಿದ್ದಾನೆ, ನಾನು ಓದಿದ್ರೆ ತಪ್ಪು. ಸುಚಿತ್ರ ಬಾಮ್ಮ, ಯಾಕಂದರೆ ನಾನು ಓದಿದ್ರೆ ತಪ್ಪು, ನಾನು ಬೇರೆಯವ್ರ ಕೈಲಿ ಓದಿಸಿದ್ರೆ ಒಳ್ಳೆಯದು. ಮೈಕ್ ಕೊಡ್ರಿ, ನಿಧಾನವಾಗಿ ಮೈಕಲ್ಲಿ ಓದಬೇಕು. ಫೋಕಸ್ ಮಾಡ್ರಿ ಅವ್ರನ್ನ. ಹಾಂ, ಓದಮ್ಮ. ಏನು ಬರ್ತಾರೆ? ನನ್ನಲ್ಲಿ ಧೈರ್ಯ ತುಂಬಿದಂಥ ಜೀವ, ನೀವು ಕಳೆದ 4 ವರ್ಷಗಳಿಂದ ನನ್ನ ಜೊತೆಗಿರುವ ಜೀವ, ನೀವು ನನ್ನಲ್ಲಿ ನಗುವನ್ನು ತರಿಸುವಂಥ ಜೀವ, ನೀವು ನನಗೆ ಯಾರೂ ಇಲ್ಲದಿರುವಾಗ ಸಿಕ್ಕಿದಂಥ ಜೀವ, ನಿಮ್ಮಿಂದ ನಾನು ತುಂಬ ಕಲಿತಿದ್ದೇನೆ. ನನ್ನ ಈ ಲೋಕದ ಯಾತ್ರೆ ಮುಗಿಯೋವರೆಗೂ ನಿಮ್ಮಿಂದ ಕಲಿತಾ ಇರ್ತೀನಿ. ನೀವು ನನ್ನ ಆತ್ಮಿಕ ತಂದೆ. ಈ ದಿನ ನಾನು ನಿಮ್ಮನ್ನು ನೆನೆಸುತ್ತೇನೆ. ನನ್ನ ಪ್ರೀತಿಯ ಅನಿಲ್ ಪಾಸ್ಟರ್, ನಾನು ನಿಮ್ಮ ಶಿವಕುಮಾರ್ ಮಳವಳ್ಳಿ. ಇದು ನನ್ನ ಬಾಯಿಯ ಮಾತಲ್ಲ, ಹೃದಯದ ಮಾತಾಗಿರುತ್ತದೆ. ನನ್ನ ಆಸೆ ನೀವು ವಿಶ್ವ ಪ್ರಖ್ಯಾತಿ ಆಗಬೇಕು. ಯೇಸುವಿನ ನಾಮದಲ್ಲಿ ಆಮೇನ್. ಒಂದು ವಿಶ್ವಾಸಿ ಅವತ್ತಾಂದ್ರು. ನಾನು ತುಂಬ ದುಃಖದಲ್ಲಿ ಮೊನ್ನೆ ರಾತ್ರಿ ಕುತ್ಕೊಂಡಿರುವಾಗ ಜಯರಾಜ್ ಈ ಮೆಸೇಜ್ ಬರ್ತಾ ಇದೆ. ಮಗನೇ, ನೀನು ಯಾಕೋ ಭಯಪಡ್ತೀಯಾ? ನೋಡ, ನಿನಗೆ ಎಷ್ಟು ಜನ ಇಟ್ಟಿದ್ದೀನಿ ಲೋಕದಲ್ಲಿ, ಇವರೆಲ್ಲ ನೀನು ಲವ್ ಮಾಡ್ತಾ ಇದ್ದಾರೆ ಕಣೋ. ಅವರು ಮಾತಿಗೆ ಏನಂತಂದ್ರೆ, ಈ ಪಾಸ್ಟ್ ನನ್ನ ಜೀವ. ಸಿನಿಮಾದಲ್ಲಿ ಹೀರೋಯಿನ್ ನೋಡಿ ಹೇಳ್ಬೋದು ಜೀವ ಅಂತ, ಬಟ್ ಒಬ್ಬ ಪಾಸ್ಟ್ ನೋಡಿ ಯಾವತ್ತಾದ್ರೂ ಹೇಳಿದ್ದೀರಾ? ಲಾಸ್ಟ್ ವೀಕ್ ಒಂದು ಚಿಕ್ಕ ಒಂದು ಹಾನರ್ಗೆ
ಏನೇನು 25 ವರ್ಷ ಮೆಸೇಜ್ ಎತ್ತು ತಿಪ್ಪೆಲ್ ಬಿಸಾಕ್ಬಿಟ್ರೆ ನನಗೆ ಎಷ್ಟು ಕಣ್ಣೀರು ಬರ್ಬೋದು. 25 ವರ್ಷದ ಪ್ರಸಂಗ ಎಲ್ಲಿ ಬಿಸಾಕ್ಬಿಟ್ರಿ? ತಿಪ್ಪೆಲ್ ಬಿಸಾಕ್ಬಿಟ್ರೆ ನಾನು ಅವ್ರು ಚೆನ್ನಾಗಿಲ್ಲ ಅಂತ ಏನು ಹೇಳಲ್ಲ, ಚೆನ್ನಾಗಿರೋ ಅಂತ ಹೇಳಲ್ಲ, ಸೈಲೆಂಟ್ ಆಗಿದ್ದು ಬಿಡ್ತೀನಿ. ಯಾಕಂದರೆ ನಾವು ಯಾವಾಗಲೂ ಏನಂತೀವಿ, ಬಿಡಿ ಬ್ರದರ್ ಅವ್ರು ಚೆನ್ನಾಗಿರ್ಲಿ ಅಂತ ಹೇಳ್ತೀವಲ್ಲ, ದಯವಿಟ್ಟು ಅದು ಹೇಳ್ಬೇಡಿ. ನೀವು ಯಾಕೆ ಹೇಳ್ತೀರಿ? ನೀವು ನಮಗೆ ಆ ಬುದ್ಧಿ ಬಂದುಬಿಡಿದೆ, ಸೈಲೆಂಟ್ ಆಗಿದ್ದುಬಿಡಿ, ದೇವರೇ ನೀನು ನೋಡ್ಕಪ್ಪ ಅಂತ ಹಂಗೆ ಹೇಳ್ಬೇಕಷ್ಟೇ. ನೀವು ದಯವಿಟ್ಟು ಹೇಳ್ತಾ ಇದ್ದೀನಿ ನಿಮಗೆ, ನಾನು ಹೃದಯದಿಂದ ಮಾತಾಡ್ತಾ ಇದ್ದೀನಿ. ಇದು ನನಗಲ್ಲ, ಅನೇಕ ಸೇವಕರಿಗಾಗಿ ಮೆಸೇಜ್ನ ಪ್ರತಿಷ್ಠೆ ಮಾಡ್ತಾ ಇದ್ದೀನಿ. ಸೋ ಮೆನಿ ಪಾಸ್ಟರ್ಸ್, 3,000 10,000 ಜನ ಇರ್ಬೋದು ಅವ್ರ ಸಭೆಯಲ್ಲಿ. ಅವ್ರ ಕಣ್ಣೀರು ಎಷ್ಟಿರ್ತದೆ ಗೊತ್ತಾ ನಿಮಗೆ? ಗೊತ್ತಾಗಲ್ಲ. ಪೇತ್ರಂತರ ಪ್ರೀಚರ್ ನಾವಲ್ಲ, ಐ ಆಮ್ ಎ ನ್ಯೂ ಟೆಸ್ಟ್ಮೆಂಟ್ ಪ್ರೀಚರ್. ಏನಂತ ಕೇಳಿ ದೇವದೂತ ಬಂದು ಏನು ಹೇಳ್ತಾ ಇದ್ದಾನೆ? ದೇವ್ರು ಏನು ಹೇಳಿ ಕಳಿಸ್ತಿರೋ? ಪೇತ್ರನ್ಗೆ ಹೋಗಿ ಹೇಳು, ಜೀವ ವಾಕ್ಯ ಹೇಳಂತ ಹೇಳು, ಜೀವ ಹೇಳಂತ ಹೇಳು ಅವನಿಗೆ. ಅವನಿಂದ ಇಬ್ಬರು ಸತ್ತೋಗ್ಬಿಡ್ತಾರೆ, ಇನ್ನು ಮರಣ ಬರಬಾರ್ದು, ಅವನಿಂದ ಜೀವ ಉಳಿಬೇಕು, ಜೀವ ಮಾತಾಡಿ ಕೇಳು. 25 ವರ್ಷದಿಂದ ನನ್ನ ಲೈಫಲ್ಲಿ ಆಲ್ಮೋಸ್ಟ್ 99% ನಾನು ಜೀವವನ್ನೇ ಸಭೆಯಲ್ಲಿ ಮಾತಾಡಿದ್ದೀನಿ. ನನ್ನಿಂದ ಜೀವನ ಪಡ್ಕೊಂಡು ಎಷ್ಟು ಜನ ಬ್ಲೆಸ್ ಆಗಿದ್ದಾರೆ, ಎಷ್ಟು ಜನ ತಿರಸ್ಕಾರವಾಗಿ ಹೋಗಿದ್ದಾರೆ. ಆನರ್ ಮಾಡಬೇಕಾದ ಸಂದರ್ಭದಲ್ಲಿ ಓಡೋಗ್ಬಿಟ್ರು. ಅವರು ಅವತ್ತು ಆನರ್ ಮಾಡಿದಿದ್ರೆ ಅವರ ರೆಲ್ಮ್ಸ್ ಮಂಡಲಗಳು ಓಪನ್ ಆಗಿ ಹೋಗ್ತಾ ಇತ್ತು. ಅವರ ಮಂಡಲ ಬೇರೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ಬಿಡ್ತಾ ಇತ್ತು. ದಿಸ್ ಈಸ್ ಸೀಕ್ರೆಟ್. ಸೈತಾನ ಯಾಕೆ ಗೊತ್ತಾ? ಸ್ಪಿರಿಚುವಲ್ ಸನ್ಸ್ ಅಂಡ್ ಡಾಟರ್ಸ್ ಬೆಳವಣಿಗೆ ಆಗ್ಬಾರ್ದಂತ ಅವನು ಆ ಕಡೆ ಈ ಕಡೆ ನೋಡ್ತಾ ಇರ್ತಾನೆ. ಯಾರಾದ್ರೂ ಸ್ವಲ್ಪ ಚೆನ್ನಾಗಿ ಆಗೋದು ನೋಡಿದ್ರೆ ಹೆಂಗಾದ್ರೂ ಕೆಡಿಸ್ಬೇಕು, ಸಂಬಂಧಗಳನ್ನು ಹೊಡಿಬೇಕು, ಮನಸ್ತಾಪಗಳು ಉಂಟು ಮಾಡಬೇಕು. ನಾವು ಸೈತಾನ ಮಾತು, ದೇವ್ರ ಮಾತು ಕೇಳ್ತೀವಲ್ಲ, ಸೈತಾನ ಮಾತು, ಲೂಸಿಫರ್ ಮಾತು ಪಕ್ಕಾ ಕೇಳುವರಾಗಿದ್ದಾರೆ ಇವತ್ತು. ಯೋಚನೆ ಮಾಡಿ ಪ್ರಿಯ ದೇವ ಮಕ್ಕಳು, ಇಷ್ಟು ವರ್ಷದ ನೀವು ಚರ್ಚೆಗೆ ಬರ್ತಾ ಇದ್ದಾರೆ. ಯಾವತ್ತಾದರೂ ಸಂತೋಷ್ ನಿಮ್ಮ ಮೇಲೆ ನಾನು ಮರಣ ಮಾತಾಡಿದ್ದೀನ? ಬೇಡಪ್ಪ. ನಿಮ್ಗೇನಾದ್ರೂ ಆದರೆ ನಾನು ಕರಳೆಲ್ಲ ಅಯ್ಯೋ ಅನಿಸಿದೆ, ಅಯ್ಯೋ ಇವ್ರಿಗೆ ಯಾಕೆ ಹಿಂಗಾಯಿತು ಅನಿಸಿದೆ. ದೇವ್ರೇ ಅವರಲ್ಲೊಂದು ಪರಿವರ್ತನೆ ಬರಲಪ್ಪ. ಇದನ್ನು ನೀವು ತಿಳ್ಕೊಂಡು ಸೂಕ್ಷ್ಮವಾಗಿ ಇದನ್ನು ಪ್ರಿನ್ಸಿಪಲ್ನ ನೀವು ಇವತ್ತಿಂದ ನೀವು ಅದನ್ನು ಪ್ರಾಕ್ಟೀಸ್ ಮಾಡೋದಾದರೆ, ಒಂದು ಚಿಕ್ಕ ಪ್ರಾರ್ಥನೆ ಡೈಲಿ, ನನ್ನನ್ನು ಒಂದು ಚಿಕ್ಕ ಪ್ರಾರ್ಥನೆ ನೆನೆಸ್ಕೊಂಡ್ರು ಕೂಡ, ತಂದೆ ಆ ದೇವರೇ ನನ್ನ ಕೊಟ್ಟಂತ ಆತ್ಮೀಯ ತಂದೆ ಆರೋಗ್ಯವಾಗಿರಲಿ ಅಂದರೆ ನನ್ನ ಶರೀರದಲ್ಲಿ ಆರೋಗ್ಯವಾಗಿರ್ತೈತೆ. ನಾನು ಬಂದು ಸಂಡೆ ಇನ್ನೂ ಒಳ್ಳೆ ಬ್ಲೆಸ್ಸಿಂಗ್ ನಿಮಗಾಗಿ ಮಾಡ್ತಾ ಇರ್ತೀನಿ. 100 ವರ್ಷ ಅಲ್ಲ, 200 ವರ್ಷ ನಿಮ್ಮ ಮಧ್ಯದಲ್ಲಿ ಇರಲು ಸಾಧ್ಯ. ಯುವರ್ ಮೌತ್, ನಿಮ್ಮ ಬಾಯಿ ಮಾತು. ಪೇತ್ರನಿಗೆ ಗೊತ್ತಿಲ್ಲ. ಎಷ್ಟೋ ಪಾಸ್ಟರ್ಗಳು ಇವತ್ತು ಮರಣ ಮಾತಾಡ್ತಾ ಇದ್ದಾರೆ, ಗೊತ್ತಾ ನಿಮಗೆ? ಗಾಸ್ಪಲ್ ಗೊತ್ತಿಲ್ಲ, ದೇ ಡೋಂಟ್ ನೋ ಗಾಸ್ಪಲ್. ಯಾರನ್ನ ಯಾಮಾರ್ಸಕ್ಕಾಗಿ ನಿಂತ್ಕೊಂಡಿಲ್ಲ, ಸತ್ಯವಾಗಿ ಹೇಳ್ತೀನಿ. ನಾಳೆಗೆ ಏನಂತ ನನಗೆ ಗೊತ್ತಿಲ್ಲ ಫೈನಾನ್ಷಿಯಲಿ, ಬಟ್ ನನಗೆ ಹೋಪ್ ಇದೆ. 2-3 ದಿನ ಮೀಟಿಂಗ್ಗಳೆಲ್ಲ ಆಯ್ತಲ್ವ? ಎಷ್ಟು ಮೀಟಿಂಗು? ಲಕ್ಷಾಂತರ ರೂಪಾಯಿ ಇರೋ ಒಡವೆ ಗಿಡವೆ ಎಲ್ಲ ಆಲ್ಮೋಸ್ಟ್ ಕೊಟ್ಟಾಯಿತು. ಜಸ್ಟ್ ಇದು ನನ್ನ ಬರ್ತ್ಡೇಗಾಗಿ ಬಂದ ಗಿಫ್ಟು, ನನ್ನ ಆತ್ಮೀಯ ಮಕ್ಕಳು. ಇದು ಯಾವಾಗ ಹೋಗ್ತಿತ್ತೋ ಗೊತ್ತಿಲ್ಲ. ಹಣಕ್ಕಾಗಿ ನಾನು ಜೀವಿಸ್ತಾ ಇಲ್ಲ. ಲಿಸನ್, ಇವತ್ತಿಂದ 1 ವಾರ ಕೂಡ ನೀವು ಚರ್ಚ್ ಮಿಸ್ ಮಾಡಬಾರ್ದು ಆ್ಯಕ್ಚುಲಿ. ಯಾಕೆ ನಿಮ್ಮ ಮೇಲೆ ಬ್ಲೆಸ್ಸಿಂಗ್ ಬರ್ತಾ ಇದೆ. ನಿಮ್ಗೆ ಯಾವುದೋ ಮದುವೆ ಫಂಕ್ಷನ್ ಮುಖ್ಯವಲ್ಲ, ನಿಮ್ಮ ಸ್ಪಿರಿಚುವಲ್ ಫಾದರ್ ಬಾಯಿಂದ ಬರುವಂಥ ಅದನ್ನು ನನ್ನನ್ನು ನೀವು ಹೆಂಗೆ ನೋಡ್ತೀರೋ ಹಂಗೆ ನಿಮ್ಮ ಲೈಫಲ್ಲಿ ವರ್ಕ್ ಆಗ್ತೈತೆ. ನನ್ನನ್ನು ನೀವು ಕೆಟ್ಟದಾಗ ನೋಡಿದ್ರೆ ಅದು ವರ್ಕ್ ಆಗಲ್ಲ. ಬೆಳಿಗ್ಗೆ ಕೂಡ ಫಸ್ಟ್ ಸರ್ವಿಸಲ್ಲಿ ಕೆಲವರು ದಿಮಾಕಾಗಿ ಕೂತಿದ್ರು. ಆ ಕೂತಿರೋ ಪ್ರತಿಫಲ ಏನು ಹೇಳಿ, ಅವ್ರು ಅಲ್ಲೇ ಕೂತಿರ್ತಾರೆ ಅಷ್ಟೇ, ಎದ್ದಳಲ್ಲ. ಎದ್ದು ಹೋಗ್ಬಿಡ್ತಾರೆ, ಬೇರೆ ಲೆವೆಲ್ಗೆ ಹೋಗ್ತಾರೆ. ಆಮೇಲೆ ಕೆಲವರು ಕೂಡ ನಾನು ಬರುವಾಗ ಇವ್ರು ಬರುವಾಗ ಎದ್ದು ನಿಂತ್ಕೊಬೇಕಾ? ಆನರ್ ಜೀವವಾಕ್ಯ ತರ್ತಾ ಇದ್ದಾರೆ. ಇವತ್ತು ನನಗಾಗಿ ಒಂದು ಪ್ಯಾಕ್, ಯಾರೋ ಒಬ್ರು ಏನೋ ಒಂದು ಪಾರ್ಸಲ್ ಕಳ್ಸೋದು, ಕೊರಿಯರ್ ಬಾಯ್ ಬರೋಕೆ ನೀವು ಹೊರಗಡೆ ಗೇಟ್ ಹತ್ರ ನಿಂತಿರ್ತೀರಾ. ಯಾಕೆ? ಕೊರಿಯರ್ ಬೇಡ. ಝೊಮ್ಯಾಟೋದಲ್ಲಿ ಒಂದು ಕಬಾಬ್ ಆರ್ಡರ್ ಮಾಡಿರ್ತೀರಾ, ಮನೆಯಲ್ಲೇ ಕೂತಿರ್ತಾರೆ, ಕಾಲ ಮೇಲೆ ಕಾಲ, ಝೊಮ್ಯಾಟೋ ಬರಲಿ ಬಾ ಅವನು ನಿಂತ್ಕೊಳ್ಳಂತೀರಾ. ಏನು ಮಾಡ್ತೀರಾ? ಝೊಮ್ಯಾಟೋ ಬಂದ್ಬಿಡ್ತಂತೆ, ಆರ್ಡ್ರ್. ಲೇ, ಎಂಥ ಆರ್ಡ್ರ್ ನಾನು ತರ್ತಾ ಇದ್ದೀನಿ. ಒಂದು ಪ್ಯಾಕೇಜ್ ತಗೊಂಬಂದು ನಿಮ್ಮ ಮೇಲೆ ಹಾಕಕ್ಕೆ ಬರ್ತಾ ಇದ್ದೀನಿ. ನೀವು ಹೆಂಗೆ ಅದನ್ನು ವೆಲ್ಕಮ್. ಕಮಾನ್ ಚರ್ಚ್, ಆರ್ ಯು ದೇರ್? ಕಮಾನ್, ಯು ಆರ್ ಬ್ಲೆಸ್ಡ್, ಯು ಆರ್ ಬ್ಲೆಸ್ಡ್, ಯು ಆರ್ ಬ್ಲೆಸ್ಡ್, ಯು ಆರ್ ಬ್ಲೆಸ್ಡ್. ನೀವು ಈಗಿರುವುದಕ್ಕಿಂತ 1000 ಪಟ್ಟು ಹೆಚ್ಚಾಗಿ ಆಶೀರ್ವದಿಸಲ್ಪಡ್ತೀರಾ.
ನಿಮ್ಮ ಶರೀರದಲ್ಲಿ ಜೀವ, ನಿಮ್ಮ ಶರೀರದಲ್ಲಿ ಜೀವ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ಗಳಲ್ಲಿ ಜೀವ. ನಿಮ್ಮ ಲೈಫ್ ಅಲ್ಲಿ ಏಂಜಲ್ಸ್ ವರ್ಕ್ ಮಾಡಕ್ಕೆ ಶುರು ಮಾಡಿದ್ರೆ ಇವತ್ತಿಂದ. ರಿಸೀವ್ ದಿಸ್ ವರ್ಡ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ನೀವು ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡೋರಲ್ಲ, ನಿಮ್ಮ ಕೈ ಕೆಳಗೆ ಇನ್ನೊಬ್ಬನ ಕೆಲಸ ಮಾಡ್ತಾನೆ. ಇತರರಿಗೆ ನಿಮ್ಮನ್ನು ಅಧೀನ ಮಾಡಿದೆ ನಿಮ್ಮನ್ನು ದೇವರು ಶಿರಸ್ಸನ್ನಾಗಿಯೇ ಮಾಡ್ತಾನೆ. ನಮ್ಮ ಸಭೆ ಈಗಿರೋದಕ್ಕಿಂತ 1000 ಪಟ್ಟು ಹೆಚ್ಚಾಗ್ತಿದೆ. ನಮ್ಮ ಸಭೆ ಈಗಿರೋದಕ್ಕಿಂತ 1000 ಪಟ್ಟು ಹೆಚ್ಚಾಗ್ತಿದೆ. ನೀವು ಸಾಧಾರಣ ಮನೆಗಳಲ್ಲಿ ವಾಸ ಮಾಡೋರಲ್ಲ, ಮ್ಯಾನ್ಷನ್ಗಳಲ್ಲಿ ವಾಸ ಮಾಡ್ತೀರಿ. ಈಗಿರುವ ಮನೆ ಸಾಧಾರಣ, ಇನ್ನು ಮೇಲೆ ನೀವು ಹೋಗುವಂಥದ್ದು ಮ್ಯಾನ್ಷನ್ಸ್, ಪ್ರೀಮಿಯರ್ ಕಾರ್ಸ್. In the mighty name of Jesus. Your spiritual father ನಿಮ್ಮ ಮೇಲೆ ಡಿಕ್ಲರೇಷನ್ ಮಾಡ್ತಾ ಇದ್ದಾನೆ. ಅದನ್ನು ರಿಸೀವ್ ಮಾಡ್ರಿ, ಸಂತೋಷ ರಿಸೀವ್ ಮಾಡ್ರಿ. ಯು ಗೋಯಿಂಗ್ ಟು ರಿಸೀವ್ ಸಮ್ ಕ್ರಾಸ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಶಬರಬರಬರ ಕಂಟೈನರ್ಗಳಲ್ಲಿ ಬರ್ತಿದೆ ನಿಮ್ಮ ಲೋಡ್ಗಳು ನಿಮ್ಮ ಮೇಲೆ. ನೋ ಟ್ರೈನಲ್ಲಿ ಸಮಥಿಂಗ್ ಎಲ್ಸ್. ಓ ಹಲ್ಲೆಲೂಯಾ. ದೇವರೇ, ನಾನು ಏನು ಮಾತಾಡ್ತೀನೋ ಆಕಾಶದ ಮಂಡಲ ಓಪನ್ ಆಗಿರಲಿ, ಇವ್ರನ್ನ ಬ್ಲೆಸ್ ಮಾಡ್ತಾ ಇರಲಿ. ಕುತ್ಕೊಳ್ಳಿ. ಇದ್ದೀರಾ? ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಇನ್ಮೇಲೆ ಈ ಸ್ಟೈಲಲ್ಲಿ ರಿಸೀವ್ ಮಾಡ್ಕೊಳ್ಳೋಕೆ ಶುರು ಮಾಡ್ರಿ. 3 months ನಿಮ್ಗೆ ಟೈಮ್ ಕೊಡ್ತೇನೆ. ನೀವು ಬಂದು ನನಗೆ ಇಲ್ಲಿ ಎವಿಡೆನ್ಸ್ ಆಗಿ ನಿಂತ್ಕೊಬೇಕು. ಎವಿಡೆನ್ಸ್ ಆಗ್ತೀರಾ. ನನ್ನ ನೋಡೋ ರೀತಿ ಪಾಸ್ಟಾಗಿ ನೋಡಬೇಡ್ರಿ. ಒಂದು ಆಶೀರ್ವಾದ ಕೊಡುವಂಥ ಒಂದು ನಿಧಿ ಅಪ್ಪ ಬಂದು ನಿಂತಿದ್ದಾರೆ ಅಂತ ಹೇಳ್ರಿ. ಇಸ್ ಮೈ ಫಾದರ್. ಒಂದು ತಂದೆಯೇ ಮದುವೆ ಆದರೆ ಹೋಗಿ ತಂದೆ ತಾಯಿ ಕಾಲಿಗೆ ಏನು ಮಾಡ್ತೀವಿ? ಬೇಡಪ್ಪ, ನಾನು ಮದುವೆ ದಿನೇಶನ ಬಂದಿದ್ರೆ ಯಾರೋ ಪಾಪ ಪಾಸ್ಟ್ರು ಅಪ್ಪಿ ತಪ್ಪಿ ಮೊಣಕಾಲು ಹಾಕೊಡು ಅಂದರು. ನಾನು ಅಪ್ಪಿ ತಪ್ಪಿ ಮೊಣಕಾಲು ಹಾಕಿದೆ. ನನಗೆ ಮೊಣಕಾಲೆಲ್ಲ ನಡುಗ್ತಾ ಇದೆ. ಕೊನೆಗೆ ಏನು ಮಾಡಿದೆ? ಮೊಣಕಾಲು ಹಾಕೋಕ್ಕಾಗದೆ 2 ಕೈನೂ ಅವ್ರ ಕಾಲ ಹತ್ರ ಇಕ್ಬಿಟ್ಟೆ. ಇದು ಆರಾಧನೆನಾ? ಅವ್ರು ಆಶೀರ್ವಾದ ಮಾಡ್ತಾ ಇದ್ದಾರೆ. ನನ್ನ ಈ ಮಾಂಸ ಅಲ್ಲಿ ಬೀಳ್ತಾ ಇದೆ, ಬಟ್ ನನ್ನ ಸ್ಪಿರಿಟ್ ಅಲ್ಲಿ ಕೂತಿದೆ. ನಾನು ಹೇಳ್ತೇನಲ್ಲ, ಒಬ್ಬ ಸ್ಪಿರಿಚುವಲ್ ಫಾದರ್ನ ಹಾನರ್ ಮಾಡೋದು ಅದೇನು ತಪ್ಪೇ ಇಲ್ಲ. ತಂದೆ ಸಂತೋಷ ಪಡ್ತಾನೆ, ಪರವಾಗಿಲ್ಲಪ್ಪ, ನಾನು ನೇಮಿಸಿದ ಒಬ್ಬ ಮನುಷ್ಯನನ್ನು ಬಂದು ಹಾನರ್ ಮಾಡ್ತಾ ಇದ್ದಾನೆ, ಇವನ ಮಂಡಲಗಳನ್ನು ಚೇಂಜ್ ಮಾಡ್ಬೇಕಂತ ದೇವ್ರು ಪ್ಲ್ಯಾನ್ ಮಾಡ್ತಾನೆ. ಆಮೇಲೆ ನೀವು ಚೆನ್ನಾಗಿರ್ತೀರಾ. ಒಂದು ದಿನ ಕೂಡ ಮರಣವನ್ನು ಮಾತಾಡೋ ಅವಶ್ಯಕತೆ ಇಲ್ಲ ಪ್ರಿಯ ದೇವ ಮಕ್ಕಳೇ. ನಾನು ಪೇತ್ರನಿಗೆ ಪರಲೋಕದ ಸಂದೇಶ ಬಂತು. ಏನು ಬಂತು? ಪೇತ್ರ, 2 ಹೆಣ ಬಿದ್ದೋಯ್ತು, ಇನ್ನು ಮೇಲೆ ಜೀವ ಮಾತಾಡು. ಅದಕ್ಕೆ ಪೇತ್ರ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ನೋಡಿ. ಅವ್ನಿಗೆ ಹೆಂಗೆ ಕನ್ಫ್ಯೂಷನ್ ಅಂತ ಹೇಳ್ತೀನಿ ನೋಡಿ. ಅವ್ನು ಡೌಟಲ್ಲೇ ಇದ್ದಾನೆ ಇನ್ನು. ಗಲಾತ್ಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 11ನೇ ವಾಕ್ಯಕ್ಕೆ ಹೋಗ್ತೀನಿ. ಗಲಾತ್ಯ 2:11. ಕೇಫನು ಅಂತ್ಯೋಕ್ಯಕ್ಕೆ ಒಂದು ನಿಮಿಷ ಎಲ್ಲ ಬಂದಾಗ ತೆಗೆದ್ರ ಪೇತ್ರ ಎಷ್ಟು ಕನ್ಫ್ಯೂಷನ್ ಇರ್ತದೆ ನೋಡ್ರಿ. ಪೀಟರು, ಇವಾಗ ನಮ್ಮ ಪೀಟರ್ಗಳು ಸ್ವಲ್ಪ ಕೆಲವು ಬಾರಿ, ಇಲ್ಲಿರೋ ಪೀಟರ್ಗಳು ಕೆಲವು ಬಾರಿ ಕನ್ಫ್ಯೂಷನಲ್ಲಿ ಇರ್ತಾರೆ. ಕೆಲವು ಪೀಟರ್ನ ಹೆಸರೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಪಾಪ ಅವ್ರಿಗೆ. ಕನ್ಫ್ಯೂಷನ್ ಆಗಬಾರ್ದು, ಕ್ಲಿಯರಿಟಿಗೆ ಬರಬೇಕು. ನಾವೇ ನೆನೆಸ್ಕೊಂಡ್ಬಿಡ್ತೀವಿ ನಮಗೆಲ್ಲ ಬೈಬಲ್ ಗೊತ್ತು ಅಂತ. ಬೈಬಲ್ಲು ನಿಮ್ಗೆ ಗೊತ್ತು, ನಿಮಗಿಂತ ಒಂದು ಸ್ವಲ್ಪ ಜಾಸ್ತಿ ನನಗೆ ಗೊತ್ತಷ್ಟೇ. ಸ್ವಲ್ಪ ನಿಮ್ಗೆ ಸ್ವಲ್ಪ ಜಾಸ್ತಿ ಗೊತ್ತಷ್ಟೇ. ಅದಕ್ಕೆ ನಾನು ಪಾಸ್ಟರ್ ಆಗಿರೋದು. ಪಾಸ್ಟರ್ಗೆ ಕೌಂಟರ್ ಕೊಡೋದ್ರ ಆಗಬೇಡ್ರಿ. ಪಾಸ್ಟರ್ ಕೌಂಟರ್ ಕೊಡೋಕೆ ಶುರು ಮಾಡಿದ್ರೆ ನೀವು ನಿಂತ್ಕೊಳೋದಿಲ್ಲ. ಇದ್ದೀರಾ? ಪಾಸ್ಟರ್ ಕೌಂಟರ್ ಕೊಟ್ಟರೆ ರೀಕೌಂಟರ್ ಕೊಡೋ ನಮ್ಗೆ ಗೊತ್ತಿಲ್ವಾ? 24 ಗಂಟೆ ಅದೇ ಕೆಲಸ. ನೀವು ಅದ್ರ ಕೆಲಸ ಕೊಟ್ಟು ಬಂದು ಒಂದು 1 hour ಬೈಬಲ್ ಓದ್ತೀರಾ. ನನಗೆ 24 ಗಂಟೆ ಫುಲ್ ಟೈಮ್ ಇನಿಷನ್ ನನಗಿದೆ. ಇನ್ನು ಈ ವರ್ಷದಲ್ಲಿ ಏನು ಮಾಡ್ತೀನಿ ಗೊತ್ತಾ? ಯಾವುದನ್ನ 5 star ಹೋಟ್ಲು ಬುಕ್ ಮಾಡ್ತೀನಿ. ಓಕೆ, ನಾನು ಸ್ಪಿರಿಚುವಲ್ ಮಕ್ಕಳು ಬುಕ್ ಮಾಡಲಿ, ನಾನು ಒಬ್ಬನೇ ಕೂತ್ಕೊತೀನಿ. ಸುಮ್ಮನೆ ದೇವ್ರೆ ಅದು ಕೊಡು ಇದು ಕೂಡ ಕೇಳಲ್ಲ. ಸುಮ್ಮನೆ ಐ ಲವ್ ಯು ಅಂತ ಇರ್ತೀನಿ ಅಪ್ಪನ. ಅಷ್ಟೇ ಮಾಡ್ತೀನಿ. ಇವಾಗ ಆಗ ಅವ್ರ ಜೊತೆ ರಿಲೇಷನ್ಶಿಪ್ ಇರುವಾಗ ಹೊಸ ರೆವಲ್ಯೂಷನ್ ಕೊಡ್ತಾರಂತೆ. ಒಂದು ವಾಕ್ಯನ ಇಟ್ಕೊಂಡು ಒಂದು ಆ್ಯಂಗಲ್ ನೋಡಬಾರ್ದು, 1000 ಆ್ಯಂಗಲ್ ದೇವ್ರು ನಮಗೆ ತೋರಿಸ್ತಾರಂತೆ. ಯಾವಾಗ ದೇವ್ರು ನಂಗೆ ನೆಕ್ಸ್ಟ್ ಹೇಳಿರೋದೆ, ಹೋಗಿ ರೂಮ್ ಬುಕ್ ಮಾಡು, ಸೈಲೆಂಟಾಗಿ ಕೂತ್ಕೊ, ನನ್ನ ಜೊತೆ ಸುಮ್ಮನೆ ಕೂತಿರು, ಯಾವ ಮೊಬೈಲ್ ಗಿಬೆಲ್ಲ ಸೈಡ್ ಬಿಸಾಕು, ಸುಮ್ಮನೆ ಐ ಲವ್ ಯು ಅಂತ ಇರು, ಹೊಸ ಪ್ರಕಟಣೆ ಕೊಡ್ತೀನಿ ನಿನಗೆ ಅಂತ. ಈ ತಿಂಗಳು ಮುಗಿದ ಮೇಲೆ ಅದನ್ನು ಮಾಡೋಕ್ಕೆ ಹೋಗ್ತೀನಿ. ಯಾರಿಗೋಸ್ಕರ ಇದು? ನಾನು ಹೆಂಡತಿ ಚೆನ್ನಾಗಿಲ್ಲ ಅಂತನಾ? ಇಲ್ಲ ಮಕ್ಕಳ, ನೀವು ಚೆನ್ನಾಗಿರಲಿ ಅಂತ. ನಿಮ್ಮ ಮಂಡಲಗಳು, ಎಷ್ಟೋ ಮನೆಗಳಲ್ಲಿ ಫೈನಾನ್ಸ್ ಪ್ರಾಬ್ಲಮ್. ಯಾಕೆ? ನಿಮ್ಮ ಮಂಡಲಗಳಲ್ಲಿ ಓಪನ್ ಆಗ್ತಾ ಇಲ್ಲ. ಇವತ್ತಿನ ನಿಮ್ಮ ನೋಡುವ ದೃಷ್ಟಿ ಬದಲಾವಣೆ ಆಗೋದು. ಈಸ್ ಮೈ ಸ್ಪಿರಿಚುವಲ್ ಫಾದರ್ ಅಂತ ಒಪ್ಕೊಂಡು
ಇವತ್ತು ಬ್ಲೆಸ್ ಮಾಡಿಸ್ಕೊಂಡು ಹೋಗ್ರಿ ಇನ್ ದ ನೇಮ್ ಆಫ್ ಜೀಸಸ್. ಅಯ್ಯೋ ನಮ್ಮ ಸ್ಪಿರಿಚುವಲ್ ಫಾದರ್ ಆಗ್ಬಿಟ್ರೆ ನಾನು ಏನೋ ತಗೊಡ್ಬೇಕು, ಅದೆಲ್ಲ ಯೋಚನೆ ಮಾಡಬೇಡ್ರಿ. ಅದು ತಾನಾಗಿ ಬಂದ್ಬಿಡ್ತೈತೆ ನಿಮಗೆ. ಅದು ತಾನಾಗಿ ಬಂದ್ಬಿಡ್ತೈತೆ. ಇವಾಗ ನಮ್ಮ ತಾಯಿಗೂ ಬರ್ತಡೇ ಇತ್ತು. ಯಾರ ತಾಯಿ ಅವರು? ಪಾಸ್ಟ್ ಅನಿಲ್ ಗೌಡ ತಾಯಿ. ಬಗ್ಗೆ ಹೇಳ್ರಿ, ಪಾಸ್ಟ್ ಅನಿಲ್ ಗೌಡ ತಾಯಿಗೆ ಗಿಫ್ಟ್ ಕೊಡುವಾಗ ನನ್ನ ಸ್ಟೇಟಸಲ್ಲಿ ಇರಬೇಕು. ನಾವು ಹೆಂಗಂದ್ರೆ ಮದುವೆ ದಿನ 25ನೇ ವರ್ಷ ಮದುವೆ ದಿನ ಆದರೆ ನಮ್ಮ ತಾಯಿ ನನ್ನ ಲೆವೆಲ್ಲು. ಅವ್ರಿಗೆ ಹೋದ್ವಿ, ಟೈಟನ್ ವಾಚ್ ಇದೆ, ಇನ್ನೊಂದು ಯಾವುದಿದೆ, ಟೈಮೆಕ್ಸ್ ಇದೆ. ಟೈಮೆಕ್ಸಲ್ಲಿ ಅದೇ ಥರ ಇದೆ, ರೇಂಜ್ ಕಮ್ಮಿ, ಬಟ್ ಇಲ್ಲ ಟೈಟಾನ್ ಇರಲಿ ನಮ್ಮಮ್ಮನ ವಾಚ್. ಸೀರೆ ಬೇಕಾ ನಮ್ಮಮ್ಮನಿಗೆ ಬಂದು ಯಾವುದೋ ರೋಡಲ್ಲಿ ಸೇಟುಗಳಿಕ್ಕದಲ್ಲ ಅದಲ್ಲ, ಒಳ್ಳೆ ಶೋರೂಮ್. ಏನಪ್ಪ ಅಂಗಡಿ ಹೆಸರು? ತನೇರಾಗಿ ಹೋಗೋಣ, ಬೆಸ್ಟ್ ಸಾರಿ ತೆಗ್ರಿ ಸರ್. 1,500 ಇದೆ, 2,000 ಇಲ್ಲ ಬೆಸ್ಟ್. ಶಿ ಇಸ್ ಮೈ ಮದರ್. ಡಿಗ್ನಿಟಿ ಮೇಂಟೈನ್. ಯುವರ್ ಸ್ಪಿರಿಚುವಲ್ ಫಾದರ್. ನಮ್ಮ ಸ್ಪಿರಿಚುವಲ್ ಫಾದರ್ ಬೇಡಿ 100 ರೂಪಾಯಿ ತೊಗೊಂಡು ಹೋಗ್ಬಿಡ, ಹಂಗಲ್ಲ, ಡಿಗ್ನಿಟಿ ಮೇಂಟೈನ್ ಮಾಡಬೇಕು. ಸೀಕ್ರೆಟ್ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಸರ್ವಿಸ್ಗೆ ಹೇಳ್ಕೊಟ್ಟಿಲ್ಲ, ಸೆಕೆಂಡ್ ಸರ್ವಿಸ್ಗೆ ಹೇಳ್ಕೊಡ್ತೀನಿ. ನೀವೆಲ್ಲ ಸ್ವಲ್ಪ ವಿಧೇಯರಾಗಿದ್ದೀರ ಅಂತ ನಂಬ್ತೀನಿ ನಾನು. ನೀವೇನೋ ಕೊಡ್ತೀರ, ನಾನು ಇದನ್ನು ಮಾತಾಡ್ತಿಲ್ಲ. ನಮ್ಮ ಡಿಗ್ನಿಟಿ, ನಮ್ಮ ರೆಲ್ಮ್ಸ್ ಓಪನ್ ಆಗಿದೆ. ಇವಾಗ ನಾನು ನಮ್ಮ ಅಮ್ಮನ ಬಗ್ಗೆ ಚೀಪಾಗಿ ಹೋಗ್ಬಿಟ್ಟು ಒಂದು 500 ರೂಪಾಯಿ ವಾಟ್ ತಂದು ಕೊಡ್ಬೋದಾ? ವಯಸ್ಸಾಗಿದೆ ಬಿಡು, ನಮ್ಮ ಅಮ್ಮ ಅದು ಕಟ್ಕೊಂಡ್ಲತ್ತಿಲ್ಲ. ನಮ್ಮ ಅಮ್ಮ ಹಿಂಗೆ ಕಟ್ಕೊಂಡು ಕೇಳಬೇಕು ಯಾರಾದರೂ, ಅಮ್ಮ ವಾಚ್ ಚೆನ್ನಾಗಿದೆ, ಯಾರು ತಗೊಂಡಿದ್ದು? ಎಸ್, ಆ ರೆಲ್ಮ್ ಬರಬೇಕು. ಅವ್ರು ಯಾರು? ಅವ್ರ ಹೊಟ್ಟೆಲಿ ಹುಟ್ಟಿದ ತಾನೆ ಇವತ್ತು ನನ್ನ ಪಾಸ್ಟ್ ಆಗಿದ್ದೀನಿ. ಅವ್ರ ಹೊಟ್ಟೆಲಿ ಹುಟ್ಟಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಆನರ್ ಮಾಡೋಕೆ ಬೇಡ. ಹಾಗಾದ್ರೆ ನೀವು ನನಗೆ ಹುಟ್ಟಿದ್ದೀರ, ನೀವೆಲ್ಲ ನಾನು ಬೋಧಿಸೋ ವಾಕ್ಯದಿಂದ ನನಗೆ ಆತ್ಮಿಕ ಮಕ್ಕಳಾಗಿ ಹುಟ್ಟಿದ್ದೀರಾ. ನೀವು ಚೆನ್ನಾಗಿರ್ಬೇಕು, ನೀವು ಚೆನ್ನಾಗಿರ್ತೀರ. ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ತೈತೆ. ಆದಷ್ಟು ಬೇಗ ನೀವಿಬ್ಬರು ಬನ್ನಿ ಇಲ್ಲಿ, ನಿಮ್ಮಿಬ್ಬರು ನಾನು ಪ್ರಾಪಸಿ ಮಾಡ್ತೀನಿ ಇವತ್ತು. ಎಕ್ಸೆಪ್ಟ್ ಮಾಡ್ತೀರಾ ನನ್ನ ಸ್ಪಿರಿಚುವಲ್ ಫಾದರ್ ಅಂತ? ಇವತ್ತು ಫುಲ್ ಡಿಸೈಡ್ ಮಾಡ್ಕೊಂಡು ಬನ್ನಿ. ಇವರು ಎವಿಡೆನ್ಸ್ ಆಗ್ತಾರೆ. ನೆಕ್ಸ್ಟು ಬನ್ನಿ, ಮುಂದೆ ಬನ್ನಿ, ಧೈರ್ಯವಾಗಿ ಬನ್ನಿ, ಎವಿಡೆನ್ಸ್ ಆಗ್ತೀರಾ ಸಭೆಯಲ್ಲಿ. ಇವತ್ತು ನಾನು ಇವ್ರ ಮೇಲೆ ಡಿಕ್ಲೇರ್ ಮಾಡ್ತೀನಿ, ಇನ್ನು ಕೆಲವೇ ತಿಂಗಳಲ್ಲಿ ಇಲ್ಲಿ ಬಂದು ಅವರು ಸಮ್ ಲ್ಯಾಕ್ಸನ್ನು ನನಗೆ ಶೋ ಮಾಡ್ತಾರೆ. ನಂಬ್ತೀರಾ? ಇವತ್ತಿಂದ ಅವರು ನನ್ನನ್ನು ಇಷ್ಟಿನ ಏನೋ ಸಭೆಗೆ ಪಾಸ್ಟನ್ನ ಲೆವೆಲಲ್ಲಿ ಬರ್ತಾ ಇದ್ರು, ಈಗ ಇವತ್ತು ತೀರ್ಮಾನ ತಗೊಳ್ತಾ ಇದ್ದಾರೆ, ಈಸ್ ಮೈ ಸ್ಪಿರಿಚುವಲ್ ಫಾದರ್. ಎಸ್, ಇಷ್ಟು ದಿನ ಪಾಸ್ಟರ್ ತರ ಬರ್ತಾ ಇದ್ರು, ಇವತ್ತು ಮೆಸೇಜ್ ಅವ್ರನ್ನ ತೀರ್ಮಾನ ತಗೊಳ್ಳೋ ಮಾಡಿದೆ. ಇದು ನಾನು ಹೇಳ್ತಾ ಇಲ್ಲ, ಮೈಕ್ ಕೊಟ್ಟು ಅವ್ರ ಹತ್ರ ಕೇಳ್ರಿ. ಇವತ್ತು ಅವ್ರು ಅಲ್ಲಿ ಕೂತಿರುವಾಗ ತೀರ್ಮಾನ ಮಾಡಿಬಿಟ್ರು, ಏನೇ ಆದರೂ ಇವ್ರನ್ನ ನನ್ನ ತಂದೆ ಥರ ನೋಡ್ಬೇಕಿನ ಮೇಲೆ, ನನ್ನ ಅನೇಕ ಮಂಡಲಗಳು ಓಪನ್ ಆಗ್ಬೇಕಂತ. ಕಮಾನ್, ಮೈಕ್ ಕೊಡಿ. ನಾನು ನಿಂತ್ಕೊಂಡು ಸುಳ್ಳು ಹೇಳ್ತಾ ಇಲ್ಲ, ಪರಿಶುದ್ಧಾತ್ಮರು ನಾನು ಲೀಡ್ ಮಾಡ್ತಾ ಇದ್ದಾರೆ. ಇವತ್ತು ಇವ್ರನ್ನ ವಿಶೇಷವಾಗಿ ಬ್ಲೆಸ್ ಮಾಡ್ತಾ ಇದ್ದಾರೆ. ಬನ್ನಿ ಆ ಕಡೆ ತಿರ್ಕೊಂಡು ಒಂದು ವಿಟ್ನೆಸ್ ಕೊಡಿ, ಆಮೇಲೆ ನಿಮ್ಮ ಮೇಲೆ ಡಿಕ್ಲರೇಷನ್ ಮಾಡ್ತೀನಿ. ಶಾಬಾರ ಖಾತಾರಾಮ. ಪ್ರೈಸ್ ಗಾಡ್. ಎಸ್, ಕಳೆದ ವಾರಗಳೆಲ್ಲ ಆ್ಯಕ್ಚುಲಿ ನಾನು ಪ್ರಾರ್ಥನೆ ಮಾಡುವಂಥ ಸಮಯಗಳಲ್ಲಿ ಪಾಸ್ಟರ್ನ ಕೂಡ ನಾನು ನೆನೆಸ್ಕೊಳ್ತಾ ಇದ್ದೆ. ಅನೇಕ ಅವರ ವಾಕ್ಯಗಳಿಂದ ನಾನು ಆತ್ಮಿಕವಾಗಿ ಕೆಲವು ವಾಕ್ಯಗಳನ್ನು ನಾನು ದೃಢಪಡಿಸ್ಕೊಂಡು ಅದನ್ನು ಹಿಂಬಾಲಿಸುವಾಗ ಅನೇಕ ಗೊಂದಲಗಳು ಹೇಳ್ತಾ ಇತ್ತು. ಆದರೂ ಕೂಡ ಇವತ್ತೂ ಕೂಡ ನಾವು ಇಬ್ಬರು ಮಾತಾಡ್ಕೊಂಡೆ ಬರ್ತಾ ಇದ್ವಿ. ದೇವರು ಇನ್ನೂ ಒಂದು ಹಂತಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗ್ತಾನೆ, ಅದನ್ನು ನಾವು ನಿಜವಾಗ್ಲೂ ನಂಬ್ತಾ ಇದ್ದೇವೆ. ನಮ್ಮ ಬೋಧಕರನ್ನು ಅಥವಾ ಹೇಳಿದ ಹಾಗೆ ನಮ್ಮ ಸ್ಪಿರಿಚುವಲ್ ಫಾದರ್ನ ನಾವು ಹಾನರ್ ಮಾಡ್ತೇವೆ. ಖಂಡಿತವಾಗ್ಲೂ ದೇವರು ನಮ್ಮನ್ನು ಇದ್ದ ಹಾಗೆ ಇರೋದಿಲ್ಲ. ಹಲ್ಲೆಲೂಯಾ, ಉನ್ನತ ಮಟ್ಟಕ್ಕೆ ನಮ್ಮನ್ನು ಕರೆದು ಹೋಗ್ತಾನೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಬನ್ನಿ, ನಾನು ಇವ್ರ ಮೇಲೆ ಡಿಕ್ಲರೇಷನ್ ಮಾಡ್ತೀನಿ. ಹೇಳಿ, ನೀವು ಹೇಳಿ. ಪ್ರೈಸ್ ಲಾರ್ಡ್. ಎಲ್ಲರಿಗೂ ನಾನು ದೇವರಿಗೆ ಮೊದಲನೇದಾಗಿ ನಮನ ಸಲ್ಲಿಸ್ತೇನೆ, ಸ್ತೋತ್ರ ಹೇಳ್ತೇನೆ. ಯಾಕೆಂದರೆ ನಾನು ಆನ್ಲೈನ್ ಮೂಲಕ ನೋಡಿ ನಾನು ಅನಿಲ್ ಗೌಡ ಪಾಸ್ಟರ್ ಮೆಸೇಜಸ್ ಎಲ್ಲ ಕೇಳಿ ನನಗೆ ತುಂಬ ಬಿಕಾಸ್ ನಾನು ನೆಗೆಟಿವ್ ಮೈಂಡ್ ಸೆಟ್ಟಲ್ಲಿ ಇದ್ದಿದ್ದು, ತುಂಬ ವರ್ಷ ವಿಶ್ವಾಸಿಯಾಗಿದ್ರು. ಇವತ್ತು ಚಾನ್ಸ್ ಸಿಕ್ಕಿದೆ ಹೇಳೋದಕ್ಕೆ, ದೇವ್ರು ನಮಗೆ ಸ್ತೋತ್ರ ಆಗಲಿ. ನನ್ನ ನೆಗೆಟಿವ್ ಮೈಂಡ್ ಸೆಟ್ನ ಪಾಸಿಟಿವ್ ಮೈಂಡ್ ಸೆಟ್ ಆಗಿ ದೇವರ ವಾಕ್ಯ ಅವ್ರ ಮೂಲಕ ಮಾತಾಡಿ ನನ್ನ ಪ್ರಿಪೇರ್ ಮಾಡಿದ್ದಕ್ಕೆ ಸ್ತೋತ್ರ. ಹೌದು, ನಮ್ಮ ಯಜಮಾನರು ಹೇಳೋ ಥರ ನನಗೆ ಇಲ್ಲಿ ಪಾಸ್ಟರ್ ಮಾತಾಡ್ತಾ ಇರುವಾಗ ಅಲ್ಲಿ ಕೂತಿರುವಾಗ ಹೋಲಿ ಸ್ಪಿರಿಟ್ ಮೂವ್ ಆಗೋ ಅನುಭವ ಆಯಿತು. ಬಿಕಾಸ್ ಆಫ್ ಎವ್ರಿಥಿಂಗ್, ಬಿಕಾಸ್
ಆಫ್ ಹೋಲಿ ಸ್ಪಿರಿಟ್. ಪಾಸ್ಟ್ನ ನಮ್ಮ ಯಜಮಾನರು ಹೇಳೋ ಥರ ನಾವು ಹಾನರ್ ಮಾಡ್ತೇವೆ, ಮತ್ತೊಂದು ರೆಲೆಮ್ಗೆ ಹೋಗ್ತೇವೆ. ನಮಗಾಗಿ ಸಭೆ ದೇವ್ರು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಪಾಸ್ಟರ್. Come on, let's declare. ಎಲ್ಲ ಡಿಕ್ಲೇರ್ ಮಾಡೋಣ. In the name of Jesus, in the name of Jesus, ನೀವು ಇನ್ನು ಮುಂದೆ ಇರುವ ಹಾಗೆ ಇರುವವರಲ್ಲ. ನಿಮಗೆ ಬರಬೇಕಾದ ಆಸ್ತಿ, ನಿಮಗೆ ಬರಬೇಕಾದ ಯಾವುದು ಕೋರ್ಟಲ್ಲಿ ನೀವು ಹೋರಾಡ್ತಾ ಇದ್ದೀರೋ, ನಿಮ್ಮ ಪರವಾಗಿ ಟುಡೇ ಆನ್ವರ್ಡ್ಸ್ ನಿನ್ನ ದೇವದೂತರುಗಳು ಹೋಗಿ ಅಲ್ಲಿ ಆ ಫೈಲನ್ನು ಈಗ ಕ್ಲಿಯರ್ ಮಾಡ್ತಾ ಇದ್ದಾರೆ. ಐ ವಾಂಟ್ ಟು ಸೆಂಡ್ ಏಂಜಲ್ಸ್. ಇವರ ಪರವಾಗಿ ಕೇಸಿನ ವಿಷಯದಲ್ಲಿರುವ ಏಂಜಲ್ಸ್ ನಾನು ಕಳಿಸ್ತಾ ಇದ್ದೇನೆ. ಇವರ ಪರವಾಗಿ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ಸಿದ್ಧವಾಗಲಿ, ಎವಿಡೆನ್ಸ್ ಸಿದ್ಧವಾಗಲಿ. ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಲಕ್ಷಗಳನ್ನ, ಕೋಟಿಗಳನ್ನ ಈ ಮಕ್ಕಳನ್ನು ನೋಡಲಿ. ಇವತ್ತು ಒಂದೊಂದು ರೂಪಾಯಿಗೆ ಕೂಡ ಅವರು ಯೋಚನೆ ಮಾಡಿದ ಪರಿಸ್ಥಿತಿಯಲ್ಲಿದ್ದಾರೆ. ಆದರೆ ನಾನು ಹೇಳ್ತೇನೆ, ಇನ್ನು ಮುಂದೆ 1 ರೂಪಾಯಿ ಅಲ್ಲ, ಲಕ್ಷಗಳನ್ನ ನಾನು ಏನು ಮಾಡಲಿ, ಕೋಟಿಗಳನ್ನ ನಾನು ಏನು ಮಾಡಲಿ ಎಂಬ, ಎಲ್ಲಿ ಇನ್ವೆಸ್ಟ್ ಮಾಡಲಿ ಎಂಬ ಒಂದು ಹಂತಕ್ಕೆ ಈ ಮಕ್ಕಳ ದೇವರು ಕರ್ಕೊಂಡು ಹೋಗುವುದಕ್ಕಾಗಿ ಸ್ತೋತ್ರ. ಈಗಾಗಲೇ ಪರಲೋಕದ ಮಂಡಲಗಳು ಇವರಿಗಾಗಿ ಓಪನ್ ಆಗಿರೋದಕ್ಕಾಗಿ ಸೋದರ, ಪರಲೋಕದ ರೆಲ್ಮ್ ಇವರಿಗಾಗಿ ಓಪನ್ ಆಗಿರೋದಕ್ಕೆ ಸೋದರ, ಇವರು ಮಕ್ಕಳ ಮೊಮ್ಮಕ್ಕಳನ್ನು ಕಾಣುವಂತಾಗಲಿ. ಇವರು ಇಬ್ಬರು ಮಕ್ಕಳನ್ನು ಬ್ಲೆಸ್ ಮಾಡ್ತಾ ಇದ್ದೇನೆ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಶರೀರದಲ್ಲಿ ಒಳ್ಳೆ ಆರೋಗ್ಯ ಉಂಟಾಗಲಿ, ಒಳ್ಳೆ ಬಲ ಉಂಟಾಗಲಿ. ಇವರೆಲ್ಲ ಅಗತ್ಯತೆಗಳು ಈ ವಾರದಿಂದಲೇ ಸಂಧಿಸಲ್ಪಡಲಿ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಆಮೆನ್. ಗಾಡ್ ಬ್ಲೆಸ್ ಯು. ಹಲ್ಲೆಲೂಯಾ. ಎಷ್ಟು ಜನ ಇದ್ದೀರಾ? ಪಕ್ಕದಲ್ಲಿ ಕೇಳಿದ್ದೀರ ಅಂತ ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಪೇತ್ರ ಏನು ಹೇಳಬೇಕಾಗಿತ್ತು ಚರ್ಚಲ್ಲಿ? ನಾನೇನು ಹೇಳ್ತಾ ಇದ್ದೀನಿ? ಜೀವನ ಮರಣನ ಅದನ್ನು ಎಕ್ಸೆಪ್ಟ್ ಮಾಡ್ರಿ. ಇವತ್ತಿಂದ ಸ್ಪಿರಿಚುವಲ್ ಫಾದರ್ ಜೀವ ಮಾತಾಡ್ತಾನೆ. ಇದನ್ನು ಲೈಫಲ್ಲಿ ನಡೀತಾ ಇದೆ. ಒಂದು ದಿನ ಆದರೂ ಒಂದ್ಸಲ ನೆನೆಸ್ಕೊಳ್ರಿ, ತಂದೆ ನನ್ನ ಸ್ಪಿರಿಚುವಲ್ ಫಾದರ್ನ ಬ್ಲೆಸ್ ಮಾಡು. ಒಬ್ಬರ ಹತ್ರ ಹೇಳ್ರಿ, ನನಗೊಬ್ಬ ಸ್ಪಿರಿಚುವಲ್ ಫಾದರ್ ಇದ್ದಾರೆ, ಅವ್ರು ಹೇಳಿದ್ರು ನಾನು ಮನೆ ಕಟ್ತೀನಂತ, ಅವ್ರು ಹೇಳಿದ್ರು ನಾನು ಕಾರ್ ತಗೊಳ್ತೀನಂತ. ದೇವರವ್ರ ಬಾಯಿಂದ ಮಾತು ನೆರವೇರಿಸಿದ್ದಾರೆ. ನನಗೆ ಒಳ್ಳೆ ಒಂದು ಆತ್ಮ ತಂದೆ. ನೋಡಿ, ದೇವರು ಪ್ರತಿ ಸಾರಿ ಒಬ್ಬರನ್ನ ರೆಫರ್ ಮಾಡ್ತಾರೆ, ಮನುಷ್ಯರು ರೆಫರ್ ಮಾಡ್ತಾರೆ. ಗೊತ್ತಾ ನಿಮಗೆ? ಅಬ್ರಾಹ್ಮನ್ ಏನು ಕರೆದ್ರು? ಅವನು ನನ್ನ ಸ್ನೇಹಿತ. ದೇವರೇ ರೆಫರ್ ಮಾಡುವಾಗ ನಾವು ರೆಫರ್ ಮಾಡಬೇಕಾ ಬೇಡವಾ? ಕಮಾನ್ ಚರ್ಚ್. ಯಾರೋ ಬಂದು ಹೇಳ್ತಾರೆ, ತಗ ಅದು ಬೇಕಾದ ಎಲ್ಲ. ಆಗ ನನ್ನ ಹೆಸರು ಎಲ್ಲ ಕಡೆ ಈ ಭರತನಾಟ್ಯ ಹೇಳ್ತಾರೆ, ಕುಣಿತಾ ಇರ್ತಾರೆ ಎಲ್ಲ ಕಡೆ. ಯಾವತ್ತಾದರೂ ಇಷ್ಟು ವರ್ಷ ನಮ್ಮಪ್ಪ ಸೇವೆ ಮಾಡಿದ್ದಾನೆ, ಇಷ್ಟು ವರ್ಷ ನಮ್ಮ ಸ್ಪಿರಿಚುವಲ್ ಡ್ಯಾಡ್ ಸೇವೆ ಮಾಡಿದ್ದಾನೆ, ಒಂದಿನ ಆದರೂ ಒಂದು ಥ್ಯಾಂಕ್ಸ್ ಹೇಳೋಣ, ಅವ್ರ ಮನೆಗೆ ಹೋಗೋಣ, ಒಂದು ಜಸ್ಟ್ ಏನೂ ಕೊಡೋದು ಬೇಡ, ಡ್ಯಾಡಿ ಐ ಲವ್ ಯು ಅಂತ ಒಂದು ಹೇಳಿ ಬರೋಣ ಅಂತ ಯಾವತ್ತಾದರೂ ಅವ್ರು ಯೋಚನೆ ಮಾಡಿರ್ಬೋದಾ? ಯೋಚನೆ ಮಾಡಿ ನೋಡ್ರಿ. ಮೋಶೆ ನೋಡಿ ದೇವರನ್ನಂದರು, ಒಳ್ಳೆಯ ದಾಸ ನನಗೆ. ದಾವೀದ ನೋಡಿ ಏನಂದರು, ಪ್ರತಿ ಮನುಷ್ಯ ನಾವು ದೇವ್ರು ರೆಫರ್ ಮಾಡ್ತಾರೆ, ಬಟ್ ನಾವು ರೆಫರ್ ಮಾಡಲ್ಲ. ಮಾಡ್ತೀರಾ? ಒಂದು ಅಂಗಡಿ ರೆಫರ್ ಮಾಡ್ತೇವೆ. ಕಮ್ಮನಹಳ್ಳಿ ಮೇನ್ ರೋಡ್ಗೆ ಹೋಗಿ ಜಾಯ್ ಲೋಕಸ್ ಇದೆ, ಅಲ್ಲಿ ತುಂಬ ಬಡ್ಡಿ ಕಮ್ಮಿ ಇದೆ, ಅಲ್ಲಿ ಹೋಗಿ ನಿಮ್ಗೆ ಗೋಲ್ಡ್ ರೇಟ್ ಕಮ್ಮಿ. ಲೋಕವನ್ನು ರೆಫರ್ ಮಾಡ್ತೀರಾ? ಯಾವತ್ತ ಸ್ಪಿರಿಚುವಲ್ ಫಾದರ್ ರೆಫರ್ ಮಾಡ್ತೀರಾ? ಮಾಡಿ ನೋಡಿ. ಅಲ್ಲೇ ದೇವ್ರು ಇಟ್ಟಿರೋದು, ಆ ಪ್ರಿನ್ಸಿಪಲ್ನೇ ದೇವರಲ್ಲಿ ಇಟ್ಟಿರೋದು. ಆಮೇಲೆ ಈಗ ಪೇತ್ರ ಅವನ ಕತೆ ಏನಂತ ಓದಿ, ಈ 2:11 ಏನಿದೆ ನೋಡಿ. ಸಡನ್ ಆಗಿ ಮಿಡ್ಲಲ್ಲಿ ದೇವರ ಆತ್ಮ ಇದ್ದಾನೆ, ಅವ್ರನ್ನ ಬ್ಲೆಸ್ ಮಾಡಕ್ಕೆ ಹೇಳಿದ್ರು. ಕೇಫನು ಅಂತ್ಯೋಕ್ಯಕ್ಕೆ ಬಂದಾಗ ಅವನು ದೋಷಿಯಾಗಿ ಕಾಣಿಸಿಕೊಂಡದರಿಂದ. ಯಾರು ದೋಷಿ? ಪೇತ್ರ ದೋಷಿ ಆಗ್ಬಿಟ್ಟಂತೆ. ಹಲೋ, ಏನು ಪಾಸ್ಟರ್ ಹಿಂಗೆ ಹೇಳ್ತೀರಾ? ನಾನು ಹೇಳ್ದೆ, ಬೈಬಲ್ ಹೇಳ್ತಿದ್ದೆ. ಈಗ ಪೇತ್ರ ದೊಡ್ಡವನ, ಪೌಲ ದೊಡ್ಡವನ? ನೀವು ಹೇಳಿ, ಕರೆಕ್ಟಾಗಿ ಹೇಳಿ. ಪೇತ್ರ ದೊಡ್ಡವನ, ಪೌಲ ದೊಡ್ಡವನ? ಏಜಲ್ಲಿ, ಸರ್ವಿಸಲ್ಲಿ ಎಲ್ಲ ಪೇತ್ರ ತಾನೆ. ಪಾಪ ಪೇತ್ರನಿಗೆ ಗ್ರೇಸ್ ರೆವಲ್ಯೂಷನ್ ಬರಲಿಲ್ಲ. ಏನು ಮಾಡ್ದಾನೆ? ಏನು ನೋಡಿ, ಏನು ಮಾಡ್ತಾ ನೋಡಿ ಪುಣ್ಯಾತ್ಮ. ನೋಡಿ ಏನಂತೆ, ಕಾಣಿಸಿಕೊಂಡದ್ದರಿಂದ ನಾನು ಅವನನ್ನು ಮುಖಾಮುಖಿಯಾಗಿ ಹೆದರಿಸಿದೆನು. ಹೆಂಗೆ? ಯಾಕೆಂದರೆ ಯಾಕೋಬನ ಕಡೆಯಿಂದ ಕೆಲವರು, ಯಾಕೋಬನ ಅಂದ್ರೆ ಯೇಸುಸ್ವಾಮಿಗೆ ಅವರು ಬ್ರದರ್ಸ್ ಅಂತೆ, ಯಾಕೋಬ ಎಲ್ಲ. ಯಾಕೋಬನ ಕಡೆಯವರೆಲ್ಲ ಸುನ್ನತಿ ಆಗಿದ್ರು. ಸುನ್ನತಿ ಅಂತ ಗೊತ್ತಲ್ವಾ? ಇವ್ರಿಗೆ ಹೋಗೋ ಜಾಗದಲ್ಲಿ ಚರ್ಮನ ಕಟ್ ಮಾಡೋದು. ಅವರೆಲ್ಲ ಯಹೂದಿರು. ಯಾಕೋಬನ ಕಡೆಯವರು ಆ ಕಡೆಯಿಂದ ಬರ್ತಾ ಇದ್ದಾರೆ. ಕೆಲವರು ಬರುವುದಕ್ಕೆ ಮುಂಚೆ ಅವನು ಅನ್ಯ ಜನರ ಸಂಗಡ ಊಟ ಮಾಡಿ. ಪೇತ್ರ ಯಾರ ಜೊತೆ ಕೂತ್ಕೊಂಡಿದ್ದಾನೆ? ಎಲ್ಲ ಇವತ್ತು ನಾವು ಯಾರನ್ನ ಕರಿತೀವಲ್ಲ, ಇವರು ಜೋಬಡಿಲಿದ್ದಾರೆ, ಗುಡಿಸಲಿದ್ದಾರೆ ಅಂತ ಹೇಳ್ತಾರಲ್ಲ, ಅವ್ರ ಜೊತೆ ಕೈ ತೊಳೆಯಲ್ಲ ಹಂಗೆ ಅಂದ್ರಲ್ಲ. ಪೇತ್ರ ಏನ್ ಮಾಡ್ಬಿಟ್ಟ, ಎಲ್ಲ ಅನ್ಯ ಜನರ ಜೊತೆ ಕೂತ್ಕೊಂಡು ಆರಾಮ ಬಿರಿಯಾನಿ ಹೊಡಿತದೆ ಅಂತ ಗೊತ್ತಿಲ್ಲ. ಸಡನ್ ಆಗಿ ಅಲ್ಲಿ ಅವ್ರು ಬರೋದು ನೋಡ್ದ. ಇವ್ರ ಜಾತಿಯವರು ಹಂಗೆ ಹೇಳೋಣ. ಇವನು ಲೋ ಕ್ಯಾಸ್ಟ್ ಜೊತೆಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ದ? ಪೇತ್ರ ಊಟ ಮಾಡ್ತಾ ಇದ್ದ. ಇವನು ಹೈ ಕ್ಯಾಸ್ಟ್, ಯಹೂದ್ಯರು ಹೈ ಕ್ಯಾಸ್ಟ್. ಇವಾಗ ಹೈ ಕ್ಯಾಸ್ಟ್ ಅವ್ರು ಬರೋದು ನೋಡ್ಬಿಟ್ಟ. ಬಂದಿದ್ದು ನೋಡಿದಷ್ಟು ಎದ್ದು ಓಡೋಗ್ಬಿಡ್ತಾನೆ.
ಅವರು ಬಂದ ಮೇಲೆ ಹಾ. ಸುನ್ನತಿಯವರಾದ ಅವರಿಗೆ ಹಾ. ಅವನು ಭಯಪಟ್ಟು ಅನ್ಯ ಜನನ್ನು ಬಿಟ್ಟು ಹಾ. ತನ್ನನ್ನು ಪ್ರತ್ಯೇಕಿಸಿಕೊಂಡನು. ಅಷ್ಟವರೆಗೂ ಹಲ್ಲೆಲೂಯಾ ಹಲ್ಲೆಲೂಯಾ ಪ್ರೈಸ್ ಲಾರ್ಡ್ ಅನ್ಕೊಂಡು ಇದ್ಬಿಟ್ಟು ಅವ್ರು ಬಂದಷ್ಟ ಓಡೋಗ್ಬಿಟ್ಟ. ದೊಡ್ಡ ಮ್ಯಾನ್ ಅಪ್ ಬರ್ತಾರ. ಪೌಲ ನೋಡ್ತಾನೆ ಇದ್ದಲ್ಲಿ ಎಂತ ಕಳ್ಳಾಟಗಳಾಡ್ತೀರ. 3.5 ವರ್ಷ ಸ್ವಾಮಿ ಜೊತೆಲಿ ಬೇರೆ ಇದ್ದು ಪರಿಶುದ್ಧಾತ್ಮ ಹೊಂದ್ಕೊಂಡು ಪರಿಶುದ್ಧಾತ್ಮ ನಡೆಸೋ ಥರ ನಡೆಸ್ತೀರ, ಬರೀ ಮಾಂಸದಲ್ಲೇ ಹೋಗ್ತಿರಲ್ಲಪ್ಪ. ಪೀಟ್ರು, ಹಲೋ ಪೀಟ್ರು, ಕರೀರಿ ಪೀಟರ್, ಕರೀರಪ್ಪ. ಏಸಪತ್ರ ಬಂದು ಹೇಳ್ತಾರೆ ಒಂದಿನ, ಯಾರು ಬಿಟ್ಟು ಹೋದ್ರು ನಾನು ಬಿಟ್ಟು ಹೋಗಲ್ಲ, ನಾನಿನ್ನ ಮರೆಯಲ್ಲ. ದೇವ್ರ ಹೇಳ್ದಲ್ಲೇ ಕಳ್ಳ, ಕೋಳಿ 3 ಸಲ ಕೂಗಲ್ಲಿ ಬಿಟ್ಟು ಓಡೋಗ್ಬಿಡ್ತೀನಿ, ಹುಷಾರಾಗಿರೋದು. ಯಾಕೆ? ಮಾಂಸಕ್ಕೆ ಭಯ ಪಟ್ಬಿಟ್ಟ. ಮಾಂಸನ ಏನಾದರೂ ಮಾಡಿಬಿಡ್ತಾರೆ ಅಂತ. ಈ ಮಾಂಸ ಇದಕ್ಕೆ ತಾನೇ ಕೆಲವು ನಾವು ಕಾಣಿಕೆ ಕೊಡಲ್ಲ, ತೈತು ಕೊಡಲ್ಲ. ಯಾಕೆ? ಈ ಮಾಂಸನ ಮೇಂಟೈನ್ ಮಾಡೋಕ್ಕೋಸ್ಕರ ಕೊಟ್ಬಿಟ್ರೆ. ಕೊಟ್ಟರೆ ದೇವರದ್ದೇನಪ್ಪ. ನಾನು 4 ಜನ ಹೆಣ್ಮಕ್ಳಿಲ್ವಾ? ನೀವು ನಂಬ್ತಿರ್ಬಿಟ್ರೆ ಮೊನ್ನೆ 3 ದಿನ ಮತ್ತೆ ಕಾನ್ಫರೆನ್ಸ್ ಇತ್ತು. ನನ್ನ ಮಕ್ಕಳು ಮೊಬೈಲ್ ಸಮೇತ, ಆಪಲ್ ಫೋನ್ ಮೊಬೈಲ್ ಸಮೇತ ಕೊಟ್ಟು ಬಂದ್ಬಿಟ್ಟಿದ್ದಾರೆ. ಕಿವಿನಲ್ಲಿ ಕತ್ತಲ್ಲಿ ಎಲ್ಲ ಕೊಟ್ಟು ಬಂದ್ಬಿಟ್ಟಿದ್ದಾರೆ. ಅವ್ರು ಹೇಳ್ತಾರಪ್ಪ ಎಂಥ ರೆವಲ್ಯೂಷನು. ಆ ರೆವಲ್ಯೂಷನ್ಗೆ ಏನು ಕೊಡಬೇಕು ಅಂತ ಎಲ್ಲ ಕೊಟ್ಟು ಬಂದ್ಬಿಟ್ವಿ ಅಂತಲೇ. ನನ್ನ ದೊಡ್ಡ ಮಕ್ಕಳು, ಅಮ್ಮ ಮೊಬೈಲಾದ್ರೆ ಇಕ್ಕೊಬೇಕಾಯ್ತಲ್ಲ, ನೀವು ಫೋನಿಗಿನ ಬರ್ತಿದ್ದರೆ. ಇಲ್ಲಪ್ಪ ರೆವಲ್ಯೂಷನ್, ಅದಕ್ಕೆ ಎಲ್ಲ ವಾಲೆ ಗೀಲೆ ಎಲ್ಲ ಕಿತ್ಬಿಟ್ಟು ಕೊಟ್ಟು ಬಂದ್ಬಿಟ್ಟೆ ಅಂತ. ನಾನು ಎಷ್ಟು ರೆವಲ್ಯೂಷನ್ ಮಾತಾಡ್ರಲ್ಲ, ಯಾವುದನ್ನು ಒಂದು ವಾಲೆ ಬಂದಿರ್ತಿದ್ದ. ಬೇಜಾರಾಗ್ಬಿಟ್ರೆ ಹೇಳ್ತೀನಿ. ಆದರೆ ಬಂದ ಸೇವಕರಿಗೆ ಬಾಚಿ ಕೊಡ್ತೀವಿ. ಆದರೆ ನಿಂತು ಸೇವೆ ಮಾಡೋರಿಗೆ ಯಾವತ್ತಾದ್ರೂ ಕೊಟ್ಟಿರ್ಬೋದಾ? ಇಲ್ಲ, ಇಲ್ಲಿ ಹೇಳ್ತಾ ಇದ್ದಾನೆ ಅಷ್ಟೇ, ಬೇಜಾರಾಗ್ಬೇಡಿ. ಯಾಕೆ ನಮ್ಮ ಮನೆ ಬ್ಲೆಸ್ ಆಗಿದೆ ಗೊತ್ತಾ? ನಾವು ವರ್ಡನ್ನು ಆನರ್ ಮಾಡ್ತೀವಿ. ವರ್ಡ್ ಆಫ್ ಗಾಡ್ ಕೊಡೋ ವ್ಯಕ್ತಿನ ಆನರ್ ಮಾಡ್ತೀವಿ. ಇದು ಗೊತ್ತಿಲ್ಲದೆ ಇದ್ದರೆ 500 ರೂಪಾಯಿಗೆ ಲ್ಯಾಟ್ರಿ ಹೊಡಿತಾ ಇರ್ತೀವಿ. ಅಕ್ಕ ಒಂದು 500 ರೂಪಾಯಿ ಕೊಡು, ಬರೋ ತಿಂಗಳು ಸಂಬಳ ಬಂದ ತಕ್ಷಣ ಕೊಟ್ಬಿಡ್ತೀನಿ. ಸಂಬಳ ಬಂದಾಯಿತು. ಯಾವಾಗಲೂ ಸಂಬಳನೇ ನಂಬ್ಕೊಂಡಿದ್ರೆ ಹೆಂಗಪ್ಪ? ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇರಬೇಕು. ಬರುವಾಗ ಚರ್ಚಿಗೆ ಬರುವಾಗ 2 ಬ್ಯಾಗ್ ತರಬೇಕು. 1 ಬ್ಯಾಗು ಮೆಸೇಜ್ ಕೊಡುವಾಗ ಹಿಂಗೆ ಹಾಕಕ್ಕೆ. ಒಂದು ಬ್ಯಾಗ್ ಕಾಣಿಕೆ ಡಬ್ಬ ಬಂದಾಗ ನಾವೇನು ಮಾಡ್ತೀವಿ? ಕಾಣಿಕೆ ತೆಗೆದ್ಬಿಟ್ಟು ಬಂದು ಇಲ್ಲಿ ಕೊಡೋಗ್ಬಿಡ್ತೀವಿ. ಕಾಣಿಕೆ ಕೊಡುವಾಗ ಬರೀ ಕೈ ಹಾಕ್ತೀವಿ. ಈ ರೆಲ್ಮಲ್ಲಿ ಯೋಚನೆ ಮಾಡಬೇಕು. ಆಫ್ರಿಕಾ ಕಂಟ್ರೀಸಲ್ಲೆಲ್ಲ ಸೂಟಿಗೆಸ್ಗಳೇ ತರ್ತಾರಂತೆ. ಯಾಕಂದರೆ ಪಾಸ್ಟರ್ ಪ್ರಸಂಗ ಮಾಡುವಾಗ ತಂದು ಹಾನರ್ ಮಾಡೋಕ್ಕಾಗಿ ಕಾಲ ಹತ್ರ ತಂದು ಹಿಂಗೆ ಆಗ್ತಾ ಇರ್ತಾರೆ. ಯಾವತ್ತು ಆ ಮೆಂಟಾಲಿಟಿ ನಿಮ್ಮಲ್ಲಿ ಚೇಂಜ್ ಆಗ್ತಿತ್ತು. ನಾವೇನು ಮಾಡ್ತೀವಿ? ಚರ್ಚಿಂದ ಬರೋವಾಗ ಏನಕ್ಕೂ ಗೋಲ್ಡ್ ಎಲ್ಲ ಮನೇಲಿ ಇರಲಿ ಕೊಟ್ಟು ಬಂದ್ಬಿಡ್ತೀವಿ. ಯಾಕೆ ಗೊತ್ತಾ? ಎಮೋಷನ್ ಆಗಿ ಎಲ್ಲ ಬಿಚ್ಚಿ ಕೊಟ್ಬಿಡ್ತೀನಿ ಅಂತ. ಅದು ನಾವೆಲ್ಲ ಧೈರ್ಯವಾಗಿ ಹಾಕೊಂಡ್ಬರ್ತೀವಿ. ಪರವಾಗಿಲ್ಲ, ಆಗಲಿ ಕೊಡೋಣ. ಇದ್ದೀರಾ? ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಕೆಲವು ಬಾರಿ ಅದು ಹೇಳ್ತಾರೆ, ಉಂಗ್ರಲ್ಲಿ ಹಾಕೊಂಡು ಮನೇಲಿ ಚರ್ಚಿಗೆ ತಾನೆ ಮದುವೆಗೆ ಹಾಕೊಂಡು ಇದಕ್ಕೆ. ಯಾಕಂದರೆ ಈ ನಡುವೆ ಇದೇ ನಡೀತಾ ಇದೆ. ಮೊನ್ನೆ ತಗೊಂಡಿದ್ದೀನಿ, ಬಳೆ ಗಿಳೆ ಕೊಟ್ಬಿಟ್ಟು. ನಾನು ಮೊನ್ನೆ ತಗೊಟ್ಟೆ ಎಲ್ರಿಗೂ. ಕ್ಲೀನ್ ಕೃಷ್ಣಪ್ಪ ಆಗ್ಬಿಡಿದೆ, ಎಲ್ಲೋ ಪ್ಲೈನ್ ಆಗಿಬಿಟ್ಟಿದೆ ಆ ಶರೀರದಲ್ಲಿ. ಇದ್ದೀರಾ? ಬಟ್ ಒಂದೇಳ, ನನಗೆ ಹೆಮ್ಮೆ, ನನ್ನ ಮಕ್ಕಳು ಇಷ್ಟು ಆನರ್ ಮಾಡ್ತಾರೆ. ನಾಳೆ ಅವ್ರನ್ನ ಎಷ್ಟು ಆನರ್ ಮಾಡ್ಬೋದು ದೇವರು ಅಂತ. ಹಾಲೆಲೂಯ. ನನ್ನ ಮಕ್ಕಳು ನನಗೆ ಹೆಮ್ಮೆ ಅನಿಸ್ತೈತೆ. ಹಾಲೆಲೂಯ. ಇನ್ನು ಕೆಲವ್ರಿಗೆ ಏನೋ ಉರಿತೈತೆ, ಏನು ಮಾಡೋಕ್ಕಾಗಲ್ಲ. ಉರಿಯೋರು ಉರ್ಕೊಂಡು ಹೋಗಿ, ಹೆಮ್ಮೆ ಪಡೋರು ಪಡಲಿ. ಆಮೇಲೆ ಇಷ್ಟೊಳ್ಳೆ ಆರಾಧನೆ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಆರಾಧನೆ ನೀವೆಲ್ಲ ಜೊತೆಲಿ ಸೇರಿ ಮಾಡಿದ್ರಿ. ಹಾಂ, ಎಷ್ಟು ಒಂದು ಅನುಭವ ಅಲ್ವಾ? ಅದು ಬಿಟ್ಬಿಟ್ಟು ಕಣ್ಣು ಕಾಣಲಿಲ್ಲ ಅಂತ ಆಡಿದ್ರೆ ನಿಮ್ಗೆ ಹೆಂಗನಿರ್ಬೋದು? ಮೊದಲೇ ಕಣ್ಣು ಕಾಣಿದ್ರೆ ಬಂದಿರ, ಮೊದಲೇ ಕಣ್ಣಾಗ ಈ ಬಡವಳ ಬಾಳಿಗೆ ಅಂದರೆ ಹಿಂಗಿರ್ತೈತೆ. ಹೌದಪ್ಪ ನಾನು ಬಡ, ಇದೇ ಹೇಳ್ಕೊಂಡಿರ್ಬೇಕು. ಹಂಗಲ್ಲ. ಆಶೀರ್ವದಿಸುವ ದೇವ ನನ್ನ ಆಸೆ. ಪ್ರತಿಯೊಂದು ಹಾಡುಗಳು ನೀವು ಇನ್ಮೇಲೆ ನೆಕ್ಸ್ಟ್ ಸಂಡೇ ಬರುವಾಗ ಎಂಜಾಯ್ ಮಾಡ್ರಿ. ಈ ಒಂದು ವಾಕ್ಯ ನನಗೆ ಅವ್ರು ನನ್ನ ಮಕ್ಕಳು ಮಾತಾಡಲಿ, ನಾನು ಮಾತಾಡಲಿ, ಅವ್ರ ಬಾಯಿಂದ ಬರುವ, ಅಂದರೆ ನನ್ನ ಶರೀರನೇ ಅವರೆಲ್ಲ ಮಕ್ಕಳಾಗಿ ಇಲ್ಲಿ ಬಂದಿದ್ದಾರೆ, ಬಟ್ ನನ್ನ ಶರೀರನೇ ಅವರು. ಅಬ್ರಾಮ ಕಾಣಿಕೆ ಕೊಟ್ಟಾಗ ಇಸ್ರಾಯೇಲ್ರು ಅವ್ನ ಶರೀರದಲ್ಲಿ ಇದ್ರಂತೆ. ಇಬ್ರಿಯರ ಬರೆದ ಪತ್ರಿಕೆ ಅದು ಹೇಳಿದೆ, ಅವನು ಕೊಟ್ಟಿದ್ದಂತೆ ಅವರೆಲ್ಲ ಬ್ಲೆಸ್ ಅದನ್ನು. ಹಾಗೆ ನೀವು ಅವ್ರ ವರ್ಷಪ್ಪಲ್ಲಿ ನೀವು ಹಾನರ್ ಮಾಡುವಾಗ ನಿಮ್ಮ ಮಕ್ಕಳು ಎಲ್ಲ ಸಂತತಿಗಳು ಬ್ಲೆಸ್ ಆಗ್ತಾ ಇರ್ತೈತೆ. ಆಮೇಲೆ ಇದ್ದೀರಾ? ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ನಿಮಗೆ ಪೇತ್ರ ಬೇಕಾ, ಅನಿಲ್ ಗೌಡ ಬೇಕಾ? ಈಗ ಎದ್ದು ಓಡೋಗ್ಬಿಟ್ನಾ, ಎಲ್ದು ಓಡಿಟಾನ ಇವರು ಇಲ್ಲ ಕಣ್ಣ ಮಾಡ್ದಲ್ಲ. ಆದರೆ ಅದೇ ಪೇತ್ರ ಚೇಂಜ್ ಆಗ್ಬಿಟ್ಟು ತಲೆ ಕೆಳಗೆ ಹಾಕಿ ಕಾಲ್ ಮೇಲೆ ಹಾಕಿ ಶಿಲ್ಬೆಗೆ ಹಾಕೋದು, ಅಷ್ಟು ಚೇಂಜ್ ಆಗ್ಬಿಟ್ಟಂತ. ಅದಕ್ಕೆ ಒಂದು ಲೆಟರ್ ಬರೀತಾರೆ ಪೇತ್ರ.
ಪೌಲನ ಬಗ್ಗೆ ಒಂದು ಲೆಟರ್ ಬರ್ತೇನೆ. ಒಂದು ಪೇತ್ರ 3ನೇ ಅಧ್ಯಾಯ, ಐ ಥಿಂಕ್ ಫಸ್ಟ್ ಪೀಟರ್, ಸೆಕೆಂಡ್ ಪೀಟರ್ 3:15 ಕ್ಲಾರಿಫಿಕೇಶನ್ ಕೊಟ್ಬಿಡ್ತಾನೆ. ನೋಡ್ರಿ, ಪೌಲನ್ ಥರ ನಂಗೆ ಪ್ರೀಚ್ ಮಾಡೋಕೆ ಗೊತ್ತಿಲ್ಲ, ನನ್ನ ಲೆವೆಲ್ಲೇ ಬೇರೆ, ನನ್ನ ಲೆವೆಲ್ ಲೋ, ಪೌಲನ್ ಲೆವೆಲ್ ಬೇರೆ, ನಾನು ಬರೀ ಗಾಬರಿ ಹಾಕ್ಸೋದು ಅಷ್ಟೇ. ಬಟ್ ಪೌಲ ಬಂದ್ಬಿಟ್ಟು ಪ್ರೀತಿ ಉಂಟು ಮಾಡ್ತಾನಂತ ಇದ್ದೀರಾ? ನಿಮ್ಮನ್ನು ಕೂಡ ಕೆಲವರು ಗಾಬರಿ ಹುಟ್ಟಿಸ್ತಾ ಇರ್ಬೋದು. ಶಾಪ ಬಂದ್ಬಿಡ್ತಿದ್ದೆ, ಶಾಪ ನಮ್ಮ ಪಾಸ್ಟ್ ಇರೋರಿಗೆ ಶಾಪ ಬರಲ್ಲ ಕಣೋ, ನಮ್ಮ ಪಾಸ್ಟ್ರು ಆಶೀರ್ವಾದ ಮಾಡ್ತಾ ಇರ್ತಾರೆ. ಹೇಳ್ರ ಜೋರಾಗಿ ಮಕ್ಕಳ, ಹೇಳ್ರ ಮಕ್ಕಳ, ಎಂಜಾಯ್ ಮಾಡ್ರಿ ನಿಮ್ಮ ಲೈಫಲ್ಲಿ, ದೇವ್ರನ್ನ ಮಹಿಮೆ ಪಡಿಸಿ. ನೀವು ಹಿಂಗಿರೋರಲ್ಲ, ಬೇರೆ ಲೆವೆಲ್ಗೆ ಹೋಗ್ತೀರ. ಪಕ್ಕದ ಹೇಳ್ರಿ, ನನ್ನ ಲೆವೆಲೇ ಬೇರೆ. ಇವತ್ತು ನನ್ನ ನಾರ್ಮಲ್ ಆಗಿ ನೋಡ್ತಾ ಇರ್ಬೋದು, ಅಲ್ಲೊಬ್ರಿದ್ದಾರೆ ನೋಡು, ನನ್ನ ತೋರಿಸಿ, ಅಲ್ಲೊಬ್ರಿದ್ದಾರೆ ನೋಡು, ನನ್ನ ತೋರಿಸಿ, ಅಲ್ಲೊಬ್ರಿದ್ದಾರೆ ನೋಡು. ಆ ಆತ್ಮೀಯ ತಂದೆ ನನ್ನ ಬ್ಲೆಸ್ ಮಾಡೋ ತನಕ ನನ್ನ ಯಾವನ ಅಲ್ಲಾಡ್ಸಕ್ಕಾಗೋದಿಲ್ಲ ಕಣೇ. ಅವ್ರ ಬಾಯಿಂದ ಮಾತು ಬಂದ್ರೆ ಯೇಸು ಸ್ವಾಮಿ ಪರಲೋಕದಿಂದಲೇ ಬಂದು ನನ್ನ ಬ್ಲೆಸ್ ಮಾಡಿ ಹೋಗ್ತಾನೆ. ಇನ್ ದ ನೇಮ್ ಆಫ್ ಜೀಸಸ್, ಯು ಆರ್ ಬ್ಲೆಸ್ಡ್, ಯು ಆರ್ ಬ್ಲೆಸ್ಡ್, ಯು ಆರ್ ಬ್ಲೆಸ್ಡ್, ಯು ಆರ್ ಬ್ಲೆಸ್ಡ್. ನಿನ್ನ ಕೈ ಕೆಳಗೆ 100 ಜನ ಕೆಲಸ ಮಾಡೇ ಮಾಡ್ತಾರೆ. ನಾನು ಡಿಕ್ಲೇರ್ ಮಾಡ್ತೇನೆ ಇನ್ ದ ನೇಮ್ ಆಫ್ ಜೀಸಸ್, ಯೇಸುವಿನ ನಾಮದಲ್ಲಿ. ರೀಗ ಲಾಭ ಲಿಮ ರಾಧ ರಾಗಾಡ ರಾಬ. ಇವತ್ತು ಬರೆಗೈಲಿ ಬಂದಂತ ಬ್ಲೆಸ್ಸಿಂಗ್ ತಗೊಂಡು ಹೋಗ್ಬೋದು. ಒಂದಿನ ಸೂಟ್ ಕೇಸಲ್ಲಿ ಬರ್ತೀರಾ, ಬರ್ದಿಟ್ಕೊಳ್ರಿ, ಸೂಟ್ ಕೇಸಲ್ಲಿ ಬರ್ತೀರಾ. ನಾನು ಹೇಳ್ತೀನಿ ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಅಪ್ಪ ಬೇಡ್ರ ಅಂತೀನಿ, ಇಲ್ಲ ಫಸ್ಟ್ ನಾನು ನೋಡ್ಕೊಂತೀವಿ ಅಂತೀರಾ ಅಂತ. ಇದನ್ನ ಅನೇಕ ಬಾರಿ ಹೇಳಿದ್ದೀನಿ. ಆವಾಗ ಆ ರೆಲ್ಮಲ್ಲಿ ನಾವಿಲ್ಲ, ಇವಾಗ ಆ ರೆಲ್ಮ್ಗೆ ಹೋಗ್ಬಿಟ್ಟಿದ್ದೀವಿ. ಯಾವತ್ತ 3 ದಿನ ಕಾನ್ಫರೆನ್ಸ್ ಆಯ್ತು, ನಮ್ಮ ರೆಲ್ಮ್ ಚೇಂಜ್ ಆಗೋಯ್ತು. ಏಂಜಲ್ಸ್ ನಮಗ ಕೆಲಸ ಮಾಡಿದ್ರೆ ನಿಮ್ಗೆ ಗೊತ್ತು. ಅನೇಕರು ಏನು ನೆನ್ಸ್ಕೊಂಡಿದ್ರೆ ಕಾಲಲ್ಲಿ ಬೀಳೋ ಪ್ರೋಗ್ರಾಮ್ ನೆನ್ಸ್ಕೊಂಡ್ರೆ ಮೂರ್ಖರು ಅವರು. ಕಾಲಲ್ಲಿ ಬೀಳೋ ಪ್ರೋಗ್ರಾಮ್ ಅದು ಬೇರೆ ಲೆವೆಲಲ್ಲಿ ಹೋಗೋ ಪ್ರೋಗ್ರಾಮ್, ನಾವು ಹೆಂಗೆ ಬ್ಲೆಸ್ ಆಗೋ ಪ್ರೋಗ್ರಾಮ್. ನೀವೆಲ್ಲ ಕೆಲವರೆಲ್ಲ ಮಿಸ್ ಮಾಡ್ಕೊಂಬಿಡ್ರಿ. ನಾನು ಹೇಳ್ತೀನಲ್ಲ, ಬೇರೆ ಲೆವೆಲ್ ಟೀಚಿಂಗ್ ಅದು. ಆಮೆನ್. ನಾವೇನು ನೆನ್ಸ್ಕೊಂಡ್ಬಿಡ್ರಿ, ಫಾಸ್ಟ್ ಕಾಲಿಗೆ ಬೀಳೋ ಪ್ರೋಗ್ರಾಮ್ ಅಲ್ಲ, ಅದು ಜಸ್ಟ್ ಆನರ್ ಮಾಡೋದಷ್ಟೇ. ಅದು ಯಾರನ್ನು ಬಲವಂತ ಮಾಡಿದ್ರು, ಯಾರಾದ್ರು ಮಾತಾಡಿ ಬಲವಂತ ಮಾಡಿದ್ರು, ನಿಮ್ಮ ಇಷ್ಟ. ಯಾವನ ಕಾಲಿಗೋ MLA ಕಾಲಿಗೆ ಹೋಗಿ ಬಿದ್ದುಬಿಟ್ಟು MP ಕಾಲಿಗೆ ಬಿದ್ದು, ಸ್ವಾಮಿ ಹೆಂಗಾದ್ರು ನಮ್ಮೂರು ಕೊಳಾಯಿ ಬಂದ್ಬಿಡ್ಲಿ ಅಂತ ಕಾಲಿಗೆ ಬೀಳ್ತೀವಿ ಹೋಗಿ. ಜೀವವಾಕ್ಯ ತುಂಬಿರೋ ಒಬ್ಬ ಸೇವಕನ ಒಂದು ಬಿದ್ದರೆ ಏನ್ರಿ ಆಗೋಗ್ತಿದೆ? ಏನಿದೆ ನನ್ನೊಳಗಡೆ? ಜೀವವಾಕ್ಯ ಇದೆ. ಜೀವವಾಕ್ಯ ಕ್ಯಾರಿ ಮಾಡ್ತಾ ಇದ್ದೀನಿ. ಒಂದು ಮಂಜೂಸ್ ಥರ ಓಡಾಡ್ತಾ ಇದ್ದೀನಿ ನಿಮ್ಮ ಮಧ್ಯದಲ್ಲಿ. ಓ ಹಾಲೆಲೂಯ. ನೀವು ಸಾಧಾರಣವಾದವರಲ್ಲ. ಈ ಪ್ರಿನ್ಸಿಪಲ್ ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳಿ. ನಿಮ್ಮ ಲೆವೆಲ್ಸು ಯಾಕೆ ಸುರೇಶು ಶೇವ್ ಮಾಡಿದ್ರೆ ಬಂದಿದ್ಯಾ? ನಿನ್ನ ಲೆವೆಲ್ ಚೇಂಜ್ ಆಗ್ತಾಯಿದೆ, ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ತಾ ಇದೆ, ಹಿಂಗೆ ಬಂದಿದ್ಯಾ ನೀನು. ಕೂತ್ಕೊಳ್ಳಿ, ನೀವು ಬ್ಲೆಸ್ ಆಗ್ತಾ ಇದ್ದೀರಾ. ನೋಡ್ರಿ, ಈ ಟೈಮ್ ನೋಡ್ಬಾರ್ದು. ಈ ಟೈಮ್ನಲ್ಲಿ ಬ್ಲೆಸ್ ಆಗುವಾಗ, ಅದಕ್ಕೆ ನಮ್ಮ ಸ್ಪಿರಿಚುವಲ್ ಸನ್ಸ್ ಆ್ಯಂಡ್ ಡಾಟರ್ಸ್ಗೆ ಹೇಳಿದೆ, ಇನ್ಮೇಲೆ ನೀವು ಒಂದು ಆರಾಧನೆ ಓಡೋಗ್ಬಿಡ್ಬಾರ್ದು. 2 ಆರ ನೋಡಿ, ಫಸ್ಟ್ ಇದು ಸಿಗ್ತಾ, ಫಸ್ಟ್ ಆರಾಧನೆಯಲ್ಲಿ ಸಿಕ್ಕಿಲ್ಲ, ಸೆಕೆಂಡ್ ಆರಾಧನೆಯಲ್ಲಿ ಸಿಕ್ತು. ಎಂಜಾಯ್ ಮಾಡ್ರಿ. ಆ ರೆಲ್ಮ್ಗೆ ಹೋಗೋ ತನಕ ಹೋದ್ಮೇಲೂ ಕೂಡ 4 ಕಾರ್ ಬಂದ್ಮೇಲೂ ಕೂಡ ಬಂದು ಲೈನಾಗಿ ನಿಂತಿರ್ಬೇಕು ನೀವು. ನಮ್ಮ ಡ್ಯಾಡಿ ಎಲ್ಲ ಕನ್ಫ್ಯೂಷನ್. ಏನ್ಯಾ ನಿಮ್ಮ ಡ್ಯಾಡಿ ಅಂತ ತಲೆ ಕೆರ್ಕೊಂಡು ಬಟ್ಟೆ ಎಲ್ಲ ಹಾಕೊಂಡು ಹೋಗ್ಬೇಕು ಅವರು. ಯಾವ ಮೀಟಿಂಗ್ ಹೋದ್ರು ನಮ್ಮ ಮಕ್ಕಳು ಮುಂದೆ 4-5 ಕಾರ್ ಮುಂದೆ ಹೋಗ್ತಾ ಇರ್ಬೇಕು, 4 ಕಾರ್ ಹಿಂದೆ ಬರ್ಬೇಕು. ಯಾರು MLA ಅಲ್ಲ, ಮೈ ಸ್ಪಿರಿಚುವಲ್ ಫಾದರ್ ಇಸ್ ಗೋಯಿಂಗ್. ಆಫ್ರಿಕಾದಲ್ಲಿ ಹೋಗಿ ನೋಡ್ರಿ, ಯಾರು ಬುಶ್ರಿ, ಏನು ಬುಶ್ರಿ ಅವರು, ಶೆಪರ್ಡ್ ಬುಶ್ರಿ ಹೋಗುವಾಗ ಮುಂದೆ 4 ಕಾರ್ ಹೋಗ್ತಾ ಇದ್ದು. ಯಾವುದು? ರೋಲ್ಸ್ ರಾಯ್ಸು. ಅಲ್ಲಿ MLA MP ಕೂಡ ಹೋಗಲ್ಲ. ಯಾರು ಹೋಗ್ತಾ ಇದ್ದಾರೆ? ಮುಂದೆ ಪೊಲೀಸ್ ಜೀಪ್ ಹೋಗ್ತಾ ಇರ್ತದೆ. ಯಾಕೆ? ಮೈ ಸ್ಪಿರಿಚುವಲ್ ಫಾದರ್ ಇಸ್ ಕಮಿಂಗ್. ಏರಿಯಾ ಕ್ಲಿಯರ್. ಆಫ್ರಿಕಾ ದೇಶದಲ್ಲಿ ನಡೀತಾ ಇದೆ, ಇಂಡಿಯಾದಲ್ಲಿ ನಡಿಬೇಕು. ಒಬ್ಬ ದೇವ ಸೇವಕ ಬರುವಾಗ, ಪ್ರಧಾನಮಂತ್ರಿ ಬರುವಾಗ ಹೆಂಗೆ ಟ್ರಾಫಿಕ್ ಕ್ಲಿಯರೆನ್ಸ್. One day this happening in our ministry. Receive this word in the mighty name of Jesus. ಹಾಗಾದ್ರೆ ನಮ್ಮ ಮಿನಿಸ್ಟ್ರಿ ಇದು ನಡಿಬೇಕಾದ್ರೆ ನೀವು ಯಾವ ಲೆವೆಲ್ಗೆ ಹೋಗಿರ್ಬೋದು ಮಾನಿಟರೈಸ್ ಮಾಡಿ. ಈ ಯಾವ ಲೆವೆಲ್ ನೀವು ಹೋಗಿರ್ಬೋದು. ಆಗ ನಿಮ್ಮ ಲೆವೆಲ್ ಹೆಂಗಿರ್ತಿದೆ? ನಿಮ್ಮ ಲೆವೆಲ್ಸ್ ಹೇಗಿರ್ತದೆ? ಕಮಾನ್ ಚರ್ಚ್, ನಿಮ್ಮ ಲೆವೆಲ್ಸ್. ಮಕ್ಕಳೇ ಬನ್ರಿ ಇಲ್ಲಿ, ಬನ್ನಿ. ರೀಮಾ ಕಾಲ ಇಬ್ರು ಬನ್ರಿ. ರೀ ಬಾಬಾ, ನಿಮ್ಮ ಮ್ಯಾನ್ ಆಫ್ ಗಾಡ್ ಮುಂದೆ ಹೋಗುವಾಗ ನೀವು 4 ಕಾರಲ್ಲಿ ಹೋಗ್ತೀರಾ, ಇದೇ 4 ಕಾಲು ಬರ್ತದೆ. ನೀವು ಈ ಕಡೆ ಬನ್ನಿ. ನೀವು ಏನಿದ್ದೀರಲ್ವಾ, ಸಾಧಾರಣವಾಗಿದ್ದೀರಲ್ಲ, ನಾನು ಹೇಳ್ತೀನಿ, ನನ್ನ ಮುಂದೆ ನಿಮ್ಮ ಕಾರುಗಳು ಹೋಗ್ತಾ ಇರೋದೇ ನಾನು ನೋಡ್ತಾ ಇದ್ದೇನೆ.
Who is coming? My spiritual father is coming. Area clear. Who is your spiritual father? Pastor Anil Gowda. Riba, Laga, Jara, Lara, Raba, Rima Mama. ನೀವು ನೋಡ್ರಿ ಇವರು ಎವಿಡೆನ್ಸ್ ಆಗ್ತಾರೆ ಸಭೆಯಲ್ಲಿ. ಇವರೆಲ್ಲರೂ ಎವಿಡೆನ್ಸ್ ಆಗ್ತಾರೆ ಸಭೆಯಲ್ಲಿ. ದೊಡ್ಡ ದೊಡ್ಡ ಹೈಯರ್ ಲೆವೆಲ್ ಪೋಸ್ಟ್ ಅಲ್ಲಿ ಇವರು ಕೂತ್ಕೊಂತಾರೆ. ಹೈಯರ್ ಲೆವೆಲ್ ಪೋಸ್ಟ್ ಅಲ್ಲಿ ಇವರು ಹೋಗ್ತಾರೆ. ಹೆಲಿಕಾಪ್ಟರ್ಗಳಲ್ಲಿ ಓಡಾಡ್ತಾರೆ, ಏರೋಪ್ಲೇನ್ ಓಡಾಡ್ತಾರೆ. ಐ ಆಮ್ ಡಿಕ್ಲೇರ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. Hallelujah. ಒಬ್ಬ ಮ್ಯಾನ್ ಅಪ್ ಗಾಡಿ ಹಿಂದೆ ಮುಂದೆ ಬರ್ಬೇಕಂದ್ರೆ ಕಾರು, ಯೋಚನೆ ಮಾಡ್ರಿ, ನೀವು ಆ ಲೆವೆಲ್ಗೆ ಬಂದಿರ್ತೀರಾ. ಇಲ್ಲಿ ನನ್ನ ಹೆಚ್ಚಿಸ್ಕೊಳ್ತಾ ಇಲ್ಲ, ನಾನು ನಿಮ್ಮನ್ನ ಹೆಚ್ಚಿಸ್ತಾ ಇದ್ದೀನಿ. ಕೂತ್ಕೊಳ್ಳಿ. ಅರ್ಥ ಆಗ್ತಾ ಇದೆಯಾ? ಒಬ್ಬ ಮ್ಯಾನ್ ಅಪ್ ಗಾಡು, ನೀವು ಮುಂದೆ ಹೋಗೋರು ಯಾರೇ ನೆನೆಸ್ಕೊಂಡಿದ್ದಾರೆ? ನೀವೇ. ಅದು ನಿಮ್ಮ ರೆಲ್ಮ್. ನನ್ನ ಆ ಲೆವೆಲ್ ನೋಡ್ಬೇಕಂದ್ರೆ ನೀವು ಆ ಲೆವೆಲ್ ಹೋಗ್ಬಿಡಬೇಕು. ನೀವು ಆ ಲೆವೆಲ್ ಇದ್ರೆ ನಾನು ಆ ಲೆವೆಲ್ ಕರ್ಕೊಂಡು ಹೋಗೋಕೆ ಸಾಧ್ಯ. ನಿಮಗೆ ತಿನ್ನಕ್ಕೆ ಅನ್ನ ಇಲ್ಲ, ನನ್ನಲ್ಲಿ 5 ಸ್ಟಾರ್ ಹೋಟೆಲ್ ಕರ್ಕೊಂಡು ಹೋಗ್ತೀರಾ? ಅರ್ಥ ಆಗ್ತಾ ಇದೆಯಾ? ಆಗ ನೀವು 5 ಸ್ಟಾರ್ ಲೆವೆಲ್ಗೆ ಹೋದಾಗಲೇ ನನ್ನ 5 ಸ್ಟಾರ್ ಲೆವೆಲಲ್ಲಿ ಟ್ರೀಟ್ ಮಾಡೋಕ್ಕೆ ಸಾಧ್ಯ. ಇಲ್ಲ ಅಂದರೆ 50 ರೂಪಾಯಿ ಬಿರಿಯಾನಿಲೇ ಟ್ರೀಟ್ ಮಾಡೋದು ನೀವು ನನ್ನ. ನಮ್ಮ ಮೆಂಟಾಲಿಟಿ ಚೇಂಜ್ ಆಗಬೇಕು. ನನಗೆ ಇವತ್ತು 50 ರೂಪಾಯಿ ಬಿರಿಯಾನಿ, ನಮ್ಮ ಸ್ಪಿರಿಚುವಲ್ ಫಾದರ್ಗೆ 500 ರೂಪಾಯಿ. ಆಟೋಮೆಟಿಕ್ ಆಗಿ ನಿನ್ನ ಲೈಫ್ 500 ರೂಪಾಯಿಗೆ ಬದಲಾವಣೆ ಆಗ್ತಿದೆ. ಓ ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಅಪ್ಪ, ನನ್ನ ಮಕ್ಕಳನ್ನು ಇವತ್ತು ಬ್ಲೆಸ್ ಮಾಡ್ತಾ ಇದ್ದೆ ಕರ್ತನೆ. ಟೈಮ್ ನೋಡಬೇಡ್ರಿ, ಇವತ್ತು ನಿಮ್ಮನ್ನು ದೇವ್ರು ಬ್ಲೆಸ್ ಮಾಡ್ತಾ ಇದ್ದಾರೆ. ಬೇರೆ ರೆಲ್ಮ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪಕ್ಕದವ್ರು ಹೇಳ್ರಿ, ನೀವು ಸಾಧಾರಣವಾಗಿ ಕಾಣಿಸ್ತಾ ಇರ್ಬೋದು, ನಿಮಗ ಪರಲೋಕದ ಮಂಡಲ ಕೆಲಸ ಮಾಡ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ನಿಮ್ಮ ಬಿಸ್ನೆಸ್ ಲೆವೆಲ್ಸ್ ಚೇಂಜ್ ಆಗ್ತಾ ಇದೆ. ಆಕಸ್ಮಿಕವಾಗಿ ಓಪನ್ ಆಗ್ತಾ ಇದೆ. ಆವಾಗ ತಕ್ಷಣ ಸ್ಪಿರಿಚುವಲ್ ಫಾದರ್ ಜ್ಞಾಪಕ ಮಾಡ್ಕೋಬೇಕು. ನನ್ನ ತಂದೆ ಹೇಳಿದ್ರು, ಯೇಸುವಿನ ನಾಮದಲ್ಲಿ ಇದು ನೆರವೇರ್ತಿತ್ತಂತ. ತಂದೆ ಇದನ್ನು ಮೆಚ್ಚಿದ್ದಾನೆ, ನನ್ನನ್ನು ಬ್ಲೆಸ್ ಮಾಡ್ತಾ ಇದ್ದಾನೆ. ಸಾಧಾರಣವಾಗಿರಲ್ಲ ನೀವು. ಪೇತ್ರ ಏನು ಮಾಡಿಬಿಟ್ಟ? ಬೈಕ್ಗೆ ಓಡೋಗ್ಬಿಟ್ಟ. ಅಷ್ಟೇ ಅವನ ಗಾಸ್ಪಲ್. ಆದರೆ ಪೌಲ ಹಂಗಲ್ಲ. ಪೌಲ ಬೋಲ್ಡ್ ಆಗಿದ್ದ. 9ನೇ ಅಧ್ಯಾಯದ ಮೇಲೆ ಪೌಲದೇ ಹವ ನೋಡಿದಿರಾ? ಆಮೇಲೆ ಪೇತ್ರ ಎಲ್ಲ ಕಾಣಿಸ್ತಾನ? ಪೇತ್ರ ಫುಲ್ ಪೌಲ ಝೂಮಲ್ಲಿ ಹೋಗ್ತಾನೆ. ಎಲ್ಲಿ ನೋಡಿದ್ರು ಪೌಲನ ಬರೆದ ಪತ್ರಿಕೆ. ಇದೇ ಪೌಲಸೆಲ್ಲ ಜೈಲಿಗೆ ಹೋಗ್ತಾರಲ್ವಾ, ಅಲ್ಲಿ ಏನಾದರೂ ಮೆಸೇಜ್ ಬಂತಾ? ಮೆಸೇಜ್ ಬಂದಿಲ್ಲ. ಅವ್ರನ್ನ ಜೈಲಿಂದ ಕರ್ಕೊಂಡೋಗಿ ಅವ್ರನ್ನ ಟ್ರೀಟ್ ಮಾಡಿದ್ರಂತೆ ದೇವದೂತರು. ವಾ, ವಂಡರ್ಫುಲ್. ಯಾಕಂದ್ರೆ ಅವ್ರ ಜೀವವಾಕ್ಯ ಬೋಧನೆ ಮಾಡ್ತಾ ಇದ್ರು. ನಾನೇನಾದ್ರು ನಿಂತ್ಕೊಂಡು ದಶಂಭಾಗ ಕೊಡ್ದಿರೋರ ಬಗ್ಗೆ, ಕಾಣಿಕೆ ಕೊಡ್ದಿರೋರ ಬಗ್ಗೆ, ನಿಮ್ಮ ಮನೆ ಹಾಳಾಗೋಗ್ಲಿ ಅಂತ ಒಳಗಡೆ ನೆನೆಸ್ಕೊಂಡು ಇದ್ದಿದ್ರೆ ಖಂಡಿತ ನಿಮ್ಮ ಪರ್ಸಲ್ಲಿ ನಯಾಪೈಸ ಇರ್ತಾ ಇದ್ದಿಲ್ಲ. ಆದರೆ ನಾನು ಕೊಡ್ತಿರೋ ಬಿಡ್ತಿರೋ, ಸ್ವಾಮಿ ಇವ್ರು ನನ್ನ ಮಕ್ಕಳಪ್ಪ, ಇವ್ರು ಚೆನ್ನಾಗಿರ್ಬೇಕು ಅಂತಲೇ ನಾನು ಯೋಚನೆ ಮಾಡ್ತೀನಿ. ವಾರ ಪೂರ್ತಿ ಪ್ರಿಪೇರ್ ಮಾಡ್ತೀನಿ ನಿಮಗೋಸ್ಕರವಾಗಿ. ಆಮೇನ್. ಎಷ್ಟು ಜನ ಇದ್ದೀರಾ? ಹಾಲೆಲೂಯ. ಒಂದು ತಂದೆನ ದೇವರು ಹುಡುಕ್ತಾ ಇದ್ದಾರೆ ಲೋಕದಲ್ಲಿ. ಒಂದು ಫಾದರ್ ಹಾರ್ಟನ್ನು ಹುಡುಕ್ತಾ ಇದ್ದಾರೆ. ಹೆವೆನ್ಲಿ ಫಾದರ್ ಹಾರ್ಟ್. ಯಾವತ್ತು ನೀವು ನನ್ನನ್ನು ನೋಡುವ ದೃಷ್ಟಿ ಬದಲಾವಣೆ ಆಗ್ತಿತ್ತೋ, ಲೋಕದಲ್ಲಿ ನೀವು ಆಗಲ್ಲ ಅನ್ನೋ ದೃಷ್ಟಿ ಚೇಂಜ್ ಆಗಿ ಆಗ್ತಿದೆ ಅನ್ನೋ ದೃಷ್ಟಿ ಆಗ್ಬಿಡ್ತಿದೆ. ಸೈತನ ಫಸ್ಟ್ ಏನು ಗೊತ್ತಾ ಕ್ರಿಯೇಟ್ ಮಾಡೋದು? ಪಾಸ್ಟ್ರಿಗೂ ವಿಶ್ವಾಸಗಳ ಮಧ್ಯದಲ್ಲಿರುವ ಒಂದು ಗ್ಯಾಪನ್ನು ಕ್ರಿಯೇಟ್ ಮಾಡ್ತಾನೆ. ಅದು ಅವ್ರಿಗೆ ಗೊತ್ತಿಲ್ದಂಗೆ ಅವರು ಪಾಪ ಅವ್ರು ಹಾಳಾಗಿ ಹೋಗ್ತಾ ಇರ್ತಾರೆ. ಅವರೇ ನೆನೆಸ್ಕೊತಾರೆ. ಸೈತನ ಬಂದು ಹೇಳ್ತಾರೆ, ಇವನಿಗೇನು ಮರ್ಯಾದೆ ಕೊಡೋದು, ಇವನು ದೊಡ್ಡಿದ, ನಾನು ಕೂಡ ಅಲ್ಲೇ ಕೂತಿದ್ದೀನಿ. ನೀನು ಅಲ್ಲಿ ಕೂತಿರ್ಬೋದು, ಬಟ್ ಚರ್ಚೆಯಲ್ಲಿ ಕೂತಿರ್ತೀಯ, ಫುಲ್ ಪಿಟ್ ಕೆಳಗಡೆನೇ ಕೂತಿರ್ತೀಯ. ಕಮಾನ್, ನೀನು ಆಶೀರ್ವಾದ ಮಾಡುತ್ತಾ ನಾನು ಮೇಲೆ ಹತ್ತೀನಿ. ಹಾಗಾದ್ರೆ ನಾನು ಗೌರವಿಸ್ಬೇಕಾ ಬೇಡ? ಹಾಗಾದ್ರೆ ತಂದೆ ನಿಮ್ಮನ್ನು ಗೌರವಿಸ್ತಾರ ಇಲ್ವಾ? ಯೇಸು ನೀವು ಹೇಳ್ತಾರೆ, ನನ್ನ ಸೇವಕರನ್ನು ಗೌರವಿಸ್ತಾರ, ನಾನು ಗೌರವಿಸ್ತೇನೆ ಅಂತ ಹೇಳ್ತಾರೆ. ಆಮೇಲೆ ಹಾಗಾದರೆ ಯಾಕೆ ಸತ್ತಿದ್ದು ಅವರಿಬ್ಬರು? ಹೇಳ್ರಿ, ಯಾಕೆ ಅವರಿಬ್ಬರು? ಇವಾಗ ಆನ್ಸರ್ ಮಾಡಿ. ಇವಾಗ ಯಾಕೆ ಸತ್ತಿದ್ದವರು? ಭಯದ ಸಂದೇಶ. ಇಷ್ಟು ವರ್ಷಗಳಿಂದ ಯಾವತ್ತಾದ್ರು ನೀವು ಭಯಪಡಿಸ್ತೀನ ಶಿವಮ್ಮ ಅವರೇ? ರಿಚರ್ಡ್, ನೀನು ಹೇಳ್ದಲ್ಲ ಬಂದು ನನಗೆ ಪ್ರಾಬ್ಲಮ್ ಇದೆ ಅಂತ ನೀನು ಭಯಪಡಿಸ್ನ? ನೀನು ಆನ್ಲೈನ್ ನೋಡ್ಕೊಂತಾನೆ ಬಂದಿದ್ದು? ಹಾಂ, ಗುಣ ಆಯ್ತಾನೆ? ಹಾಂ, ಹಾಗಾದ್ರೆ ಯೋಚನೆ ಮಾಡು. ಜೀವ ಹೇಳ್ದೆ, ನಿಂಗೆ ಮರಣ ಹೇಳ್ದ. ಹಾಗಾದರೆ ಡೈಲಿ ವಾಕ್ಯ ನೋಡ್ರಿ, ವಾಕ್ಯ ಓದ್ರಿ, ಜೀವನ ಮಾತಾಡ್ರಿ. ನೀವು ಹಿಂಗಿರೋದೇ ಇಲ್ಲ. ಯಾರು ಏನಾದರೂ ಮಾತಾಡ್ಕೊಳ್ಳಿ, ನೀವು ನಿಮ್ಮ ರೆಲ್ಮಲ್ಲಿ ಬೇರೆ ಲೆವೆಲ್ಗೆ ಹೋಗ್ಬೇಕು. ಆಮೇಲೆ